ಶುರು ಮಾಡೋದು. ಎಲ್ರಿಗೂ ನಮಸ್ಕಾರ. ತಾವೆಲ್ಲ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಈ ದಿನ ನಮ್ಮ SIOD ವತಿಯಿಂದ ತಮ್ಗೆಲ್ಲರಿಗೂ ಮಾಸ್ಟರ್ ಪ್ಲಾನ್ ಮಾಸ್ಟರ್ ಪ್ಲಾನ್ ಅಂದ್ರೆ ಏನು, ಎಲ್ಲಿ ನಾವು ಇದನ್ನ ಉಪಯೋಗಿಸ್ಬೇಕು, ಯಾವ ರೀತಿ ನೋಡ್ಬೇಕು ಮಾಸ್ಟರ್ ಪ್ಲಾನ್ ಅನ್ನೋದನ್ನ, ನೀವೊಂದು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಅಥವಾ ಒಂದು ಲೇಔಟ್ ಪ್ಲಾನ್ ಪ್ರಿಪೇರ್ ಮಾಡ್ಬೇಕಾದ್ರೆ, ಸೊ ಮಾಸ್ಟರ್ ಪ್ಲಾನ್ ಇದ್ರದ್ದು ಏನ್ ಇಂಪಾರ್ಟೆನ್ಸ್ ಏನನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಚಾಮರಾಜನಗರದಿಂದ ಶ್ರೀಮತಿ ಪಂಕಜ MS ಅಂತ. ಅವರಲ್ಲಿ ಚಾಮರಾಜನಗರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅದ್ರ ಸಂಕ್ಷಿಪ್ತವಾಗಿ ತಮಗೆ ಮಾಸ್ಟರ್ ಪ್ಲಾನ್ ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಹಾಗೂ ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ನಮ್ಮ SIOD ಪರವಾಗಿ ಶ್ರೀ ವೆಂಕಟೇಶ್ ಕಡಲಹಳ್ಳಿ ಅವರನ್ನ, ನಮ್ಮ ನಿರ್ದೇಶಕರಾದ ಅವ್ರನ್ನ ಕೋರಿಕೊಳ್ತೇನೆ. ಥ್ಯಾಂಕ್ ಯು ಸೀಮಾ. ಸ್ನೇಹಿತರೆ, ರಾಜನಗರ ಸಂಸ್ಥೆ ಇತ್ತೀಚೆಗೆ ಈ ಕೋವಿಡ್ ಮಹಾಮಾರಿಯ ಪ್ರಭಾವದಿಂದಾಗಿ ಬಹಳಷ್ಟು ನಾವು ಈ ಫೇಸ್ ಟು ಫೇಸ್ ತರಬೇತಿಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿದ್ದೇವೆ. ಆದರೆ ತರಬೇತಿ ಇದು ಅತ್ಯಂತ ಅವಶ್ಯಕತೆ ಇರೋದ್ರಿಂದ ನಾವು ಆನ್ಲೈನ್ ಮುಖಾಂತರ ಈ ಎಲ್ಲ ತರಬೇತಿಗಳನ್ನ ನೀಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್, ಈ ಒಂದು ವಿಷಯದಲ್ಲಿ ನಾವು ಹೇಗೆ ಮಾಸ್ಟರ್ ಪ್ಲಾನ್ ತಯಾರು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತಮ್ಮ ಅಹವಾಲುಗಳು ಮತ್ತು ಮುಖ್ಯವಾದ ವಿಚಾರಗಳನ್ನ ಇಲ್ಲಿ ನಮ್ಮ ಚಾಮರಾಜನಗರ ಆಯುಕ್ತರು ಬಂದಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೂಡಾ, ಅವರು ಈ ವಿಷಯದ ಬಗ್ಗೆ ತಮ್ಮೊಂದಿಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿದ್ದಾರೆ. ತಮ್ಮ ಅಹವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ತಾವು ಚರ್ಚಿಸಿ ಈ ಒಂದು ತರಬೇತಿಯ ಉಪಯುಕ್ತವನ್ನ ಪಡಿಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್. ನಾನು ಈ ದಿನ ತಮ್ಮ ಜೊತೆ ಮಾಸ್ಟರ್ ಪ್ಲಾನ್ ಬಗ್ಗೆ ವಿವರಣೆಯನ್ನು ನೀಡಲು SIOD ಅವರು ನನಗೆ ಒಂದು ಆಹ್ವಾನ ನೀಡಿದ್ರು. ಆ ಸಂಬಂಧ ನಾನು ಇಲ್ಲಿ ನಿಮ್ ಜೊತೆ ಮಾಸ್ಟರ್ ಪ್ಲಾನ್ ಬಗ್ಗೆ ನನ್ನ ಅನುಭವದಲ್ಲಿ ಆಗಿರುವಂತಹ ಮಾಸ್ಟರ್ ಪ್ಲಾನ್ ವಿವರಣೆಯನ್ನು ನಾನು ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಲೆಟ್ ಅಸ್ ಸಿ ಮಾಸ್ಟರ್ ಪ್ಲಾನ್ ಅಂದ್ರೆ ಏನು, ಆಮೇಲೆ ಮಾಸ್ಟರ್ ಪ್ಲಾನ್ ಇಲ್ಲದೆ ಒಂದು ಸಿಟಿ ಹೇಗೆ ಡೆವಲಪ್ ಆಗತ್ತೆ, ಆಮೇಲೆ ಅದ್ರ ಉಪಯೋಗ ಏನು, ಆಮೇಲೆ ಅದು ಮಾಸ್ಟರ್ ಪ್ಲಾನ್ ಇದ್ರೆ ಹೇಗೆ ನಾವು ಒಂದು ಮುಂದಿನ ದಿನಗಳಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ದೊಂದು ಸಿಟಿನ ಒಳ್ಳೆ ದಿಕ್ಕಿನಲ್ಲಿ ಕೊಂಡೊಯ್ಬಹುದು ಅನ್ನೋದ್ರ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಲೆಟ್ ಅಸ್ ಸಿ ವಾಟ್ ಇಸ್ ಮಾಸ್ಟರ್ ಪ್ಲಾನ್. The definition of master plan says that ಏನಂದ್ರೆ plan for the development or redevelopment within jurisdiction for future growth. ಅಂದ್ರೆ ಈ ಮಾಸ್ಟರ್ ಪ್ಲಾನ್ ನ ಪ್ರತಿಯೊಂದು ಸಿಟಿಯಲ್ಲೂ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ, ಅಂದ್ರೆ ಸಕ್ಷಮ ಪ್ರಾಧಿಕಾರ. ಎನಿ ಸಿಟಿಯಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ. ಈ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಸಕ್ಷಮ ಪ್ರಾಧಿಕಾರವಾಗಿರುತ್ತೆ. ಮಾಸ್ಟರ್ ಪ್ಲಾನ್ ನ ಅಂದ್ರೆ ಮಾಸ್ಟರ್ ಪ್ಲಾನ್ ಅಂದ್ರೆ ಕನ್ನಡದಲ್ಲಿ ಮಹಾಯೋಜನೆಯನ್ನ ತಯಾರು ಮಾಡೋದಕ್ಕೆ ಗೌರ್ಮೆಂಟ್ ಅವರು ನಿಯೋಜಿಸಿರ್ತಾರೆ. ಸೊ ಇದು ಮಾಸ್ಟರ್ ಪ್ಲಾನ್ ನ ತಯಾರಿಸೋದು ಎಲ್ಲಾ ಸಿಟಿಯಲ್ಲೂ ಈಗಾಗ್ಲೇ ನಾನು ಹೇಳ್ದಂಗೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದು ಮುಖ್ಯ ಕಾರ್ಯ ಉದ್ದೇಶ ಆಗಿರುತ್ತೆ. ಆದ್ರೆ ಎಲ್ಲೆಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಇರಲ್ಲ ಅಲ್ಲಿ ಪ್ಲಾನಿಂಗ್ ಅಥಾರಿಟಿ ಅಂತ ಇರುತ್ತೆ. ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ಲಾನಿಂಗ್ ಅಥಾರಿಟಿ ಅಂತ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಈ ಪ್ಲಾನಿಂಗ್ ಅಥಾರಿಟಿ ಅವರು ಅವ್ರಿಗೆ ಅದದ್ದು ಒಂದು ಜುರಿಸ್ಟ್ರಿಕ್ಷನ್ ಅಂತ ಇರುತ್ತೆ. ಆ ಜುರಿಸ್ಟ್ರಿಕ್ಷನ್ ಒಳಗೆ ಅವರು ಒಂದು ಮಾಸ್ಟರ್ ಪ್ಲಾನ್ ಅಂತ ತಯಾರು ಮಾಡ್ತಾರೆ. ಸೊ ಅದರಿಂದ ಡೆಫಿನೇಷನ್ ಅಲ್ಲಿ ಮತ್ತೊಮ್ಮೆ ಏನ್ ಹೇಳುತ್ತೆ ಅಂದ್ರೆ
ಪ್ಲಾನ್ ಫಾರ್ ದ ಡೆವಲಪ್ಮೆಂಟ್ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಿಟಿನ ನಾವು ಡೆವಲಪ್ ಮಾಡ್ಬೇಕಾದ್ರೆ ಅಥವಾ ಪ್ಲಾನ್ ಮಾಡ್ಬೇಕಾದ್ರೆ ನಾವ್ ಈ ಮಾಸ್ಟರ್ ಪ್ಲಾನ್ ನ ಯೋಜನೆಯನ್ನ ಕೈಗೆತ್ಕೊಳ್ಬೇಕಾಗತ್ತೆ, ಅಥವಾ ಮಹಾ ಯೋಜನೆ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಯೋಜನೆಯನ್ನ ನಾವು ಕೈಗೆತ್ಕೊಳ್ತೀವಿ. ಇದು ಡೆವಲಪ್ಮೆಂಟ್ ಆಗೋದು ಒಂದು ವರ್ಜಿನ್ ಸೈಟ್ ಅಂದ್ರೆ ವೇಕೆಂಟ್ ಸೈಟ್ ಅಲ್ಲಿ ಇದ್ದಾಗ ಪ್ಲಾನ್ ಫಾರ್ ದ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆದ್ರೆ ಈಗಾಗ್ಲೇ ಎಕ್ಸಿಸ್ಟಿಂಗ್ ಸಿಟಿಗೆ ನಾವೇನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಬಹುದಾ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಹೌದು, ಖಂಡಿತ. ಈಗ ಬರೀ ವರ್ಜಿನ್ ಸೈಟ್ ಅಥವಾ ವೇಕೆಂಟ್ ಸೈಟ್ಗೆ ಅಥವಾ ಒಂದು ಹೊಸ ಸಿಟಿಗೆ ಮಾಸ್ಟರ್ ಪ್ಲಾನ್ ಸೀಮಿತ ಆಗಿರಲ್ಲ. ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಟಿ ಟೌನ್ಗೂ ನಾವು ಮಾಸ್ಟರ್ ಪ್ಲಾನ್ ನ ಮಾಡಬಹುದು. ಅವಾಗ ಇಟ್ ಇಸ್ ಕಾಲ್ಡ್ ಆಸ್ ರೀಡೆವಲಪ್ಮೆಂಟ್ ಅಂತ. ರೀಡೆವಲಪ್ಮೆಂಟ್ ವಿದಿನ್ ಜೂರಿಸ್ಟ್ರಿಕ್ಷನ್. ವಿದಿನ್ ಜೂರಿಸ್ಟ್ರಿಕ್ಷನ್ ಅಂತ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನ್ ಚಾಮರಾಜನಗರದಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ನಾನು ವಿತ್ ರೆಸ್ಪೆಕ್ಟ್ ಟು ಚಾಮರಾಜನಗರ ಎಕ್ಸಾಂಪಲ್ ನ ಕೋಟ್ ಮಾಡಿ ಮಾತಾಡ್ತಾ ಇರ್ತೇನೆ. ದಯವಿಟ್ಟು ಅದನ್ನ ಗಮನಿಸಿ. ಏನಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಗವರ್ಮೆಂಟ್ ಕಡೆಯಿಂದ ಒಂದು LPA ಅಂತ ಒಂದು ಜೂರಿಸ್ಟ್ರಿಕ್ಷನ್ ನ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಗವರ್ಮೆಂಟ್ ಅವರು ನಮ್ಗೆ ಒಂದು ನಿಗದಿಪಡಿಸಿರ್ತಾರೆ. ಸೊ ನಾ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಬೇಕು ಅಂತ ಅಂದ್ರೆ ಆ LPA ಅಂದ್ರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತ ಒಂದು ನಂಗೆ ಆದದ್ದು ಒಂದು ಬೌಂಡ್ರಿನ ನಿಗದಿಪಡಿಸಿರ್ತಾರೆ. ಆ ಬೌಂಡ್ರಿ ಒಳಗೆ ನಾನು ಮಾಸ್ಟರ್ ಪ್ಲಾನ್ ನ ನಮ್ ಕನ್ಸಲ್ಟೆಂಟ್ ಜೊತೆ ಕೂಡಿ ನಾವು ಒಂದು ಪ್ಲಾನ್ ನ ಅಥವಾ ಮಹಾಯೋಜನೆಯನ್ನ ತಯಾರು ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಚಾಮರಾಜನಗರದಲ್ಲಿ ಚಾಮರಾಜನಗರ ಟೌನ್ ಸೇರಿ 26 ಹಳ್ಳಿಗಳು, ಚಾಮರಾಜನಗರ ಟೌನ್ ಸುತ್ತಮುತ್ತ ಏನ್ 26 ಹಳ್ಳಿಗಳು ಹೊಂದ್ಕೊಂಡಿದೆ ಚಾಮರಾಜನಗರ ಟೌನ್. ಸೊ ಟೋಟಲಿ ಸೇರಿ 27 1 ಟೌನ್ ಅಂಡ್ 26 ಗ್ರಾಮಗಳು ಸೇರಿ ನಮ್ಗೆ ಒಂದು LPA ಅಂತ ಗವರ್ಮೆಂಟ್ ಕಡೆಯಿಂದ ಡಿಕ್ಲೇರ್ ಆಗಿದೆ. ಆ ಜೂರಿಸ್ಟ್ರಿಕ್ಷನ್ ಒಳಗೆ ನಾವು ಮಾಸ್ಟರ್ ಪ್ಲಾನ್ ನ ಮಾಡ್ಬೇಕು ಅಂದ್ರೆ ಅದೊಂದು ಬೌಂಡ್ರಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ಜೂರಿಸ್ಟ್ರಿಕ್ಷನ್. ಸೊ ಇದನ್ನ ನಾವು ಮಾಸ್ಟರ್ ಪ್ಲಾನ್ ಮಾಡೋದು ಮುಂದೆ ಹೆಂಗೆ ನಾವು ಒಂದು ಸಿಟಿನ ಎಲ್ಲಿ ಯಾವ್ದು ಆಕ್ಟಿವಿಟಿ ಬರ್ಬೇಕು, ಯಾವ ರೋಡ್ ಎಷ್ಟ್ ಅಗಲ ಇರ್ಬೇಕು, ಆಮೇಲೆ ಎಲ್ ಪಾರ್ಕ್, ಎಲ್ ಓಪನ್ ಸ್ಪೇಸ್, ಈ ತರದೆಲ್ಲ ನಾವು ನಿಗದಿ ಮಾಡಿರ್ತೀವಿ ಮಾಸ್ಟರ್ ಪ್ಲಾನ್ ಅಲ್ಲಿ. ಸೊ ಲೆಟ್ ಅಸ್ ರೆಫರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಟಿಗೆ ಟೌನ್ಗೆ ನಾವು ಮಾಸ್ಟರ್ ಪ್ಲಾನ್ ಅಂತ ಮಾಡ್ಬೇಕಾದ್ರೆ ಇಟ್ ಇಸ್ ಕಾಲ್ಡ್ ಆಸ್ ರೀಡೆವಲಪ್ಮೆಂಟ್ ವಿದಿನ್ ಜೂರಿಸ್ಟ್ರಿಕ್ಷನ್. ಸೊ ನಾನೀಗ ಚಾಮರಾಜನಗರದಲ್ಲಿ ಆಯುಕ್ತರಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನನಗೆ ಆ ಒಂದು ಜೂರಿಸ್ಟ್ರಿಕ್ಷನ್ ಬಿಟ್ಟು ನನಗೆ ಬೇರೆ ಕಡೆ ಅಲ್ಲಿ ಏನು ಕನ್ವರ್ಷನ್ ಆಗ್ಲಿ, ಲೇಔಟ್ ಅಪ್ರೂವಲ್ ಆಗ್ಲಿ, ಬಿಲ್ಡಿಂಗ್ ಲೈಸೆನ್ಸ್ ಆಗ್ಲಿ ನನಗೆ ಪವರ್ ಇರಲ್ಲ. ಸೊ ನಮ್ದೇ ಆದದ್ ಒಂದು ಬೌಂಡ್ರಿ ಅಥವಾ ಒಂದು ಜೂರಿಸ್ಟ್ರಿಕ್ಷನ್ ಕೊಟ್ಟಿರ್ತಾರೆ, ಅದ್ರಲ್ಲೇ ನಾನು ವರ್ಕ್ ಮಾಡ್ಬೇಕು. ಸೊ ದಟ್ ಇಸ್ ದ ರೀಸನ್ ಇಟ್ ಸೇಸ್ ವಿದಿನ್ ಜೂರಿಸ್ಟ್ರಿಕ್ಷನ್ and always master plan is done for future growth. For every once in 10 years master plan na revise ಮಾಡಬೇಕಾಗುತ್ತೆ. ಏನಕ್ಕೆ ರಿವೈಸ್ ಮಾಡಬೇಕಾಗುತ್ತೆ? ಯಾಕೆಂದ್ರೆ ಡೆವಲಪ್ಮೆಂಟ್ಸ್ ಗಳು ಇದು ನಿರಂತರವಾಗಿ ಸಾಗ್ತಾ ಇರುತ್ತೆ. ಸೊ ಆ ಡೆವಲಪ್ಮೆಂಟ್ಸ್ ಗಳನ್ನೆಲ್ಲ ನಾವು ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಕೆಲವೊಂದು ಚೇಂಜಸ್ ಆಗ್ಬೇಕಾಗತ್ತೆ, ಕೆಲವೊಂದು ಹೊಸ ಎಡಿಷನ್ಸ್, ಕೆಲವೊಂದು ಹಳೆಯದನ್ನ ಡಿಲೀಟ್ ಮಾಡ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಕ್ಚುಲಿ ಆಸ್ ಪರ್ ಆಕ್ಟ್ ನಾವು ಒನ್ಸ್ ಇನ್ 10 ವರ್ಷ ಅಥವಾ ಒನ್ಸ್ ಇನ್ 10 years ನಾವು ಮಾಸ್ಟರ್ ಪ್ಲಾನ್ ನ ರಿವೈಸ್ ಮಾಡ್ಬೇಕಾಗತ್ತೆ. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ನಾವು ಲೆಟ್ ಅಸ್ ಮೂವ್. ಮಾಸ್ಟರ್ ಪ್ಲಾನ್ ಕಂಟೆಂಟ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಮಾಸ್ಟರ್ ಪ್ಲಾನ್ ಅಲ್ಲಿ ಏನೇನ್ ಕಂಟೆಂಟ್ ಇರುತ್ತೆ ಅಂತ. ಮೊದಲನೇದಾಗಿ ಮ್ಯಾಪ್ಸ್ ಇರುತ್ತೆ. ಮಾಸ್ಟರ್ ಪ್ಲಾನ್ ನಾವು ಅದನ್ನ ಡಿಪಿಕ್ಟ್ ಮಾಡೋದು ಮ್ಯಾಪ್ಸ್ ಅಲ್ಲಿ. ಆ ಮ್ಯಾಪ್ಸ್ ಅಲ್ಲಿ ಏನೇನು ನಾವು ಡಿಪಿಕ್ಟ್ ಮಾಡಕ್ಕಾಗಲ್ಲ ಅಥವಾ ತೋರ್ಸ್ಲಿಕ್ಕಾಗಲ್ಲ ಅದನ್ನ ಒಂದು ರಿಪೋರ್ಟ್ ರೀತಿಯಲ್ಲಿ ಝೋನಲ್ ರೆಗ್ಯುಲೇಷನ್ಸ್ ಅನ್ನೋ ಒಂದು ರಿಪೋರ್ಟ್ ಫಾರ್ಮ್ ಅಲ್ಲಿ ಅದರಲ್ಲಿ ನಾವು ಕ್ರೋಢೀಕರಿಸಿರ್ತೀವಿ. ಸೊ ಮಾಸ್ಟರ್ ಪ್ಲಾನ್ ಅಲ್ಲಿ ಬೇಸಿಕಲಿ 2 ಪಾರ್ಟ್ಸ್ ಇದೆ. ಒಂದು ಮ್ಯಾಪ್, ಇನ್ನೊಂದು ZR ಅಂತ ಕರಿತೀವಿ, ಆರ್ ಇನ್ ಅದರ್ ವರ್ಡ್ಸ್ ಝೋನಲ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಸೊ ಫಾರ್ ಎನಿ ಸಿಟಿ ಇದು ಮಾಸ್ಟರ್ ಪ್ಲಾನ್ ಅಂತ ಅಂದ್ರೆ ಇದು 2 ಪಾರ್ಟ್ಸ್ ಅಲ್ಲಿ ಪ್ರಿಪೇರ್ ಮಾಡಿರ್ತೀವಿ. ಸೊ ನಾವು ಮ್ಯಾಪ್ಸ್ ಡೆಫಿನೇಷನ್ ಏನು ಅಂತ ನೋಡೋಣ. ಈಗ a 2-dimensional diagrammatic representation of an area ಅಂದ್ರೆ ಇದು ಮ್ಯಾಪ್ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಇದೊಂದು 2-dimensional diagrammatic representation of a city or a town of or a jurisdiction. ಅದರಲ್ಲಿ ಒಂದು ನಾವು ರೆಪ್ರೆಸೆಂಟ್ ಮಾಡಿ ಮ್ಯಾಪ್ ನ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ಸ್ ಅಲ್ಲಿ ಸೀರೀಸ್ ಆಫ್ ಮ್ಯಾಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು
ಚಾಮರಾಜನಗರ ಡೆವಲಪ್ಮೆಂಟ್ ಅಥಾರಿಟಿ ವತಿ ಕಡೆಯಿಂದ ನಾವು ಮಾಸ್ಟರ್ ಪ್ಲಾನ್ ನ ಪ್ರಿಪೇರ್ ಮಾಡಿದೀವಿ. ಈ ಮಾಸ್ಟರ್ ಪ್ಲಾನ್ ಮ್ಯಾಪ್ಸ್ ಅಲ್ಲಿ 83 ಶೀಟ್ಸ್ ಅಲ್ಲಿ ನಾವು ಕಂಪೋಸ್ ಮಾಡಿದೀವಿ. ಸೊ ಆ 83 ಶೀಟ್ಸ್ ಅಲ್ಲಿ ಡಿಫ್ರೆಂಟ್ ಮ್ಯಾಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇಸ್ ಮ್ಯಾಪ್ ಅಂತ ಕರಿತೀವಿ, ಕ್ಲೈಮೆಟಾಲಜಿ ಮ್ಯಾಪ್, ಡೆಮೋಗ್ರಫಿ ಮ್ಯಾಪ್, ಲ್ಯಾಂಡ್ ಯೂಸ್ ಮ್ಯಾಪ್, ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸರ್ಕ್ಯುಲೇಷನ್ ಮ್ಯಾಪ್ ಅಂತ ಇರುತ್ತೆ, ಆಮೇಲೆ ಪ್ರಪೋಸ್ಡ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಂತ ಇರುತ್ತೆ. ಸೊ ಈ ತರ ಡಿಫ್ರೆಂಟ್ ಫೀಚರ್ಸ್ ನ ಆಸ್ಪೆಕ್ಟ್ಸ್ ನ ಈ ಮ್ಯಾಪ್ಸ್ ಗಳಲ್ಲಿ ನಾವು ರೆಪ್ರೆಸೆಂಟ್ ಮಾಡಿ ಅದು ಎಲ್ರಿಗೂ ಅರ್ಥವಾದ ರೀತಿಲಿ 2 ಡೈಮೆನ್ಷನಲ್ ಅಲ್ಲಿ ನಾವು ಅದನ್ನ ಮ್ಯಾಪ್ ರೀತಿಯಲ್ಲಿ ತಯಾರು ಮಾಡಿ ಅದನ್ನ ನಾವು ಸಲ್ಲಿಸ್ತೀವಿ. ಸೊ ಅದಲ್ಲದೆ ಈ ಮ್ಯಾಪ್ಸ್ ಅಲ್ಲಿ ಬಹು ಮುಖ್ಯವಾಗಿ ನಾವೇನು ಇರುತ್ತೆ ಅಂತ ಅಂದ್ರೆ ಆ ಮ್ಯಾಪ್ ಸಬ್ಜೆಕ್ಟ್ ಇರುತ್ತೆ, ಅದನ್ನೇ ನಾವು ಟೈಟಲ್ ಅಂತ ಕರಿತೀವಿ. ಸೊ ಮ್ಯಾಪ್ ಆಲ್ವೇಸ್ ಯೂಶಲಿ ಶುಡ್ ಹ್ಯಾವ್ ಎ ಟೈಟಲ್. ಟೈಟಲ್ ಅಂದ್ರೆ ಆ ಮ್ಯಾಪ್ ಅಲ್ಲಿ ಯಾವ್ದು ಫೀಚರ್ ನ ಅಥವಾ ಯಾವ ಆಸ್ಪೆಕ್ಟ್ ನ ಹೈಲೈಟ್ ಮಾಡಿದೀವಿ ಅದನ್ನ ಟೈಟಲ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಶೀಟ್ ಅಲ್ಲಿ ಇನ್ ಮುಂದಿನ ಸ್ಲೈಡ್ ಅಲ್ಲಿ ಮ್ಯಾಪ್ ಅನ್ನ ತೋರಿಸ್ತೇನೆ ನಾನು. ಟೈಟಲ್ ಅಂತ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಇರುತ್ತೆ. ಅಂದ್ರೆ ಅದು ಸರ್ಕ್ಯುಲೇಷನ್ ರೆಪ್ರೆಸೆಂಟ್ ಮಾಡುತ್ತಾ ಅಥವಾ ಅದೇನು ಲ್ಯಾಂಡ್ ಯೂಸ್ ನ ರೆಪ್ರೆಸೆಂಟ್ ಮಾಡುತ್ತಾ ಆ ಪರ್ಟಿಕ್ಯುಲರ್ ಮ್ಯಾಪ್ ಅಂತ ಆ ಟೈಟಲ್ ಅಲ್ಲಿ ನಾವು ಹೇಳಿರ್ತೀವಿ. ಅದ್ರ ಜೊತೆಗೆ ನಮ್ಗೆ ಎಲ್ಲರಿಗೂ ಗೊತ್ತು, ಒಂದ್ ಮ್ಯಾಪ್ ಅಥವಾ ಎನಿ ಡ್ರಾಯಿಂಗ್ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ವೆದರ್ ಇಟ್ ಇಸ್ ಏನು ಒಂದ್ ಬಿಲ್ಡಿಂಗ್ ಪ್ಲಾನ್ ಇರ್ಬೋದು ಅಥವಾ ಒಂದ್ ಲೇಔಟ್ ಪ್ಲಾನ್ ಇರ್ಬೋದು, ಒಂದು ಮಾಸ್ಟರ್ ಪ್ಲಾನ್ ಇರ್ಬೋದು, ಯಾವುದೇ ಒಂದು ಡ್ರಾಯಿಂಗ್ ಅಥವಾ ಮ್ಯಾಪ್ಗೆ ನಾವು ಒಂದು ನಾರ್ತ್ ಡೈರೆಕ್ಷನ್ ಇಸ್ ಎ ಮಸ್ಟ್. ಅಂಡ್ ಆಲ್ವೇಸ್ ನಾರ್ತ್ ಡೈರೆಕ್ಷನ್ ನ ನಾವು ಅಪ್ವರ್ಡ್ ಆಗಿ ತೋರಿಸಿರ್ತೀವಿ, ಅಂದ್ರೆ ಮೇಲ್ಮುಖವಾಗಿ ತೋರಿಸಿರ್ತೀವಿ. ಯಾಕೆ ಅಂತಂದ್ರೆ ದಟ್ ಇಸ್ ದ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್. ಸೊ ಯಾವಾಗ್ಲೂ ನಾರ್ತ್ ಡೈರೆಕ್ಷನ್ ಇಟ್ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ಅಪ್ವರ್ಡ್. ಸೊ ಈ ನಾರ್ತ್ ಡೈರೆಕ್ಷನ್ ಇಂದ ನಾವು ಯಾವ ಕಡೆ ಇನ್ ಉಳಿದಿದ್ದ ದಿಕ್ಕುಗಳನ್ನ ನಾವು ಕಂಡಿಡ್ಕೋಬಹುದು. ಆದ್ರಿಂದ ನಾರ್ತ್ ಡೈರೆಕ್ಷನ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಓವರ್ ಇಯರ್. ಸೊ ಅದೇ ರೀತಿ ಸ್ಕೇಲ್ನು ಸುಧಾ ನಾವು ಇಲ್ಲಿ ತೋರಿಸಿರ್ತೀವಿ. ಅಂದ್ರೆ ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಆ ಪರ್ಟಿಕ್ಯುಲರ್ ಒಂದು ನಾವು 2 ಡೈಮೆನ್ಷನ್ ಗ್ರಾಫಿಕಲಿ ಏನ್ ರೆಪ್ರೆಸೆಂಟ್ ಮಾಡಿರ್ತೀವಿ ಅದು ಯಾವ ಸ್ಕೇಲ್ಗೆ ತಯಾರಿಸಿರ್ತೀವಿ. ಫಾರ್ ಎಕ್ಸಾಂಪಲ್ 1:250 ಅಂತ ಏನಾದ್ರೂ ನಾವು ಸ್ಕೇಲ್ ಹಾಕಿದ್ರೆ ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆಕ್ಚುಯಲ್ ಆಗಿ 1 ಮೀಟರ್ ಡ್ರಾಯಿಂಗ್ ಅಲ್ಲಿ ರೆಪ್ರೆಸೆಂಟ್ ಆಗೋದು ಗ್ರೌಂಡ್ ಅಲ್ಲಿ ಅದು 250 ಮೀಟರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಲೈಕ್ ದಿಸ್ ದೇರ್ ಆರ್ ಡಿಫ್ರೆಂಟ್ ಸ್ಕೇಲ್ಸ್. ನಾವು ನಮ್ಗೆ ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ ಇರುತ್ತೆ. ಲೈಕ್ ಏನು ಲಾರ್ಜ್ ಸ್ಕೇಲ್, ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಅಂತ. ಇದು ಯೂಶಲಿ ನಾವು ಕ್ಲಾರಿಟಿ ಇರಬೇಕು, ಜೊತೆಗೆ ಲೆಜಿಬಲ್ ಆಗಿರ್ಬೇಕು, ಮ್ಯಾಪ್ ಎಲ್ರಿಗೂ ರೀಡಬಲ್ ಆಗಿರ್ಬೇಕು. ಆ ತರ ಒಂದು ಸ್ಕೇಲ್ ನ ನಾವು ಚೂಸ್ ಮಾಡಿ ಮ್ಯಾಪ್ ಅನ್ನ ನಾವು ತಯಾರಿಸಬೇಕಾಗತ್ತೆ. ಅದ್ರ ಜೊತೆಗೆ ಮ್ಯಾಪ್ಸ್ ಅಲ್ಲಿ ನಾವ್ ಇನ್ನೊಂದು ನೋಡ್ಬೋದು, ರೈಟ್ ಸೈಡ್ ಅಲ್ಲಿ ಒಂದು ಲೆಜೆಂಡ್ ಅಂತ ಇರುತ್ತೆ. ಲೆಜೆಂಡ್ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಈಗ ಮ್ಯಾಪ್ಸ್ ನ ನಾವು ಅದರಲ್ಲಿ ಕೆಲವೊಂದು ಸಿಂಬಲ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ, ಕೆಲವೊಂದು ನೊಟೇಶನ್ ಯೂಸ್ ಮಾಡಿರ್ತೀವಿ. ಈ ನೊಟೇಶನ್ಸ್ ಸಿಂಬಲ್ಸ್ ಏನಂತಂದ್ರೆ ಇಟ್ ಸಿಗ್ನಿಫೈಸ್ ಸಮ್ ಏನು ಡಾಟಾನ. ಸೊ ಅದ್ ಏನನ್ನ ಸಿಗ್ನಿಫೈ ಮಾಡುತ್ತೆ ಆ ಮ್ಯಾಪ್ ಅಲ್ಲಿ, ಒಂದ್ ರೆಡ್ ಕಲರ್ ಅಂದ್ರೆ ಏನನ್ನ ಡಿನೋಟ್ ಮಾಡುತ್ತೆ, ಅಥವಾ ಒಂದು ಸಿಂಬಲ್ ಇರುತ್ತೆ ಆ ಸಿಂಬಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಲೆಜೆಂಡ್ ಅಲ್ಲಿ ನಾವು ಹಾಕಿರ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಏನು ಆಸ್ಪೆಕ್ಟ್ಸ್ ಮ್ಯಾಪ್ ಅಲ್ಲಿ ಇರೋ ಅಂತ ಫೀಚರ್ಸ್. ಸೊ ಐ ಥಿಂಕ್ ಐ ಹೋಪ್ ಇನ್ ಬ್ರೀಫ್ ಮ್ಯಾಪ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಅದು ಫಸ್ಟ್ ಪಾರ್ಟ್ ಆಫ್ ದ ಮಾಸ್ಟರ್ ಪ್ಲಾನ್. Now coming to the second part of the master plan, that is zonal regulations ಅಂತ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ZR ಅಂತಾನು ಕರಿತೀವಿ. ಯಾಕೆಂದ್ರೆ ಬರೀ ಮ್ಯಾಪ್ ಅಲ್ಲಿ ನಾವು ಎಲ್ಲಾನು ತಿಳ್ಕೊಳಕ್ ಆಗಲ್ಲ ಆ ಸಿಟಿ ಬಗ್ಗೆ. ಸೊ ಏನೇನು ನಾವು 2 ಡೈಮೆನ್ಷನ್ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ ಅಂತದನ್ನ ಝೋನಲ್ ರೆಗ್ಯುಲೇಷನ್ ಅಂತ ಒಂದು ರಿಪೋರ್ಟ್, ಇಟ್ಸ್ ನಥಿಂಗ್ ಬಟ್ ಒಂದು ಡಾಕ್ಯುಮೆಂಟರಿ ಫಾರ್ಮ್ ಅಲ್ಲಿ ಒಂದು ರಿಪೋರ್ಟ್ ಇರುತ್ತೆ, ಅದರಲ್ಲಿ ನಾವು ಅಳವಡಿಸ್ತೀವಿ. ಸೊ ಈ ಝೋನಲ್ ರೆಗ್ಯುಲೇಷನ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆ ಪರ್ಟಿಕ್ಯುಲರ್ ಸಿಟಿಗೆ ಎಷ್ಟು ಸೆಟ್ ಬ್ಯಾಕ್ಸ್ ಬಿಡಬೇಕು. ಫಾರ್ ಎಕ್ಸಾಂಪಲ್ 20-30 ಸೈಟ್ ಇದ್ರೆ ಅದಕ್ಕೆ ಫ್ರಂಟ್, ಬ್ಯಾಕ್, ಸೈಡ್ಸ್ ಗಳಲ್ಲಿ ಎಷ್ಟು ಸೆಟ್ ಬ್ಯಾಕ್ ಇರಬೇಕು, ಆಮೇಲೆ ಕವರೇಜ್ ಎಷ್ಟು, FAR ಎಷ್ಟು, ಆಮೇಲೆ ರೆಸಿಡೆನ್ಷಿಯಲ್ ಲ್ಯಾಂಡ್ ಯೂಸ್ ಇದ್ರೆ ಯಾವ ತರ ಆಕ್ಟಿವಿಟೀಸ್ ನಾವು ಅಲೋ ಮಾಡ್ಬೋದು, ಆಮೇಲೆ ಅದಲ್ಲದೆ ಇನ್ನೇನೇನ್ ನಾವು ಮ್ಯಾಪ್ಸ್ ಅಲ್ಲಿ ಮಿಸ್ಸಿಂಗ್ ಆಗಿರುತ್ತೆ ಡೀಟೇಲ್ಸ್ ಅಂತದನ್ನೆಲ್ಲ ನಾವು ಝೋನಲ್ ರೆಗ್ಯುಲೇಷನ್ ಅಲ್ಲಿ ಕವರ್ ಮಾಡಿರ್ತೀವಿ. ಸೊ ಈ ಮ್ಯಾಪ್ಸ್ ಮತ್ತೆ ಝೋನಲ್ ರೆಗ್ಯುಲೇಷನ್ ನಾವು ಮಾಡೋದು ಬೇಸಿಕಲಿ ಎಲ್ರಿಗೂ ಗೊತ್ತಿದೆ, ಇದು ಜನರಲ್ ಪರ್ಪಸ್ಗೆ, ಅಂದ್ರೆ ಇಟ್ಸ್ ಫಾರ್ ಪೀಪಲ್ ಆರ್ ಪಬ್ಲಿಕ್. ಸೊ ಅದರಿಂದ ನಾವು ಅವ್ರಿಗೆ ಅದು ಖುಷಿ ತರಬೇಕು. ಸೊ ಅದರಿಂದ ನಾವು ಒಂದು ಮೇನ್ ವಿಷನ್ ಇಟ್ಕೊಂಡು ಮಾಡ್ತೀವಿ. ಏನಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಪಬ್ಲಿಕ್ ಹೆಲ್ತ್ ಅಂತ. ಅಂದ್ರೆ ಈ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ನಾವು ಹೆಲ್ತ್ ಆಸ್ಪೆಕ್ಟ್, ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಾಟ್ ವಿ ವಿಲ್ ಕವರ್. ಅಂಡ್ ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಸೇಫ್ಟಿ.
ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ ಅಂದ್ರೆ ಸೇಫ್ಟಿ ಅಂದ್ರೆ ಈಗ ಒಂದು ಇಂಡಸ್ಟ್ರಿಯಲ್ ಝೋನ್ ಇರುತ್ತೆ, ಅದ್ರ ಪಕ್ಕ ನಮ್ ಮಾಸ್ಟರ್ ಪ್ಲಾನ್ ಅಲ್ಲೋ ಅಥವಾ ನಾವು ಪ್ಲಾನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಮಕ್ಕಳದು ಕಿಂಡರ್ ಗಾರ್ಡನ್ ಅಥವಾ ಒಂದು ಚಿಕ್ಕ ಶಾಲೆ ಏನಾದ್ರು ಓಪನ್ ಮಾಡಿದ್ರೆ ನಾವು ಯೋಚಿಸೋಣ ನೋಡಿ, ಆ ಮಕ್ಕಳಿಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕೆಂತಂದ್ರೆ ಅದ್ ಎರಡು ಲ್ಯಾಂಡ್ ಯೂಸ್ ವಿರುದ್ಧವಾಗಿದೆ. ಸೊ ನಾವೇನು ಇಲ್ಲಿ ಸೇಫ್ಟಿ, ಅದೇ ವಾಟ್ ಇಟ್ ಮೀನ್ಸ್ ಸೇಫ್ಟಿ. ಸೊ ಅದೇ ರೀತಿ ವೆಲ್ಫೇರ್ ಆಫ್ ದ ಕಮ್ಯುನಿಟಿ ನಾವು ಮಾಡೋದು ಅಲ್ಲಿ ವಾಸವಾಗಿರೋ ಅಂತ ಜನರುಗಳಿಗೋಸ್ಕರ. ಸೊ ಅವ್ರದ್ದು ಅನಿಸಿಕೆಗಳು, ಆಮೇಲೆ ಅವ್ರದ್ದು ಸಜೆಷನ್ಸ್, ಆಮೇಲೆ ಅವ್ರಿಗೋಸ್ಕರ ನಾವು ಮಾಡೋದ್ರಿಂದ ಅವ್ರಿಗೆ ಅದು ಕನ್ವೀನಿಯಂಟ್ ಆಗೂ ಇರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವ್ ಏನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಅಲ್ಲಿ ಯಾವ್ದಾದ್ರು ಒಂದು ಅವ್ರಿಗೆ ಬೇಕಾಗಿರೋ ಅಂತ ಬೇಸಿಕ್ ಫೆಸಿಲಿಟಿನ ನಾವೆಲ್ಲೋ ಒಂದು ಏನಾಗುತ್ತೆ ಅಂದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ. ಏನೋ ಒಂದು ಅವರು ದಿನನಿತ್ಯ ಒಂದು ದಿನಸಿನೋ ಸಾಮಾನೋ ಒಂದು ಕೊತ್ತಂಬರಿ ಸೊಪ್ಪು ಏನೋ ತರಬೇಕು, ಅವ್ರು ಮಾಲ್ಗೋ ಮಾರ್ಕೆಟ್ಗೋ ಹೋಗೋ ಅಷ್ಟು ಅದು ಸೂಕ್ತ ಅಲ್ಲ. ಸೊ ಹಾಗಾಗಿ ನಾವು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಮೊದ್ಲಾಗಿ ಹೆಲ್ತ್ ಇಶ್ಯೂಸ್ ಆಗ್ಬಾರ್ದು, ಜೊತೆಗೆ ಅವ್ರಿಗೆ ಸೇಫ್ಟಿ ಇರ್ಬೇಕು, ಜೊತೆಗೆ ಎಲ್ಲ ಓವರ್ ಆಲ್ ಅಲ್ಲಿ ವಾಸವಾಗಿರೋರ್ಗೆ ಮತ್ತೆ ಅಲ್ಲಿ ವಾಸ ಮಾಡೋರ್ಗೆ ಜೊತೆಗೆ ಅದು ಕನ್ವೀನಿಯಂಟ್ ಆಗಿರ್ಬೇಕು. ಅದೇ ರೀತಿ ನಾವೇನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಎನ್ವೈರನ್ಮೆಂಟ್ ಸುಧಾ ನಾವು ಗಣನೆಗೆ ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಏನೋ ನಾವು ಎಲ್ಲೋ ಒಂದು ರೋಡ್ ನ ಪ್ರಪೋಸ್ ಮಾಡ್ಬಿಡ್ತೀವಿ, ಬಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ಒಂದು ನಾಲಾ ಇರ್ಬೋದು ಅಥವಾ ಅಲ್ಲಿ ಒಂದ್ ಏನೋ ಒಂದು ಆಗ್ಲೇ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇರ್ಬೋದು. ಸೊ ಅಂತದ್ರ ಮೇಲೆ ನಾವು ಪ್ರಪೋಸ್ ಮಾಡಿದ್ರೆ ಅದೇನಾಗುತ್ತೆ ಎನ್ವೈರನ್ಮೆಂಟ್ ಗೆ ವ್ಯತಿರಿಕ್ತ ಆಗುತ್ತೆ. ಯಾಕಂದ್ರೆ ಈಗ ನಾಲಾ ಮೇಲೆ ಏನಾದ್ರು ನಾವು ಒಂದ್ ಬಿಲ್ಡಿಂಗು ಅಥವಾ ಒಂದ್ ಏನಾದ್ರು ರೋಡ್ ನ ಹಾಕ್ಬಿಟ್ರೆ ಆ ನ್ಯಾಚುರಲ್ ಎನ್ವೈರನ್ಮೆಂಟ್ ನ ನಾವು ಹಾಳು ಮಾಡ್ದಂಗ ಆಗುತ್ತೆ. ಬಟ್ ಆಲ್ವೇಸ್ ವಿ ನೋ ದಟ್ ಲೈಕ್ ವಿ ಶುಡ್ ಗೋ ಹ್ಯಾಂಡ್ ವಿತ್ ಎನ್ವೈರನ್ಮೆಂಟ್, ಅಥವಾ ನಾವು ಎನ್ವೈರನ್ಮೆಂಟ್ ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತಂದ್ರೆ ನಾವು ಏನಿದೆ ನ್ಯಾಚುರಲ್ ಫೀಚರ್ಸ್ ಆದಷ್ಟು ಹಾಗೆ ಉಳಿದುಕೊಂಡು ಇನ್ನು ಯಾವ ತರ ನಾವು ಮುಂದೆ ಒಂದು ಸಿಟಿಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗೋ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಗಣನೆಗೆ ತೆಗೆದುಕೊಂಡು ಮಾಡಿದ್ರೆ ಅವಾಗ್ಲೇ ಆ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗೋದು ಅನ್ನೋದು ನನ್ನ ಭಾವನೆ. ಅದೇ ರೀತಿ ಇಲ್ಲ ಇರೋ ಆಸ್ಪೆಕ್ಟ್ಸ್ ಜೊತೆಗೆ ಈಗ ಎಲ್ಲರಿಗೂ ತಮಗ್ ಗೊತ್ತು ಏಸ್ಥೆಟಿಕ್ಸ್ ಅಂದ್ರೆ ಬ್ಯೂಟಿ ಅಂತ ಸಿಂಪಲ್ ಆಗಿ. ಸೊ ಇದು ಬಹಳ ಮುಖ್ಯವಾಗುತ್ತೆ. ಈಗ ನಾವೇನೋ ಒಂದು ಸಿಟಿ ಡೆವಲಪ್ ಮಾಡ್ಲಿಕ್ಕೆ ಹೋಗ್ತೀವಿ, ಬಟ್ ಅದು ಚೆನ್ನಾಗಿ ಕಾಣ್ಲಿಲ್ಲ ಅಂತ ಅದು ಅಟ್ರಾಕ್ಟ್ ಮಾಡಿ ಜನರುಗಳಿಗೆ. ಸೊ ಏಸ್ಥೆಟಿಕ್ ಆಲ್ಸೋ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ವೈಲ್ ಪ್ರಿಪೇರಿಂಗ್ ಮಾಸ್ಟರ್ ಪ್ಲಾನ್. ಆಮೇಲೆ ಈ ಮಾಸ್ಟರ್ ಪ್ಲಾನ್ ಈಗಾಗಲೇ ನಾನು ಹೇಳ್ದಂಗೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರು ಮಾಡ್ತಾರೆ ಕೆಲವೊಂದ್ ಸಿಟಿಲಿ. ಫಾರ್ ಎಕ್ಸಾಂಪಲ್ BDA, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ, BDA ಅಂದ್ರೆ ಸೊ ಬ್ಯಾಂಗ್ಳೂರ್ ಸಿಟಿಗೆ ಬ್ಯಾಂಗ್ಳೂರ್ ಸುತ್ತಮುತ್ತ ಎಲ್ಲ BDA ಅವ್ರಿಗೆ ಇದೆ ಪವರ್. ಸೊ ಅವರು ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ಮೈಸೂರು ಸಿಟಿ, ಮೈಸೂರು ಸುತ್ತಮುತ್ತ ಎಲ್ಲ ಮೈಸೂರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ ಮೂಡ, ದಟ್ ಇಸ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದು ಕಾಂಪಿಟೆಂಟ್ ಅಥಾರಿಟಿ ಅಥವಾ ಸಕ್ಷಮ ಪ್ರಾಧಿಕಾರ, ಅವರು ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ನಮ್ಮ ಚಾಮರಾಜನಗರದಲ್ಲಿ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಿಪೇರ್ಸ್ ದ ಮಾಸ್ಟರ್ ಪ್ಲಾನ್ ಫಾರ್ ಇಟ್ಸ್ ಜುರಿಸ್ಟ್ರಿಕ್ಷನ್. ಆಮೇಲೆ ಈ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಸಾಕಷ್ಟು ಪರಿಣಿತರು ಇನ್ವಾಲ್ವ್ ಆಗಿ ಈ ಮಾಸ್ಟರ್ ಪ್ಲಾನ್ ನ ಮಾಡೋದು. ಫಾರ್ ಎಕ್ಸಾಂಪಲ್ ಅನ್ ಎಕ್ಸ್ಪರ್ಟ್ ಫ್ರಮ್ ಏನು ಸಿವಿಲ್ ಫೀಲ್ಡ್, ಪ್ಲಾನಿಂಗ್ ಫೀಲ್ಡ್ ಇಂದ, ಜೊತೆಗೆ ಜಾಗ್ರಫಿ ಫೀಲ್ಡ್ ಇಂದ ಎಲ್ಲರೂ ಸೇರ್ಕೊಂಡು ಎಲ್ಲ ಎಕ್ಸ್ಪರ್ಟ್ಸ್ ಸೇರಿ ಕೂಡಿ ಮಾಡೋ ಅಂತ ಒಂದು ಯೋಜನೆ ಇದು. ಆಮೇಲೆ ಈ ಮಾಸ್ಟರ್ ಪ್ಲಾನ್ ಅನ್ನ ನಾವು ಇದು ಲಾಂಗ್ ಟರ್ಮ್ ಪ್ಲಾನ್ ಅಂತೀವಿ, ಯಾಕೆಂದ್ರೆ ಇದು ಮುಂದಿನ ದಿನಗಳಿಗೆ ಅಳವಡಿಸ್ಕೊಳ್ಳೋದಕ್ಕೆ ಅಂತ ನಾವು ಮಾಡೋದು. ಸೊ ಆಸ್ ಐ ಆಲ್ರೆಡಿ ಮೆನ್ಷನ್ ಏನು ಇದು ಒಂದು 10 ವರ್ಷದ ಯೋಜನೆ ಇದು. ಸೊ ಅದರಿಂದ ಇದನ್ನ ಲಾಂಗ್ ಟರ್ಮ್ ಪ್ಲಾನ್ ಅಂತ ಹೇಳ್ತೀವಿ. ಈಗ ನಾವ್ ಏನಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ಬೇಕು, ಅದ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಸಿಟಿ ಬೆಳೆಯುತ್ತೆ ಅನ್ನೋದನ್ನ ಈಗ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಮಾಸ್ಟರ್ ಪ್ಲಾನ್ ಮಾಡೋದ್ರಿಂದ ನಮ್ ಸಿಟಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಗೋ ಅಕಾರ್ಡಿಂಗ್ಲಿ ವಿತ್ ದ ಪ್ಲಾನ್ಡ್ ಅರ್ಬನ್ ಡೆವಲಪ್ಮೆಂಟ್. ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಸ್ಟರ್ ಪ್ಲಾನ್ ನ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ಒಂದು ಅರ್ಬನ್ ಡೆವಲಪ್ಮೆಂಟ್ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಬಹುದು. ಸೊ ದಟ್ ಇಸ್ ದ ರೀಸನ್ ಇಟ್ ಸೇಸ್ ಪ್ಲಾನ್ಡ್ ಅರ್ಬನ್ ಡೆವಲಪ್ಮೆಂಟ್ ಅಂತ. ಅದೇ ರೀತಿ ಇದನ್ನ ನಾವು ಮುಂದೆ ಒಂದು 10 ವರ್ಷಕ್ಕೆ ಮಾಡೋದ್ರಿಂದ ಆ 10 ವರ್ಷದಲ್ಲಿ ಬರ್ಬೋದಂತ ಜನಸಂಖ್ಯೆ, ಆಮೇಲೆ 10 ವರ್ಷಕ್ಕೆ ಬೇಕಾದಷ್ಟು ನಾವು ಏನು ಸೌಲಭ್ಯಗಳನ್ನೆಲ್ಲ ನಾವು ಈಗ್ಲೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್, ಬೇಸ್ಡ್ ಆನ್ ದ ಜೋಗ್ರಫಿಕಲ್ ಏರಿಯಾ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಅದೇ ರೀತಿ
ನೆಕ್ಸ್ಟ್ ಪಾಯಿಂಟ್ ಇಸ್ ಟು ಫೆಸಿಲಿಟೇಟ್ ಆರ್ಡರ್ಲಿ ಡೆವಲಪ್ಮೆಂಟ್ ಆಫ್ ಅರ್ಬನ್ ಏರಿಯಾಸ್. ಅಂದ್ರೆ ಇದೇನ್ ಹೇಳುತ್ತೆ ಅಂತ ಅಂದ್ರೆ, ಅಥವಾ ಇದೇನ್ ಸೂಚಿಸುತ್ತೆ ಅಂದ್ರೆ, ಈಗ ನಾವು ಎಲ್ಲೋ ಒಂದು ಈಗ ಶಾಲೆ, ಈಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ ಅಲ್ಲಿ ಶಾಲೆಗಳು ಕೊರತೆ ಇದೆ. ಇದು ಹೇಗೆ ನಮಗ್ ಗೊತ್ತಾಗತ್ತಪ್ಪ ಅಂದ್ರೆ, ಒಂದು ಸ್ಪೇಸ್ ಸ್ಟ್ಯಾಂಡರ್ಡ್ಸ್ ಅಂತ ನಮ್ಮಲ್ಲಿ ಪ್ಲಾನಿಂಗ್ ನಾರ್ಮ್ಸ್ ಅಲ್ಲಿ ಇದೆ. ಸೊ ಈ ಸ್ಪೇಸ್ ಸ್ಟ್ಯಾಂಡರ್ಡ್ಸ್ ಏನ್ ಹೇಳುತ್ತೆ ಅಂದ್ರೆ, ಇಷ್ಟು ಜನಸಂಖ್ಯೆಗೆ ಇಷ್ಟು ಸ್ಕೂಲ್ಸ್ ಇರ್ಬೇಕು ಅಂತ. ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ, ಈಗ ಏನಾದ್ರೂ ನಂಬರ್ ಆಫ್ ಸ್ಕೂಲ್ಸ್ ಶಾರ್ಟೇಜ್ ಇದ್ರೆ ಅಲ್ಲಿರೋ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಶಾಲೆಗೆ ಅಂತ ರಿಸರ್ವ್ ಮಾಡ್ಬೇಕಾಗತ್ತೆ. ಇದು ಕಮ್ಸ್ ಅಂಡರ್ ಏನು ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಯೂಸಸ್ ಬರುತ್ತೆ. ಸೊ ಅದನ್ನ ನಾವು ನಿಗದಿಪಡಿಸಬೇಕಾಗತ್ತೆ. ಸೊ ದಟ್ಸ್ ವಾಟ್ ಇಟ್ ಸೇಸ್, ಟು ಫೆಸಿಲಿಟೇಟ್ ಆರ್ಡರ್ಲಿ ಡೆವಲಪ್ಮೆಂಟ್ ಆಫ್ ಅರ್ಬನ್ ಏರಿಯಾಸ್ ಅಂತ. ಆಮೇಲೆ ನೆಕ್ಸ್ಟ್ ಪ್ರಾವಿಷನ್ ಆಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಈಗಾಗ್ಲೇ ನಾನು ತಿಳಿಸ್ದಂಗೆ, ಈಗ ನಾವು ಈಗಿರೋ ಕಂಜೆಸ್ಟೆಡ್ ಕೋರ್ ಏರಿಯಾದಲ್ಲೇ ನಾವೆಲ್ಲ ಫೆಸಿಲಿಟೀಸು, ಇನ್ ಮುಂದೆ ಏನ್ ಬೇಕು ಅದನ್ನೆಲ್ಲ ಕೊಡಕ್ಕಾಗಲ್ಲ. ಕೆಲವೊಂದ್ಸಲ ನಾವು ಹೊರಗಡೆನೆ ಹೋಗ್ಬೇಕಾಗತ್ತೆ ಕೋರ್ ಏರಿಯಾ ಔಟ್ಸ್ಕಟ್ಸ್ ಅಲ್ಲೆಲ್ಲ. ಸೊ ಅವಾಗ ಅಲ್ಲೆಲ್ಲ ಸೂಕ್ತವಾದ ನಾವು ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನಮ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ದಟ್ ಇಸ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ನಾವು ನಿಗದಿಪಡಿಸಬೇಕಾಗತ್ತೆ. ಎಲ್ಲಿ ಎಷ್ಟು ಮೀಟರ್ ವೈಡ್ ರೋಡ್ ಹಾಕಿದ್ರೆ ಅಲ್ಲಿ ನಮ್ಗೆ ಸೂಕ್ತವಾಗುತ್ತೆ. ಆಮೇಲೆ ಅಲ್ಲಿ ಅದು ಸ್ಕೋಪ್ ಇದೆಯಾ ಆ ರಸ್ತೆಗೆ, ಅಲ್ಲಿ ಏನ್ ಬೆಳವಣಿಗೆ ಬಂದ್ರೆ ಆ ಏರಿಯಾಗೆ ಅದು ಹೊಂದ್ಕೊಳ್ಳುತ್ತೆ. ಅಥವಾ ಇನ್ನೇನ್ ಎಲ್ಲಿ ಪಾರ್ಕ್ ಬಿಡ್ಬೇಕಾಗತ್ತೆ, ಎಲ್ಲಿ ಪಾರ್ಕ್ ಕಡಿಮೆ ಆಗಿದೆ, ಅಲ್ಲಿ ಏನಾದ್ರೂ ನಾವು ಪಾರ್ಕ್ ಅಳವಡಿಸಿದ್ರೆ ಆ ಜನಕ್ಕೆ ಏನಾದ್ರೂ ಯೂಸ್ ಆಗತ್ತಾ. ಸೊ ಈ ತರದನ್ನೆಲ್ಲ ನಾವು ಪ್ರಾವಿಷನ್ ಮಾಡಿಟ್ಕೊಂಡಿರ್ತೀವಿ ಮಾಸ್ಟರ್ ಪ್ಲಾನ್ ಅಲ್ಲಿ. ಅದೇ ರೀತಿ ನಾವ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ರಿಯಲಿಸ್ಟಿಕ್ ಅಂದ್ರೆ ಅದು ಪ್ರಾಕ್ಟಿಕಲಿ ಇಟ್ ಶುಡ್ ಬಿ ಪಾಸಿಬಲ್. ಈಗ ನಾನೇನು ಅದನ್ನ ಅಸ್ಯೂಮ್ ಮಾಡ್ಬಿಟ್ಟು ಹಾಕ್ದ ತಕ್ಷಣ ಅದು ಇಂಪ್ಲಿಮೆಂಟೇಷನ್ ಗೆ ಬರ್ದೇ ಇದ್ರೆ ನಾ ಮಾಡಿರೋ ಮಾಸ್ಟರ್ ಪ್ಲಾನ್ ಎಲ್ಲ ಇಟ್ ವಿಲ್ ಬಿ ಓನ್ಲಿ ಆನ್ ದ ಪೇಪರ್. ಸೊ ಇಟ್ ಶುಡ್ ನಾಟ್ ಹ್ಯಾಪನ್ ಲೈಕ್ ದಟ್. ಏನಂದ್ರೆ ಅದು ಪ್ರಾಕ್ಟಿಕಲಿ ನಾವ್ ಇಂಪ್ಲಿಮೆಂಟ್ ಮಾಡಿದಾಗ ಅದು ಅಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಲಿ ಅದು ಹೊಂದ್ಕೋಬೇಕು. ಆ ರೀತಿ ನಾವು ರಿಯಲಿಸ್ಟಿಕ್ ಆಗಿ, ಆಮೇಲೆ ನಾವ್ ಏನ್ ಅಸಂಪ್ಷನ್ ಮಾಡ್ಕೋತೀವಿ ಇನ್ 10 ವರ್ಷದ ಫ್ಯೂಚರ್ ಅಲ್ಲಿ ಈ ತರ ಚಾಮರಾಜನಗರ ಒಂದು ಬೆಳಿಬೇಕು, ಈ ದಿಕ್ಕಲ್ಲಿ ಬೆಳಿಬೇಕು. ಫಾರ್ ಎಕ್ಸಾಂಪಲ್ ಮೈಸೂರು ನಂಜನಗೂಡ ದಿಕ್ಕಲ್ಲಿ ಸ್ಕೋಪ್ ಇದೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಆ ದಿಕ್ಕಲ್ಲಿ ಬೆಳಿಬೇಕು ಅಂತ ಅಂದ್ರೆ ಅಲ್ಲಿಗೆ ಇನ್ನೇನ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಅಥವಾ ಅಲ್ಲಿಗೆ ಏನ್ ನಾನು ಫೆಸಿಲಿಟೀಸ್ ಕೊಟ್ರೆ ಒಂದು ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ ಅಂತ ನಾನು ಆಂಟಿಸಿಪೇಟರಿ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ಅಸಂಪ್ಷನ್. That's what it says by to be realistic and anticipatory anta. Next point is framing flexible and responsive development control regime. ಈಗ ನಾವು ಈ ಮಾಸ್ಟರ್ ಪ್ಲಾನ್ ZR ನ ಮಾಡ್ತೀವಿ, ಬಟ್ ಅದು ಆದಷ್ಟು ಏನು ಅಂತಂದ್ರೆ ಒಂದ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ರೆ ಕಾಲಕ್ಕೆ ತಕ್ಕಂತೆ ನಾವು ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಂಡು ಅದನ್ನ ಜನಗಳಿಗೆ ಉಪಯೋಗ ಆಗುವಂತೆ, ಜೊತೆಗೆ ಏನು ರೂಲ್ಸ್ ರೆಗ್ಯುಲೇಷನ್ ನಮ್ಮ ಮಾಸ್ಟರ್ ಪ್ಲಾನ್ ಧ್ಯೇಯನು ಇಟ್ಕೊಂಡು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಸಕ್ಸಸ್ಫುಲ್ ಆಗ್ಬೋದು. ಬಟ್ ಏನಂತಂದ್ರೆ ನಾವು ಮಾಡ್ಬೇಕಾದ್ರೆ ಬರೀ ಒಂದೇ ಒಂದು ಆಸ್ಪೆಕ್ಟ್ ನ ತಲೆಯಲ್ಲಿ ಇಟ್ಕೊಂಡು ಅಥವಾ ಒಂದೇ ಕೇಸ್ ಮಾಡ್ಬಿಟ್ರೆ ಅವಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಮಾಸ್ಟರ್ ಪ್ಲಾನ್ ನ ಅಥವಾ ಈ ZR ನ ನಾವು ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಅದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಜನರಿಗೆ ಅದನ್ನ ಉಪಯೋಗ ಆಗಲ್ಲ ಅಂದ್ರೆ ಖಂಡಿತ ಅದು ನಮ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್ ಬೈ framing flexible and responsive development control regime andre. Now let us move on to the last point, that is to preserve and conserve the heritage character and the environment of the urban area. ಎಲ್ಲರಿಗೂ ಗೊತ್ತಿದೆ, ಈಗ ಮೋಸ್ಟ್ ಆಫ್ ದ ಸಿಟೀಸ್ ಲೈಕ್ ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಈಗ ಶ್ರೀರಂಗಪಟ್ಟಣ ಆಗಿರ್ಬೋದು, ಇಲ್ಲೆಲ್ಲ ಹಿಂದೆ ಕೆಲವೊಂದು ಉದ್ದೇಶದಿಂದ ಕೆಲವೊಂದು ಕಟ್ಟಡಗಳು ಈಗಾಗ್ಲೇ ಸೊ ಅದನ್ನ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನೆಲ್ಲ ತಿಳಿಸ್ಕೊಟ್ಟಂಗ ಆಗಲ್ಲ. ಆಮೇಲೆ ಅದೆಲ್ಲ ನಿಜ ಒಂದು ಒಳ್ಳೆ ಧ್ಯೇಯ ಇಟ್ಕೊಂಡು ಆಮೇಲೆ ಒಂದು ಒಳ್ಳೆ ಉದ್ದೇಶದಿಂದ ಅದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ನಮ್ಮ ಹಿಂದಿನವರೆಲ್ಲ. ಸೊ ಈಗ ಮೈಸೂರಲ್ಲಿ ಮಹಾರಾಜರು ಇರ್ಬೋದು ಅಥವಾ ಹಿಂದಿನ ದಿವಾನ್ರುಗಳಿರ್ಬೋದು. ಸೊ ಅದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿಟ್ಕೊಂಡು ಹೋದಷ್ಟು ಅದು ನಮ್ಗೆ ಒಳ್ಳೆ ಏನು ಟೂರಿಸಂ ಜೊತೆಗೆ ನಮ್ಗೊಂದು ಒಳ್ಳೆ ಹಿಸ್ಟ್ರಿನ ಅದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಜೊತೆಗೆ ಅದು ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಅದು ನಾವು ರೆಸ್ಪೆಕ್ಟ್ ಮಾಡೋದು ನಮ್ದೆಲ್ಲ ಆದ್ಯ ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತೇನೆ.
ಅದೇ ರೀತಿ ಈಗ ನಾನು ಈ ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದಾಗೆ ನಾವು ಯಾವುದೇ ರೀತಿ ಪ್ಲಾನ್ ಮಾಡ್ಬೇಕಾದ್ರೂ ನಾವ್ ಎನ್ವೈರನ್ಮೆಂಟ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಜೊತೆಗೆ ನಾವ್ ಎನ್ವೈರನ್ಮೆಂಟ್ ಗೆ ಮುಖ್ಯ ಆದ್ಯತೆಯನ್ನ ಕೊಡ್ಬೇಕು. ಯಾಕಂದ್ರೆ ಇರೋ ಎನ್ವೈರನ್ಮೆಂಟ್ ಫಿಸಿಕಲ್ ಫೀಚರ್ಸ್ ನಾವು ಹಾಳು ಮಾಡ್ಬಿಟ್ಟು ಅದ್ರ ಮೇಲೆ ನಾವು ಹೊಸ ಡೆವಲಪ್ಮೆಂಟ್ಸ್ ನ ಕಟ್ತೀವಿ ಅಂತ ಅಂದ್ರೆ ಆಗೇನಾಗುತ್ತೆ, ನಮ್ಗೆ ಡ್ರೈನೇಜ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಹಸಿರುಕರಣ ಇಲ್ಲದೆ ನಾವು ಮಾಡಿದ್ರೆ ನಮ್ದು ಸಿಟಿ ಇನ್ ಮುಂದಿನ ದಿನಗಳಲ್ಲಿ ಅದು ಲೈವ್ಲಿ ಆಗಿರಲ್ಲ. ಸೊ ದಟ್ ಇಸ್ ದ ರೀಸನ್ ಇಟ್ ಸೇಸ್ ಟು ಪ್ರಿಸರ್ವ್ ಅಂಡ್ ಕನ್ಸರ್ವ್. ಎಲ್ಲೆಲ್ಲಾಗುತ್ತೆ ಅಲ್ಲಿ ಪ್ರಿಸರ್ವ್ ಮಾಡಿ, ಆಮೇಲೆ ಏನಾದ್ರು ಶಿಥಿಲಾವಸ್ಥೆಯಲ್ಲಿದ್ರೆ ಅದನ್ನ ನಾವು ಕನ್ಸರ್ವ್ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲೂ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ಅದರಿಂದ ಉಪಯೋಗ ಪಡ್ಕೋಬಹುದು. ದಟ್ಸ್ ವಾಟ್ ಇಟ್ ಸೇಸ್. ಅಂಡ್ ದ ಎನ್ವೈರನ್ಮೆಂಟ್ ಆಫ್ ದ ಅರ್ಬನ್ ಏರಿಯಾ. ಎಲ್ರಿಗೂ ಅರ್ಥವಾಗ್ತಾ ಇದೆ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಲಾಸ್ಟ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡು ಕೇಳಿ. ಈಗ ನಾನು ಆಗ್ಲೇ ಹೇಳ್ದಾಗೆ ನಮ್ದು ಚಾಮರಾಜನಗರದಲ್ಲಿ ಹಿಂದೆ ನಾವೊಂದು 25 ಹಳ್ಳಿಗೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಮಾಸ್ಟರ್ ಪ್ಲಾನ್ ಮಾಡಿ ಅಂತ ಸೂಚಿಸಿದ್ರು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಮಾಸ್ಟರ್ ಪ್ಲಾನ್ ರಿವಿಷನ್ 1 ಅಲ್ಲಿ 25 ಹಳ್ಳಿ ಜೊತೆಗೆ ಚಾಮರಾಜನಗರ ಟೌನ್ ಸೇರಿ ಇದು ನಮ್ದು ಜುರಿಸ್ಟ್ರಿಕ್ಷನ್ ಆಗಿತ್ತು. ಇದಿಷ್ಟಕ್ಕೂ ಸೇರಿ ನಾವು ಒಂದು ಮಾಸ್ಟರ್ ಪ್ಲಾನ್ ಅಂತ ಮಾಡಿದ್ವಿ. ಯಾವಾಗ ಅಂದ್ರೆ 2007 ಅಲ್ಲಿ. ಅದು ಆ ಪ್ಲಾನ್ ಪೀರಿಯಡ್ 2021 ಎಂಡಿಗೆ ಮುಗಿತಾ ಇದೆ. ಸೊ ಅದರಿಂದ ಈಗ ನಾವು ಇನ್ನೊಂದು ಆಲ್ರೆಡಿ ಮಾಸ್ಟರ್ ಪ್ಲಾನ್ ನ ರಿವಿಷನ್ 2 ಅಂತ ಮಾಡ್ತಾ ಇದ್ವಿ. ಯಾಕೆಂದ್ರೆ ಹಿಂದೆ ಮಾಡಿದ್ದು ನಾವು ರಿವಿಷನ್ 1 ಅಂತ ಕರೆದಿದ್ವಿ. ಆವಾಗ 25 ಹಳ್ಳಿಗಳು ಸೇರ್ಕೊಂಡಿತ್ತು ಅಲಾಂಗ್ ವಿತ್ ಚಾಮರಾಜನಗರ ಟೌನ್. ಈಗ ಗೌರ್ಮೆಂಟ್ ಅವರು ನಮ್ಗೆ ಒಂದು ಜುರಿಸ್ಟ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 26 ಗ್ರಾಮ, ಚಾಮರಾಜನಗರ ಟೌನ್ ಸುತ್ತ ಏನಿದೆ ಗ್ರಾಮಗಳು, ಅದು 26 ಗ್ರಾಮ ಜೊತೆಗೆ ಚಾಮರಾಜನಗರ ಟೌನ್ ಸೇರಿ 27 ಆಗಿದೆ. ಇದು ನಮ್ದು ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜುರಿಸ್ಟ್ರಿಕ್ಷನ್. ಈ ಜುರಿಸ್ಟ್ರಿಕ್ಷನ್ಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಅಂತ ಪ್ರಿಪೇರ್ ಮಾಡಿದೀವಿ. ಅದನ್ನ ರಿವಿಷನ್ 2 ಅಂತ ಕರಿತೀವಿ. ಇನ್ ಮುಂದಿನ ಸ್ಲೈಡ್ ಗಳಲ್ಲಿ ತಮ್ಗೆ ತೋರಿಸ್ತೇನೆ. ನೋಡಿ, ಈ ಮ್ಯಾಪ್ ಅಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಎಲ್ಲೆಲ್ಲಿ ನಿಮ್ಗೆ ಹ್ಯಾಚ್ ಆಗಿದೆ ನೋಡಿ, ಅದೆಲ್ಲ ಈಗ ಲೇಟರ್ ಆನ್ ಆಡ್ ಆಗಿರೋ ಅಂತ ಗ್ರಾಮಗಳು. ಈ ಗ್ರಾಮಗಳೆಲ್ಲ ಸೇರಿ ಒಟ್ಟು ಈಗ ಚಾಮರಾಜನಗರ ಟೌನ್ ಸೇರಿ ನಿಮ್ಗೆ 27 ಆಗಿದೆ. ಹಿಂದೆ ನಾವು ಮಾಡಿದಂತ ಮಾಸ್ಟರ್ ಪ್ಲಾನ್ ಅಲ್ಲಿ ಹ್ಯಾಚ್ಡ್ ಪೋರ್ಷನ್ ಏನಿದೆ ಆ ಪಾಕೆಟ್ಸ್ ಗಳೆಲ್ಲ ಸೇರಿರ್ಲಿಲ್ಲ. ಈಗ ಚಾಮರಾಜನಗರ LPA ಲಿಮಿಟ್ ಒಳಗೆ ಏನೇನು ಗ್ರಾಮಗಳು ಸೇರಿದೆ ಅನ್ನೋದು ರೈಟ್ ಹ್ಯಾಂಡ್ ಕಾರ್ನರ್, ನನ್ನ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ವಿಸಿಬಿಲಿಟಿ ಇದೆ ನೋಡಿ. ಈಗ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜುರಿಸ್ಟ್ರಿಕ್ಷನ್ ಅಂದ್ರೆ ಚಾಮರಾಜನಗರ ಟೌನ್, ಅದ್ರ ಜೊತೆಗೆ ರಾಮಸಮುದ್ರ, ಕರಿನಂಜನಾಪುರ, ಗಾಳಿಪುರ, ಈ ತರ ಒಂದಷ್ಟು ಗ್ರಾಮಗಳು ಎಲ್ಲ ಸೇರಿ 27 ಆಗಿದೆ. ಆ ಲಿಸ್ಟ್ ನ ನಿಮ್ಗೆ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ತಾವು ನೋಡ್ಬೋದು. ಸೊ ಈ ಎಲ್ಲ ಧ್ಯೇಯದಿಂದನೂ ನಾವು ಏನು ಈಗಾಗ್ಲೇ ನಾನು ತಿಳಿಸಿರುವ ಹಾಗೆ ಮಾಸ್ಟರ್ ಪ್ಲಾನ್ ನ ಅದರಿಂದ ರಿವೈಸ್ ಮಾಡೋದು ತುಂಬಾ ಸೂಕ್ತ. ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಅಲ್ಲೆಲ್ಲ ಬೆಳವಣಿಗೆ ಆಗೋಗ್ಬಿಟ್ಟಿರುತ್ತೆ. ಆ ಬೆಳವಣಿಗೆ ಆಗೋಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಸರಿಯಾದ ಸೂಕ್ತ ರೀತಿಯಲ್ಲಿ ಕೊಂಡೊಯ್ಬೇಕಾದ್ರೆ ಅದನ್ನ ನಾವು ಸೇರಿಸ್ಕೊಂಡು ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದ್ರೇನೆ ಆಗ ಏನಾಗುತ್ತೆ, ಅದು ಒಂದು ಪ್ಲಾನ್ ಡೆವಲಪ್ಮೆಂಟ್ ಅಂತ ಅನ್ಸ್ಕೊಳಕ್ ಸಾಧ್ಯ. ಈಗ ನಾವು ನೋಡೋಣ ಹೇಗೆ ಮಾಸ್ಟರ್ ಪ್ಲಾನ್ ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ನಾವು ಏನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಒಂದು ಬೇಸ್ ಮ್ಯಾಪ್ ಅಂತ ಒಂದು ರೆಫರೆನ್ಸ್ ಮ್ಯಾಪ್ ಇರುತ್ತೆ. ಅದು ಆ ರೆಫರೆನ್ಸ್ ಮ್ಯಾಪ್ಗೆ ನಾವು ಅಪ್ಡೇಟ್ ಮಾಡಿ ಆಮೇಲೆ ಅದಕ್ಕೆ ನಾವೇನ್ ಮಾಡ್ಬೇಕು, ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಕಂಡಿಡಿದು ಅನಾಲಿಸಿಸ್ ಮಾಡಿ ತದಾನಂತರ ನಾವು ಪ್ರಪೋಸಲ್ ನ ಮಾಡ್ಬೇಕಾಗತ್ತೆ. ಅದೆಲ್ಲದಕ್ಕೂ ನಾವು ಏನ್ ಮಾಡ್ತೀವಿ ಅಂದ್ರೆ ಇನಿಷಿಯಲ್ ಆಗಿ ಒಂದು ವಿಲೇಜ್ ಮ್ಯಾಪ್ ಅಂತ ಇರುತ್ತೆ. ಎಲ್ಲ ಗ್ರಾಮಗಳಿಗೂ ಒಂದು ಹಿಂದೆನೆ ವಿಲೇಜ್ ಮ್ಯಾಪ್ ಅಂತ ತಯಾರು ಮಾಡಿರ್ತಾರೆ. ಆ ವಿಲೇಜ್ ಮ್ಯಾಪ್ ಅನ್ನ ನಾವು ರೆಫರೆನ್ಸ್ ಆಗಿ ಅಥವಾ ಒಂದು ಬೇಸ್ ಆಗಿ ಇಟ್ಕೊಂಡು ನಾವು ಮುಂದೆ ಮಾಸ್ಟರ್ ಪ್ಲಾನ್ ನ ವರ್ಕೌಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆ ವಿಲೇಜ್ ಮ್ಯಾಪ್ ಅಲ್ಲಿ ತೋರ್ಸಿರ್ತಾರೆ ಎಲ್ಲಿ ಹಳ್ಳ ಇದೆ, ಎಲ್ಲಿ ವಾಟರ್ ಬಾಡಿ ಇದೆ, ಎಲ್ಲಿ ನಾಲಾ ಇದೆ, ಎಲ್ಲಿ ಕಾಲ್ದಾರಿ ಇದೆ, ಎಲ್ಲಿ ಬಂಡಿ ದಾರಿ ಇದೆ, ಆಮೇಲೆ ಎಲ್ಲಿ ಪ್ಲಾಂಟೇಶನ್ ಇದೆ, ಎಲ್ಲಿ ಬಿಲ್ಡಿಂಗ್ಸ್ ಗಳಿದೆ ಅಂತ. ಸೊ ಇದನ್ನೆಲ್ಲ ನಾವು ಗಣನೆಗೆ ತಗೋಬೇಕಾಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಇದೆಲ್ಲ ಆಗ್ಲೇ ಬಂದ್ಬಿಟ್ಟಿರೋ ಅಂತ ಡೆವಲಪ್ಮೆಂಟ್ಸ್. ಸೊ ಈ ಡೆವಲಪ್ಮೆಂಟ್ ಜೊತೆಗೆ ನಾವು ಮುಂದೆ ಅದಕ್ ಬೇಕಾಗಿರೋಂತ ಫೆಸಿಲಿಟೀಸ್ ಕೊಟ್ಕೊಂಡು ಅದಕ್ಕೆ ಸುತ್ತಮುತ್ತ ಯಾವ ಬೆಳವಣಿಗೆ ಬಂದ್ರೆ ಒಂದು ಪ್ಲಾನ್ ರೀತಿಯಲ್ಲಿ ನಾವು ಸಿಟಿನ ಕೊಂಡೊಯ್ಬೋದು ಅನ್ನೋದನ್ನ ನಾವು ಆಲೋಚನೆ ಮಾಡಿ ಮಾಸ್ಟರ್ ಪ್ಲಾನ್ ನ ತಯಾರು ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ವಿಲೇಜ್ ಮ್ಯಾಪ್ ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಾಕ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈ ವಿಲೇಜ್ ಮ್ಯಾಪೇ ಬೇಸು. ಈ ವಿಲೇಜ್ ಮ್ಯಾಪ್ ಅಲ್ಲಿ ಏನೇನಿದೆ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅದನ್ನ ನಾವು
ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಈ ಮಾಸ್ಟರ್ ಪ್ಲಾನ್ ನ ಅಂಡರ್ ಏನು ಪ್ರಾವಿಷನ್ ಆಫ್ KTCP ಆಕ್ಟ್ 1961 ಕೆಳಗಡೆ ನಾವು ತಯಾರು ಮಾಡ್ಬೇಕಾಗತ್ತೆ. ಈ KTCP ಆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಅಂತ ಹೇಳ್ತೀವಿ. ಇದೊಂದು ಬೈಬಲ್ ಇದ್ದಾಗೆ ನಮ್ಗೆ ಪ್ಲಾನರ್ಸ್ಗೆ. ಅಂದ್ರೆ ಈ KTCP ಆಕ್ಟ್ ಅಲ್ಲಿ ನಮ್ಗೆ ಎಲ್ಲ ತಿಳಿಸಿರುತ್ತೆ, ಯಾವ ಸೆಕ್ಷನ್ ಅಂಡರ್ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು ಅಂತ. ಸೊ ಈ KTCP ಆಕ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ತಮ್ಗೆ ಅದರಲ್ಲಿ ಥರ್ಡ್ ಚಾಪ್ಟರ್ ಅಲ್ಲಿ KTCP ಆಕ್ಟ್ ಅಲ್ಲಿ 3ನೇ ಚಾಪ್ಟರ್ ಅಲ್ಲಿ ನೀವು ನೋಡ್ಬೋದು. ಆ KTCP ಆಕ್ಟ್ ಚಾಪ್ಟರ್ 3 ಅಲ್ಲಿ ಸೆಕ್ಷನ್ 9 to 14 ನಿಮ್ಗೆ ಈ ಮಾಸ್ಟರ್ ಪ್ಲಾನ್ ಪ್ರಿಪರೇಷನ್ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ. ಸೊ ನಾವೇನಾದ್ರೂ ಮಾಸ್ಟರ್ ಪ್ಲಾನ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಾವು ಇದೇ ಪ್ರಕಾರ ಈ ಸೆಕ್ಷನ್ ಪ್ರಕಾರನೇ ನಾವು ಇದನ್ನ ಫಾಲೋ ಮಾಡಿ ಅಳವಡಿಸ್ಕೊಂಡು ನಾವು ಮಾಸ್ಟರ್ ಪ್ಲಾನ್ ನ ಪ್ರಿಪೇರ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಆ KTCP ಆಕ್ಟ್ 1961 ಚಾಪ್ಟರ್ 3 ಅಲ್ಲಿ ಮೊದಲನೇ ಸೆಕ್ಷನ್ 9 ಏನ್ ಹೇಳುತ್ತಪ್ಪ ಅಂದ್ರೆ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಅಂತ. ಆ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅದ್ರ ಕೆಳಗಡೆ ಈಗ ಒನ್ಸ್ ಗವರ್ಮೆಂಟ್ ಅವರು ನಮ್ಗೆ ಒಂದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥವಾ LPA ಅಂತ ಒಂದು ಜುರಿಸ್ಟ್ರಿಕ್ಷನ್ ಫಾರ್ ಎನಿ ಸಿಟಿನ ನಿಗದಿ ಮಾಡಾದ್ಮೇಲೆ 2 ವರ್ಷದೊಳಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಅಥವಾ ಮಹಾ ಯೋಜನೆಯನ್ನ ತಯಾರು ಮಾಡಿ ನಾವು ಅದನ್ನ ಗೌರ್ಮೆಂಟ್ ಗೆ ಸಲ್ಲಿಸಬೇಕಾಗತ್ತೆ. ಈ 2 ವರ್ಷದೊಳಗೆ ನಾವೆಲ್ಲ ಪ್ರಕ್ರಿಯೆ ಮುಗಿಸ್ಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕಾಗತ್ತೆ. ಸರ್ವೆ ಮಾಡ್ಬೇಕಾಗತ್ತೆ, ಡಾಟಾ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಂತದೆಲ್ಲ ನಾವು 2 ವರ್ಷದೊಳಗೆ ಆಕ್ಚುಲಿ ಮಾಡ್ಬೇಕು ಅಂತ ಗೌರ್ಮೆಂಟ್ ನಮ್ಗೆ ನಿಗದಿಪಡಿಸಿರೋದು. ಅದೇ ರೀತಿ ಸೆಕ್ಷನ್ 9 ಆದ್ಮೇಲೆ ಸೆಕ್ಷನ್ 10 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಡಿಕ್ಲರೇಷನ್ ಆಫ್ ಇಂಟೆನ್ಷನ್ ಆಫ್ ಮೇಕಿಂಗ್ ಮಾಸ್ಟರ್ ಪ್ಲಾನ್. ಇದು ಗೌರ್ಮೆಂಟ್ ನಮ್ಗೇನೋ ಸೂಚನೆ ಕೊಟ್ಟಿದೆ, ಬಟ್ ನಾವು ಅದನ್ನ ಅದೇ ರೀತಿ ಪಬ್ಲಿಕ್ ಗೆ ಅಲ್ಲಿರೋ ಜನಗಳಿಗೆ ತಿಳಿಸ್ಕೊಡ್ಬೇಕು. ಸೊ ನಾವ್ ಅದಕ್ಕೆ ಅಫಿಷಿಯಲ್ ಆಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ಬೇಕು. ಯಾವ್ಯಾವ ಗ್ರಾಮಗಳು ಎಷ್ಟು ಜುರಿಸ್ಟ್ರಿಕ್ಷನ್ ಅಲ್ಲಿ ನಾವು ಮಾಸ್ಟರ್ ಪ್ಲಾನ್ ನ ಪ್ರಿಪೇರ್ ಮಾಡ್ತಾ ಇದೀವಿ ಅದನ್ನ ನಾವೇನ್ ಮಾಡ್ಬೇಕು, ನ್ಯೂಸ್ ಪೇಪರ್ ಅಲ್ಲೂ ಪಬ್ಲಿಷ್ ಮಾಡ್ಬೇಕು. ಜೊತೆಗೆ ನಮ್ದು ಬೌಂಡ್ರಿ ಏನು ಅದನ್ನೆಲ್ಲ ಅದರಲ್ಲಿ ತಿಳಿಸಿರ್ಬೇಕು. ಆಮೇಲೆ ನಾವು ಒಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಸುಧಾ ನಾವು ಮಾಡಿ ಅದನ್ನ ನಾವು ಗೌರ್ಮೆಂಟ್ ಕಳಿಸ್ಕೊಡ್ಬೇಕು. ಮಾಡಿ 60 ದಿನದೊಳಗೆ ಅವ್ರೇನಾದ್ರೂ ಅಬ್ಜೆಕ್ಷನ್ ಸಜೆಷನ್ ಏನಾದ್ರೂ ಪಬ್ಲಿಕ್ ಕೊಟ್ರೆ ಅದೇನಾದ್ರೂ ಸೂಕ್ತವಾಗಿದ್ರೆ ಇಫ್ ಇಟ್ ಇಸ್ ಜೆನ್ವಿನ್ ನಾವ್ ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದರಿಂದ ಸೆಕ್ಷನ್ 10 ಹೇಳುತ್ತೆ ಡಿಕ್ಲರೇಷನ್ ಆಫ್ ಇಂಟೆನ್ಷನ್ ಆಫ್ ಮೇಕಿಂಗ್ ಮಾಸ್ಟರ್ ಪ್ಲಾನ್. ಇದು ಒಂದು ಇಂಪಾರ್ಟೆಂಟ್ ಸೆಕ್ಷನ್. ಇದನ್ನ ನಾವು ಜನರಿಗೆ ತಿಳಿಸ್ಬೇಕು. ಯಾಕೆ ಅಂದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್. ಯಾಕೆಂದ್ರೆ ನಾನು ಈಗಾಗಲೇ ತಿಳಿಸ್ದಾಗೆ ಇದು ನಾವು ಮಾಸ್ಟರ್ ಪ್ಲಾನ್ ಮಾಡೋದು ಜನರಿಗೋಸ್ಕರ. ಸೊ ಜನರಿಗೆ ಅನುಕೂಲ ಆಗ್ಬೇಕಾಗತ್ತೆ. ಆಮೇಲೆ ಅವ್ರಿಗೆ ಕೆಲವೊಂದು ಐಡಿಯಾಸ್ ಗಳಿರುತ್ತೆ, ಅದ್ರಲ್ಲಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಇಫ್ ಇಟ್ ಇಸ್ ಜೆನ್ವಿನ್ ಅಂಡ್ ಇಫ್ ಇಟ್ ಇಸ್ ರಿಯಲಿ ಗುಡ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್. ಅದರಿಂದ ಡಿಕ್ಲರೇಷನ್ ಆಫ್ ಇಂಟೆನ್ಷನ್ ಆಫ್ ಮೇಕಿಂಗ್ ಮಾಸ್ಟರ್ ಪ್ಲಾನ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್. ನೀವು ಈಗ ಕೆಳಗಡೆ ಒಂದು ಮ್ಯಾಪ್ ನೋಡಿ ನಾವು ಸೇರಿಸ್ಕೊಂಡು LPA ನ ಗೌರ್ಮೆಂಟ್ ಅವ್ರು ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಹಳ್ಳಿಗಳು ಸೇರಿ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೀವಿ, ನಮ್ ಜುರಿಸ್ಟ್ರಿಕ್ಷನ್ ಏನು ಅನ್ನೋದನ್ನ ತೋರಿಸ್ತಾ ಇದೆ. ಅದೇ ರೀತಿ KTCP ಆಕ್ಟ್ ಚಾಪ್ಟರ್ 3 ಸೆಕ್ಷನ್ 11 ಏನ್ ಹೇಳುತ್ತಪ್ಪ ಅಂದ್ರೆ ಪವರ್ ಆಫ್ ಎಂಟ್ರಿ ಫಾರ್ ಕ್ಯಾರಿಂಗ್ ಔಟ್ ಸರ್ವೇಸ್ ಫಾರ್ ಪ್ರಿಪೇರಿಂಗ್ ಮಾಸ್ಟರ್ ಪ್ಲಾನ್. ಅಂದ್ರೆ ಈಗ ನಾವ್ ಯಾವ್ದೋ ಒಂದ್ ಜಮೀನ್ಗೆ ಹೋಗಿ ಅಲ್ಲಿ ಏನೋ ಒಂದು ಸರ್ವೆ ಮಾಡ್ಬೇಕಾಗತ್ತೆ, ಅಲ್ಲಿ ಏನೋ ಒಂದ್ ನಾಲಾ ಇರುತ್ತೆ ಅಥವಾ ಒಂದು ರೋಡ್ ಪ್ರಪೋಸ್ ಮಾಡ್ತಿರ್ತೀವಿ. ಸೊ ಅವಾಗ ನಾವು ಸರ್ವೆನ ನಾವು ಒಂದು ಮಾಡ್ಬೇಕಾಗತ್ತೆ. ಬಟ್ ಈ ಸರ್ವೆ ಮಾಡೋದಕ್ಕೆ ನಾವು ಮುಂಚೆ ಓನರ್ ಆಫ್ ದ ಲ್ಯಾಂಡ್ ಗೆ ನಾವು ಒಂದು ನೋಟಿಸ್ ನೀಡಿ ಅವ್ರ ಗಮನಕ್ಕೆ ತಂದು ಆಮೇಲೆ ನಾವು ಸರ್ವೆ ಮಾಡಿದ್ರೆ ಅವ್ರದ್ದು ಕೋಆಪರೇಷನ್ ಸಿಗುತ್ತೆ. ಜೊತೆಗೆ ಅವ್ರಿಗೆ ಏನಾದ್ರು ಸಜೆಷನ್ಸ್ ಇದ್ರೆ ಅಥವಾ ಅವ್ರದ್ದು ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ನಾವು ತಿಳ್ಕೊಬಹುದು. ಸೊ ಅದರಿಂದ ನಾವು ಸರ್ವೆ ಮಾಡೋದಕ್ಕಿಂತ ಮುಂಚೆ ಸೆಕ್ಷನ್ 11 ಏನ್ ಹೇಳುತ್ತೆ ಅಂದ್ರೆ ನೀವು ನೋಟಿಸ್ ಸರ್ವ್ ಮಾಡಿ ಆಮೇಲೆ ತದಾನಂತರ ನೀವು ಸಂಬಂಧಪಟ್ಟ ಸರ್ವೆನ ಲೈಕ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವೆ. ಟೋಟಲ್ ಸ್ಟೇಷನ್ ಇರಬಹುದು ಅಥವಾ OND ಸರ್ವೆ ಅಂದ್ರೆ ಆರಿಜಿನ್ ಅಂಡ್ ಡೆಸ್ಟಿನೇಷನ್ ಸರ್ವೆ ಅಂತ. ಇದು ಟ್ರಾಫಿಕ್ ರಿಲೇಟೆಡ್ ಆಗಿರೋದು. ಅಂದ್ರೆ ಟ್ರಾಫಿಕ್ ರಿಲೇಟೆಡ್ ಆಗಿರೋದು. ಇದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ಏನೋ ಒಂದು ರೋಡ್ ಪ್ರಪೋಸ್ ಮಾಡ್ಬೇಕು, ಆ ರೋಡ್ ಎಷ್ಟು ವಿಡ್ತ್ ಇರ್ಬೋದು, ಎಷ್ಟು ಸ್ಟ್ರೆಚ್ ಪ್ರಪೋಸ್ ಮಾಡ್ಬೋದು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ಬೋದು. ಆಮೇಲೆ ಈ ತರದಕ್ಕೆಲ್ಲ ಏನಾದ್ರು ವೈಡ್ನಿಂಗ್ ಈಗಾಗಲೇ ಇರೋ ಎಕ್ಸಿಸ್ಟಿಂಗ್ ರೋಡ್ಗೆ ವೈಡ್ನಿಂಗ್ ಬೇಕಾಗತ್ತಾ, ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ಎಷ್ಟಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೆ ಇಂತ
ವೇರಿಯಸ್ ಸರ್ವೇಸ್ ಇದೆ, ಅದನ್ನೆಲ್ಲ ನಾವು ಕಂಡಕ್ಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ನಾವು ನೋಟಿಸ್ ಕೊಟ್ಟು ಸರ್ವೆ ಮಾಡೋದು ಸೂಕ್ತ ಅಂತ ನಮ್ಗೆ ಸೆಕ್ಷನ್ 11 ಹೇಳುತ್ತೆ. ಅದೇ ರೀತಿ ಸೆಕ್ಷನ್ 12 ಆಫ್ KTCP ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕಂಟೆಂಟ್ಸ್ ಆಫ್ ಮಾಸ್ಟರ್ ಪ್ಲಾನ್. ಈಗಾಗ್ಲೇ ನಾನು ತಮಗೆ ತಿಳಿಸಿದ ಹಾಗೆ ಕಂಟೆಂಟ್ಸ್ ಅಲ್ಲಿ ಏನಿರುತ್ತೆ, ಸೀರೀಸ್ ಆಫ್ ಮ್ಯಾಪ್ಸ್, ಲೈಕ್ ಈಗಾಗ್ಲೇ ನಾನು ಹೇಳ್ದಂಗೆ ಡೆಮೋಗ್ರಫಿ ಮ್ಯಾಪ್ ಅಲ್ಲಿ ಏನ್ ಇರುತ್ತೆ ಅಂತ ಅಂದ್ರೆ ನಾವು ಅದರಲ್ಲಿ ಡಿಕೇಡಲ್ ವೈಸ್ ಕಂಪೇರ್ ಮಾಡಿರ್ತೀವಿ. ಅಂದ್ರೆ 1991 ಅಲ್ಲಿ ಎಷ್ಟು ಜನ ಇದ್ರು, ಪಾಪ್ಯುಲೇಷನ್ ಎಷ್ಟಿತ್ತು, ಹಾಗೆ 2001 ಅಲ್ಲಿ ಎಷ್ಟಿತ್ತು, ಹಾಗೆ 2011 ಅಲ್ಲಿ ಎಷ್ಟಿತ್ತು, ಈಗ ಪುನಃ 2021ಗೆ ಎಷ್ಟಾಗ್ಬೋದು, ಅಥವಾ 2000 ನಾವೀಗ 2021 ಆಗ್ಲೇ ಮಾಡ್ಬಿಟ್ಟಿದೀವಿ, ಈಗ ನಾವು 2031 ಮಾಡ್ಬೇಕು, ಅದಕ್ಕೆ ಎಷ್ಟು ಜನ ಪಾಪ್ಯುಲೇಷನ್ ಇನ್ ಹೊಸದಾಗಿ ಇನ್ಕ್ಲೂಡ್ ಆಗ್ಬೋದು, ಅದ್ರಲ್ಲೂ ಏನು ಎಷ್ಟ್ ಜನ ಲೇಬರರ್ಸ್ ಇರ್ಬೋದು, ಎಷ್ಟ್ ಜನ ಮೇಲ್ ಇರ್ತಾರೆ, ಎಷ್ಟ್ ಜನ ಫಿಮೇಲ್ ಇರ್ತಾರೆ, ಈ ತರ ಡೀಟೇಲ್ ಆಗಿ ಪಾಪ್ಯುಲೇಷನ್ ಬಗ್ಗೆ ಎಲ್ಲಾನು ನಾವು ಸ್ಟಡಿ ಮಾಡಿ ಆ ಮ್ಯಾಪ್ ಅಲ್ಲಿ ನಾವು ಡಿಪಿಕ್ಟ್ ಮಾಡಿರ್ತೀವಿ. ಅಂತದಕ್ಕೆ ನಾವು ಡೆಮೋಗ್ರಫಿ ಮ್ಯಾಪ್ ಅಂತೀವಿ. ಅದೇ ರೀತಿ ನಮ್ದು ಒಂದು ಪರ್ಟಿಕ್ಯುಲರ್ ಜುರಿಸ್ಟ್ರಿಕ್ಷನ್ ಆಗಿರುತ್ತಲ್ಲ, ಅಲ್ಲಿ ಏನ್ ವಾತಾವರಣ ಇದೆ, ಕ್ಲೈಮೇಟ್ ಆಗಿರ್ಬೋದು, ಹ್ಯೂಮಿಡಿಟಿ ಆಗಿರ್ಬೋದು, ಸೊ ಇದನ್ನೆಲ್ಲ ನಾವು ಒಂದು ಕ್ಲೈಮೆಟಾಲಜಿ ಮ್ಯಾಪ್ ಅಂತ ಇರುತ್ತೆ, ಆ ಮ್ಯಾಪ್ ಅಲ್ಲಿ ನಾವು ಡಿಪಿಕ್ಟ್ ಮಾಡಿರ್ತೀವಿ. ಸೊ ಈ ತರ ವೇರಿಯಸ್ ಸೀರೀಸ್ ಆಫ್ ಮ್ಯಾಪ್ಸ್ ಇರುತ್ತೆ ಒಂದು ಮಾಸ್ಟರ್ ಪ್ಲಾನ್ ಅಲ್ಲಿ, ಹೈಲೈಟಿಂಗ್ ಡಿಫ್ರೆಂಟ್ ಟಾಪಿಕ್ಸ್. ಸೊ ಆ ಮ್ಯಾಪ್ ಜೊತೆ ಡಾಕ್ಯುಮೆಂಟ್, ಇಟ್ಸ್ ನಥಿಂಗ್ ಬಟ್ ಏನು ZR ಅಥವಾ ಝೋನಿಂಗ್ ರೆಗ್ಯುಲೇಷನ್ ಅಂಡ್ ಸಿಂಪಲ್ ಇದು ರಿಪೋರ್ಟ್ ಅಂತ, ಆ ರಿಪೋರ್ಟ್ ಇರುತ್ತೆ. ಈ ರಿಪೋರ್ಟ್ ಅಲ್ಲಿ ಆಸ್ ಐ ಆಲ್ರೆಡಿ ಹೈಲೈಟೆಡ್ ಏನು, ಅಲ್ಲಿ ನಮ್ದು ಒಂದು ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್ ಅಂತ ಮಾಡ್ಕೊಂಡಿರ್ತೀವಿ. ಅಂದ್ರೆ ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್ ಅಂದ್ರೆ ಒಂದು 8 ಲ್ಯಾಂಡ್ ಯೂಸ್ ಕ್ಯಾಟಗರಿ ಇದೆ ಆಸ್ ಪರ್ ಟೌನ್ ಪ್ಲಾನಿಂಗ್ ಸೆಕ್ಷನ್ ಪ್ರಕಾರ. ಫಾರ್ ಎಕ್ಸಾಂಪಲ್ ಏನು, ವಸತಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್, ಆಮೇಲೆ ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ವೇಕೆಂಟ್ ಸೈಟ್ಸ್, ಪಬ್ಲಿಕ್ ಯುಟಿಲಿಟೀಸ್, ಈ ತರ ಒಂದು 8 ಕ್ಯಾಟಗರಿ ಬರುತ್ತೆ ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್ ಅಲ್ಲಿ. ಸೊ ಈ 8 ಕ್ಯಾಟಗರಿಯಲ್ಲಿ ಯಾವ್ಯಾವ ಆಕ್ಟಿವಿಟಿ ಯಾವ್ಯಾವ ಝೋನ್ ಅಲ್ಲಿ ಸೂಕ್ತ ಅಂತ ನಾವು ನಿಗದಿಪಡಿಸಿರ್ತೀವಿ, ZR ಅಲ್ಲೆಲ್ಲ ನಾವು ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಮಣ್ಣಿನ ಇಟ್ಟಿಗೆ ಕಾರ್ಖಾನೆಗೆ ಬಂದ್ರು, ಅಂದ್ರೆ ಮಣ್ಣಿನ ಇಟ್ಟಿಗೆ ತಯಾರಿಸೋದಕ್ಕೆ ಒಂದು ಕಾರ್ಖಾನೆ ಮಾಡ್ಲಿಕ್ಕೆ, ಅಥವಾ ಬ್ರಿಕ್ ಕ್ಲಿನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಈ ಒಂದು ಆಕ್ಟಿವಿಟಿ ಮಾಡ್ಲಿಕ್ಕೆ ಯಾರೋ ಒಬ್ರು ಬಂದ್ರು ನಮ್ಮ ಹತ್ರ ಅಪ್ಲಿಕೆಂಟ್. ಸೊ ಅವಾಗ ನಾವು ನೋಡ್ಬೇಕಾಗುತ್ತೆ, ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಇದ್ರೆ ಏನಾದ್ರೂ ಅವ್ರ ಲ್ಯಾಂಡ್ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ, ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವ್ ಏನೇ ಆದ್ರೂ ಬೇಸಿಕ್ ಆಗಿ ಆಸ್ ಎ ಪ್ಲಾನರ್ ಆರ್ ಆಸ್ ಎ ಏನು ಇಂಜಿನಿಯರ್ ಆರ್ ಆಸ್ ಅ ಆಫೀಸರ್ ಏನಾದ್ರೂ ಒಂದು ನಾವು ಡೆವಲಪ್ಮೆಂಟ್ಸ್ ಮಾಡ್ಬೇಕಾದ್ರೆ ಮಾಸ್ಟರ್ ಪ್ಲಾನ್ ಬಹು ಮುಖ್ಯ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಈ ಮಾಸ್ಟರ್ ಪ್ಲಾನ್ ಅದ್ರಲ್ಲಿ ಇರೋಂತ ಆಸ್ಪೆಕ್ಟ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಆವಾಗ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಏನು ಅನ್ಕೊಂಡಿರ್ತೀವಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಆಮೇಲೆ ಏನು ಎಷ್ಟು ಕಷ್ಟಪಟ್ಟು ಇದನ್ನ ನಾವು ತಯಾರು ಮಾಡಿರ್ತೀವಿ ಅಲಾಂಗ್ ವಿತ್ ಕನ್ಸಲ್ಟೆಂಟ್ಸ್, ಯಾಕೆಂದ್ರೆ ಒಂದೊಂದ್ ಕಡೆ ಶಾರ್ಟೇಜ್ ಆಫ್ ಸ್ಟಾಫ್ಸ್ ಇರುತ್ತೆ. ಸೊ ಅದರಿಂದ ಎಲ್ಲಾ ಕಡೆನೂ ಏನಾಗಿರುತ್ತೆ ಅಂತಂದ್ರೆ ಈ ಮಾಸ್ಟರ್ ಪ್ಲಾನ್ ನ ಕನ್ಸಲ್ಟೆಂಟ್ ಗೆ ಕೊಡ್ತೀವಿ. ಆ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವರು ನಮ್ಮೊಟ್ಟಿಗೆ ಸೇರಿ ಆ ಫಿಸಿಕಲ್ ಲೋಕಲ್ ಕಂಡೀಷನ್ ಎಲ್ಲ ಸ್ಟಡಿ ಮಾಡೇ ಇದು ಮಾಡೋ ಅಂತದ್ದು. ಸೊ ನಾವ್ ಇದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಇದು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಎನಿ ಇಂಜಿನಿಯರ್ ಆರ್ ಎನಿ ಪ್ಲಾನರ್ ಆರ್ ಎನಿ ಕೈಂಡ್ ಆಫ್ ಅಪ್ರೂವಲ್ ಫಾರ್ ದಟ್ ಮ್ಯಾಟರ್, ವೆದರ್ ಇಟ್ ಇಸ್ ಮೈಕ್ರೋ ಆರ್ ಮ್ಯಾಕ್ರೋ ಆರ್ ಮೇಸೋ ಪ್ಲಾನಿಂಗ್, ನಾವ್ ಏನಿದ್ರು ಈ ಮಾಸ್ಟರ್ ಪ್ಲಾನ್ ನ ಬೇಸ್ ಆಗಿ ತಗೊಂಡು ಆಮೇಲೆ ಫರ್ದರ್ ನಾವ್ ಅನಾಲಿಸಿಸ್ ಅಥವಾ ಸ್ಕ್ರೂಟಿನಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದೇ ನಾನು ಈಗಾಗ್ಲೇ ಹೇಳ್ದಂಗೆ, ಈಗ ಯಾರೋ ಒಬ್ರು ನನ್ಗೆ ನನ್ನ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಒಂದು ಅಪ್ಲಿಕೇಶನ್ ಸಲ್ಲಿಸಿದ್ರು, ನನಗೆ ಇಟ್ಟಿಗೆ ಕಾರ್ಖಾನೆ ಮಾಡ್ಲಿಕ್ಕೆ ನನಗೊಂದು ನೀವು ಅಲಿನೇಷನ್ ಮಾಡ್ಕೊಡಿ ಅಂತ. ಸೊ ಅವಾಗ ನಾನು ಫಸ್ಟ್ ತೆಗೆದು ನೋಡೋದು ಏನು ಅಂದ್ರೆ ಅವ್ರ ಅಪ್ಲಿಕೇಶನ್ ಬಂದ ತಕ್ಷಣ ಅವ್ರದ್ದು ಡಾಕ್ಯುಮೆಂಟ್ ಸ್ಟಡಿ ಮಾಡ್ತೀನಿ. ಆ ಡಾಕ್ಯುಮೆಂಟ್ ಸ್ಟಡಿ ಮಾಡೋದ್ರ ಜೊತೆಗೆ ಜಾಗನ್ ಸುಧಾ ಹೋಗಿ ನೋಡಿ ಅವ್ರ ಪ್ರಾಪರ್ಟಿನ, ಆಮೇಲೆ ಜೊತೆಗೆ ಆ ಜಾಗ ನೋಡಿದ ತಕ್ಷಣ ಬಂದು ನಾನು ಮಾಸ್ಟರ್ ಪ್ಲಾನ್ ಅಲ್ಲಿ ಅವ್ರು ನೋಡಿರೋ ಅವ್ರದ್ದು ಏನಿದೆ ಜಾಗ, ಆ ನೋಡಿರೋ ಜಾಗನ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಗುರುತಿಸಿ ಅದ್ ಏನ್ ಲ್ಯಾಂಡ್ ಯೂಸ್ಗೆ ಅಲಾಟ್ ಆಗಿದೆ ಅಂತ ನಾವು ಮನವರಿಕೆ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ ಮಾಸ್ಟರ್ ಪ್ಲಾನ್ ಅಲ್ಲಿ ಚಾಲ್ತಿಯಲ್ಲಿರೋ ಮಾಸ್ಟರ್ ಪ್ಲಾನ್ ಅಲ್ಲಿ ಅವ್ರದ್ದು ಏನಾದ್ರೂ ಪ್ರಾಪರ್ಟಿ ಬಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಯೂಸ್ಗೆ ರಿಸರ್ವ್ ಆಗಿದ್ರೆ ಮಣ್ಣಿನ ಕೈಗಾರಿಕೆ, ಇಟ್ಟಿಗೆ ಕೈಗಾರಿಕೆ ನಾವು ಕೊಡ್ಬೋದು ಅಥವಾ ಬ್ಲಿಕ್ ಪ್ರಿಂಟ್ ಕೊಡ್ಬೋದು. ಯಾಕೆಂದ್ರೆ ನಮ್ ZR ಅಲ್ಲಿ ಅದನ್ನ ನಾವು ನಿಗದಿಪಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಗ್ರಿಕಲ್ಚರಲ್ ಲ್ಯಾಂಡ್ ಆದ್ರೂ ಕೆಲವೊಂದು ಆಕ್ಟಿವಿಟೀಸ್ ನ ಅಲೋ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಈ ಹಾಪ್ಕಾಮ್ಸ್ ಇರ್ಬೋದು, ಅಥವಾ ಒಂದು ಏನು ಅಗ್ರಿಕಲ್ಚರ್ ಎನ್ವೈರನ್ಮೆಂಟ್ ಗೆ ವ್ಯತಿರಿಕ್ತವಾಗದೇ ಇರೋ ಅಂತ ಡೆವಲಪ್ಮೆಂಟ್ಸ್ ಬರ್ಬೋದು ಅಂತ ನಾವು ZR ಅಲ್ಲಿ ಏನ್ ಅಳವಡಿಸ್ಕೊಂಡಿರ್ತೀವಿ
ಅಂತ ಆಕ್ಟಿವಿಟೀಸ್ಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರು ನಾವು ಅನುಮತಿ ನೀಡಬಹುದು. ಆ ಬೇಸಿಸ್ ಮೇಲೆ ನಾನು ಅದಕ್ಕೆ ಏನಾದ್ರು ಅಪ್ರೋಚ್ ಇದ್ರೆ, ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಲ್ಯಾಂಡ್ ಯೂಸ್ ಜೊತೆಗೆ ಅದಕ್ಕೆ ಏನಾದ್ರು ರೋಡ್ ಆಕ್ಸೆಸಿಬಿಲಿಟಿ ಇದ್ದು, ಡಾಕ್ಯುಮೆಂಟ್ ಸರಿ ಇದ್ದು, ಆಮೇಲೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿಯ ಹೈ ಟೆನ್ಷನ್ ಇಲ್ಲದೆ, ಅಥವಾ ಅಲ್ಲಿ ಏನಾದ್ರು ಅದು ರೈಲ್ವೆ ಪ್ರಾಪರ್ಟಿಗೆ ಹೊಂದ್ಕೊಂಡಿದ್ರೆ ಅವಾಗ ನಾವು ಬಫರ್ನ ಬಿಡಿಸ್ಬೇಕಾಗತ್ತೆ, ಅಥವಾ ಅದ್ ನಾಲಾಗ್ ಹೊಂದ್ಕೊಂಡಿದ್ರೆ ಅಗೇನ್ ಇಂತ ವಾಟರ್ ಬಾಡಿಗೆ ಇಷ್ಟು ಬಫರ್ ಬಿಡಿಸ್ಬೇಕು ಅಂತಿದೆ. ಅಂತದೆಲ್ಲ ನಾನು ಸ್ಟಡಿ ಮಾಡಿ ಕಂಡೀಷನ್ಸ್ ಹಾಕಿ ಅದು ಸೂಕ್ತವಾಗಿದ್ರೆ ಮಾತ್ರ ನಾನು ಅದು ಅಲಿನೇಷನ್ ಅಥವಾ ಕನ್ವರ್ಷನ್ಗೆ ನಾನು ಒಪಿನಿಯನ್ ನ ಕೊಡ್ಬಹುದು. ಅದು ಕೊಟ್ಟಾದ್ಮೇಲೆ ಏನು DC ಅವರು ಫೈನಲ್ ಅಥಾರಿಟಿ, ಅವರು ಅದನ್ನ ಏನ್ ಮಾಡ್ತಾರೆ, ಮುಖಾಂತರ ಅಪ್ಲಿಕೆಂಟ್ ಅರ್ಜಿ ಸಲ್ಲಿಸಿದ್ರೆ DC ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಒಪಿನಿಯನ್ ತಗೋತಾರೆ. ನಾನು ಮೊದ್ಲು ಮುಖ್ಯವಾಗಿ ನೋಡೋದು ಏನಪ್ಪಾ ಅಂತಂದ್ರೆ ಅದೇ ಡಾಕ್ಯುಮೆಂಟ್ಸ್, ಆಮೇಲೆ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಮಾಸ್ಟರ್ ಪ್ಲಾನ್ ಗೆ ಹೊಂದ್ಕೊಳ್ಳುತ್ತಾ ಇವ್ರು ಕೇಳ್ತಾ ಇರೋ ಆಕ್ಟಿವಿಟಿ ಅದನ್ನ ನೋಡಿ, ಆಮೇಲೆ ಜೊತೆಗೆ ಏನು ಬೇರೆ ಈ ರೀತಿ ಏನಾದ್ರು ಇದಿದ್ಯಾ, ಪಾರ್ಕ್ಸ್ ಇದೆಯಾ, ಹೈ ಟೆನ್ಷನ್ ವೈರ್ ಇದೆಯಾ, ಅದಿದ್ರೆ ಖಂಡಿತ ಕಷ್ಟ ಆಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಬಂದ್ರೆ, ಇದನ್ನೆಲ್ಲ ನೋಡಿ ಆಮೇಲೆ ನಾವು ಒಂದು ಡಿಸಿಷನ್ ತಗೊಂಡು ಕೊಡ್ಬೇಕಾ ಬೇಡವಾ ಅಂತ ನಾವು ಅವ್ರಿಗೆ ಒಪಿನಿಯನ್ ಕೊಟ್ಟ ನಂತರ ಅವ್ರು ಏನ್ ಮಾಡ್ತಾರೆ, DC ಅವರು ಎಲ್ಲ ಕ್ರೋಢೀಕರಿಸಿ ಎಲ್ಲಾ ತರದಲ್ಲೂ ಅದು ಸರಿ ಇದೆ ಅಂದ್ರೆ ಮಾತ್ರ ಆ ಪರ್ಟಿಕ್ಯುಲರ್ ಅಪ್ಲಿಕೆಂಟ್ಗೆ ಕನ್ವರ್ಷನ್ ಆಗುತ್ತೆ. ಆಮೇಲೆ ತದಾನಂತರ ಅವರು ಲೇಔಟ್ ಪ್ಲಾನ್ಗೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅರ್ಜಿ ಸಲ್ಲಿಸ್ತಾರೆ. ಆ ಲೇಔಟ್ ಪ್ಲಾನ್ ಎಲ್ಲ ಆದ್ಮೇಲೆ ನಂತರ ಅವ್ರು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಅದನ್ನ ಕಟ್ಟಡನ ನಿರ್ಮಿಸಿ ಅವರು ಒಂದು ಆಕ್ಟಿವಿಟೀಸ್ ನ ಅವ್ರು ಅಲ್ಲಿ ನಡೆಸಬಹುದು. ಇದು ಒಂದು ಕ್ರಮಬದ್ಧವಾದ ಪ್ರೊಸೀಜರ್. ನಾವು ಅಗೇನ್ ಆ ZR ಅಲ್ಲಿ ಅದರ್ ದೆನ್ ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್, ಈಗಾಗ್ಲೇ ನಾನು ಹೇಳಿದೆ, ಈಗ ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್ ಅಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಗೆ ಹೊಂದ್ಕೊಂತು ಬ್ರಿಕ್ ಇಂಡಸ್ಟ್ರಿ ಅದಕ್ಕೆ ನಾ ಕೊಟ್ಟೆ ಅಂತ. ಈಗ ಅವರು ವ್ಯತಿರಿಕ್ತವಾದ ಆಕ್ಟಿವಿಟೀಸ್ ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನಂಗೆ ಒಂದು ಅವರು ಕಮರ್ಷಿಯಲ್ ಲೇಔಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಆವಾಗ ಅದು ಖಂಡಿತ ಅದು ಅಲ್ಲಿ ಏನಾಗುತ್ತೆ, ಆ ಎನ್ವೈರನ್ಮೆಂಟ್ ಗೆ ಅದು ಸೂಟಬಲ್ ಆಗಿರಲ್ಲ. ನಮ್ ZR ಅಲ್ಲಿ ಪ್ರಾವಿಷನ್ ಇಲ್ಲದೆ ಇದ್ಮೇಲೆ ಅದನ್ನ ಡೈರೆಕ್ಟ್ಲಿ ನಾನು ರಿಜೆಕ್ಟ್ ಮಾಡಿ ಅದನ್ನ ನಾನು DC ಅವ್ರಿಗೆ ನಮ್ಮ ಒಪಿನಿಯನ್ ನ ಕಳಿಸ್ಬೇಕಾಗತ್ತೆ. ಇದು ಇನ್ನೊಂದು ಎಕ್ಸಾಂಪಲ್. ಸೊ ಅದೇ ರೀತಿ ನಮ್ದು ZR ಅಲ್ಲಿ ಸ್ಟ್ರೀಟ್ ಪ್ಯಾಟರ್ನ್ ಇರುತ್ತೆ, ಅಂದ್ರೆ ಯಾವ ರೋಡ್ಗೆ ಎಷ್ಟು FAR ಕೊಡ್ಬೇಕು, ಯಾವ ರೋಡ್ಗೆ ವೈಡ್ನಿಂಗ್ ಮಾಡ್ಬೇಕು, ಇಂಥದೆಲ್ಲ ಕೆಲವೊಂದು ಅಂಶಗಳನ್ನ ನಾವು ZR ಅಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಅದೇ ರೀತಿ ಪಾರ್ಕ್ಸ್ ಎಷ್ಟಿರ್ಬೇಕು, ಪ್ಲೇ ಗ್ರೌಂಡ್ ಅಲ್ಲಿ ಏನೇನು ಉದ್ದೇಶಕ್ಕೆ ನಾವು ಅನುಮತಿ ಕೊಡ್ಬೋದು, ಅಥವಾ ಒಂದು ಪಬ್ಲಿಕ್ ಓಪನ್ ಸ್ಪೇಸ್ ಇದ್ರೆ ಅಲ್ಲಿ ಏನಕ್ಕೆ ಅನುಮತಿ ಕೊಡ್ಬೋದು, ಈ ತರ ಎಲ್ಲ ಕೆಲವೊಂದು ಅಲ್ಲಿ ಝೋನಿಂಗ್ ಆಫ್ ಲ್ಯಾಂಡ್ ಯೂಸ್ ಅನ್ನೋದ್ರಲ್ಲಿ ನಾವು ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀವಿ. ಈ ಬೇಸಿಸ್ ಮೇಲೆ ನಾವು ಅಲಿನೇಷನ್ ಆಗ್ಲಿ, ಲೇಔಟ್ ಆಗ್ಲಿ, ಬಿಲ್ಡಿಂಗ್ ಪ್ಲಾನ್ ಆಗ್ಲಿ ನಾವು ಒಪಿನಿಯನ್ ನ ಕೊಡ್ಬೋದು. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಸೆಕ್ಷನ್ 13. ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅಪ್ರೂವಲ್ ಆಫ್ MP ಅಂದ್ರೆ ಮಾಸ್ಟರ್ ಪ್ಲಾನ್ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಪ್ರೂವಲ್ ಮಾಡ್ಸಕ್ಕಿಂತ ಮುಂಚೆ ನಾವೇನ್ ಅಂತ ಅಂದ್ರೆ ನಾವೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಡ್ರಾಫ್ಟ್ ನ ಇದನ್ನ ನಾವು ಡೈರೆಕ್ಟ್ ಥ್ರೂ ಸರ್ಕಾರ ಕಳ್ಸಾದ್ಮೇಲೆ, ಅಂದ್ರೆ ಡ್ರಾಫ್ಟ್ ಅಂದ್ರೆ ಪ್ರಾವಿಷನಲ್ ಮಾಸ್ಟರ್ ಪ್ಲಾನ್ ಅಂತ ಒಂದು ನಾವು ಇನಿಷಿಯಲಿ ಮಾಡ್ಬೇಕಾಗುತ್ತೆ. ಆ ಪ್ರಾವಿಷನಲ್ ಮಾಸ್ಟರ್ ಪ್ಲಾನ್ ನ ಮಾಡಿ ಸಾಕಷ್ಟು ಬಾರಿ ಅದು ಎಲ್ಲ ಚರ್ಚೆ ಆಗಿರುತ್ತೆ. ಜೊತೆಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ ಇಂದೆಲ್ಲ ಒಪಿನಿಯನ್ ತಗೊಂಡು ಒಂದು ಮಾಡಾದ್ಮೇಲೆ ಅದನ್ನ ನಾವು ಡೈರೆಕ್ಟ್ ಥ್ರೂ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಜಡ್ಜ್ ವೆದರ್ ವಾಟ್ ಎವರ್ ಮಾಸ್ಟರ್ ಪ್ಲಾನ್ ಇಸ್ ಪ್ರಿಪೇರ್ಡ್ ಇಸ್ ರೈಟ್ ಆರ್ ರಾಂಗ್ ಅಂತ. ಸೊ ಅವ್ರು ಏನಾರು ಅದು ರೆಕಮೆಂಡ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಹೋಗುತ್ತೆ, UDಗೆ. ಅಲ್ಲಿ ಹೋದ ನಂತರ ಅವರು ಎಲ್ಲ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಡೈರೆಕ್ಟರ್ ಅವರಿಂದ, ನಮ್ದು ಹೆಡ್ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ, ಡೈರೆಕ್ಟರೇಟ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಂತ, ಅವ್ರು ಏನಾದ್ರು ರೆಕಮೆಂಡ್ ಮಾಡಿದ್ರೆ ಅವಾಗ ಅದು ಪ್ರಾವಿಷನಲ್ ಮಾಸ್ಟರ್ ಪ್ಲಾನ್ ಅಪ್ರೂವ್ ಆಗುತ್ತೆ. ಪ್ರಾವಿಷನಲ್ ಮಾಸ್ಟರ್ ಪ್ಲಾನ್ ಅಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ಖಂಡಿತ ಅವರೆಲ್ಲ ತಿಳಿಸ್ತಾರೆ. ಅದನ್ನ ಸರಿಪಡಿಸಿ ಮತ್ತೆ ನಾವು ಸಲ್ಲಿಸ್ಬೇಕಾಗತ್ತೆ. ಅದ್ ಸಲ್ಲಿಸಿದ ನಂತರನೇ ನಮ್ಗೆ ಫೈನಲ್ ಗೆ ಹೋಗ್ಲಿಕ್ಕೆ ಆಗದು. ಸೊ ಪ್ರಾವಿಷನಲ್ ಎಲ್ಲ ಸರಿ ಇದ್ರೆ ಮಾತ್ರ ಅವ್ರು ಅಪ್ರೂವಲ್ ಕೊಡ್ತಾರೆ. ಆಮೇಲೆ ಅದ್ರ ನಂತರ ನಾವೇನ್ ಮಾಡ್ತೀವಿ, ಅದನ್ನ ಪಬ್ಲಿಕ್ ಇಂದ ಒಪಿನಿಯನ್ ತಗೊಳ್ಳೋದಕ್ಕೋಸ್ಕರ, ಅಂದ್ರೆ ಅಬ್ಜೆಕ್ಷನ್, ಅವ್ರದ್ದು ಅಬ್ಜೆಕ್ಷನ್, ಸಜೆಷನ್ ಕರೆಯೋದಕ್ಕೋಸ್ಕರ ನಾವು ಅದನ್ನ ಪ್ರಚಾರ ಪಡಿಸ್ತೀವಿ ನ್ಯೂಸ್ ಪೇಪರ್ಗಳಲ್ಲಿ. ಅವರು ಅದನ್ನೆಲ್ಲ ನೋಡಿ ನಮ್ಗೆ ಏನಾದ್ರು ಜೆನ್ವಿನ್ ಆಗಿರೋ ಅಂತ ಸಜೆಷನ್ಸ್ ಅಥವಾ ಅಬ್ಜೆಕ್ಷನ್ಸ್ ಅಥವಾ ಏನಾದ್ರು ನಮ್ಗೆ ಮಾಹಿತಿನ ನೀಡಿದ್ರೆ
ಅದು ಸೂಕ್ತವಾಗಿದ್ರೆ ಅದನ್ನ ಅಳವಡಿಸ್ಕೊಂಡು ನಂತರ ನಾವು ಫೈನಲ್ ಮಾಸ್ಟರ್ ಪ್ಲಾನ್ ನ ಮಾಡಿ ಆಮೇಲೆ ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ಪುನಃ ಆಸ್ ಯೂಶುವಲ್ ನಮ್ ಡೈರೆಕ್ಟರೇಟ್ ಆಫ್ ಟೌನ್ ಪ್ಲಾನಿಂಗ್ ಗೆ ಸಬ್ಮಿಟ್ ಮಾಡಿ, ಅಲ್ಲಿ ಎಸ್ ಅಂದ್ರೆ ನಂತರ ಅವರು ಎಲ್ಲ ಸರಿ ಇದೆ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರದಲ್ಲಿ ಅಪ್ರೂವ್ ಆದ್ಮೇಲೆ ನಾವು ಇದನ್ನ ಪರ್ಮನೆಂಟ್ ಆಗಿ ಡಿಸ್ಪ್ಲೇ ಮಾಡ್ತೀವಿ. ಇದೆಲ್ಲ ಕಾರ್ಯ ನಮ್ಗೆ ಅಪ್ರೂವಲ್ ಆಫ್ ಮಾಸ್ಟರ್ ಪ್ಲಾನ್ ಅಂಡರ್ ಕೆಳಗಡೆ ಬರುತ್ತೆ. ಈಗ ನಾವು ಲೆಟ್ ಅಸ್ ಮೂವ್ ಆನ್ ಟು ಸೆಕ್ಷನ್ 13A. ಈ ಸೆಕ್ಷನ್ 13A ಏನ್ ಹೇಳತ್ತಪ್ಪ ಅಂದ್ರೆ ಇಂಟ್ರಿಮ್ ಮಾಸ್ಟರ್ ಪ್ಲಾನ್ ಅಂತ ಒಂದಿದೆ. ಈ ಇಂಟ್ರಿಮ್ ಮಾಸ್ಟರ್ ಪ್ಲಾನ್ ಅನ್ನೋದನ್ನ ನಾವು 1 ವರ್ಷದೊಳಗೆ ತಯಾರು ಮಾಡ್ಬೇಕು ಅಂತ ಸೂಚಿಸುತ್ತೆ. ಯಾವಾಗ ಇಂಟ್ರಿಮ್ ಮಾಸ್ಟರ್ ಪ್ಲಾನ್ ಅನ್ನೋದು ಪಿಕ್ಚರ್ ಬರುತ್ತೆ ಅಂದ್ರೆ, ಈಗ ಎಲ್ಲೋ ಕಾರಣಾಂತರಗಳಿಂದ ಮಾಸ್ಟರ್ ಪ್ಲಾನ್ ಮಾಡೋದಕ್ಕೆ ವಿಳಂಬ ಆಗಿರುತ್ತೆ, ಅಥವಾ ಏನೋ ಒಂದು ಕೋರ್ಟ್ ಅಬ್ಜೆಕ್ಷನ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅವಾಗ ಇಮಿಡಿಯೇಟ್ ಆಗಿ ನಾವು ಇಂಟ್ರಿಮ್ ಮಾಸ್ಟರ್ ಪ್ಲಾನ್ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಾವ್ ಏನು ಪ್ಲಾನ್ ಮಾಡ್ಲಿಲ್ಲ, ನಾವ್ ಏನು ಜನರಿಗೆ ಒಂದು ಅವ್ರಿಗೆ ನೀತಿ ನಿಯಮ ಏನು ತೋರಿಸ್ಲಿಲ್ಲ, ಅವ್ರಿಗೇನು ನಾವು ಗೈಡ್ ಮಾಡ್ಲಿಲ್ಲ ಅಂತ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಅಪೆಜಾರ್ಡ್ ಆಗಿ ಡೆವಲಪ್ಮೆಂಟ್ ಆಗೋಗ್ಬಿಡುತ್ತೆ. ಸೊ ಅದನ್ನ ತಡೆಗಟ್ಲಿಕ್ಕೋಸ್ಕರ ಈ ಮಾಸ್ಟರ್ ಪ್ಲಾನ್ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಏನೋ ಒಂದು ಕಾರಣಾಂತರಗಳಿಂದ ಅದು ಅಪ್ರೂವಲ್ ಆಗ್ತಾ ಇಲ್ಲ ಅಂದ್ರೆ ಇಂಟ್ರಿಮ್ ಮಾಸ್ಟರ್ ಪ್ಲಾನ್ ಅನ್ನೋದನ್ನ ನಾವು ಪ್ರಿಪೇರ್ ಮಾಡ್ಕೊಂಡು 1 ವರ್ಷದೊಳಗೆ ಅದನ್ನ ನಾವು ಫಾಲೋ ಮಾಡಬಹುದು. ಈಗ ನಾವ್ ಏನು ಒಂದು ಬೇಸ್ ಇಲ್ದೆ ನಾವು ಒಂದು ಅಪ್ರೂವಲ್ ಕೊಡೋದಾಗ್ಲಿ ಅಥವಾ ಒಂದು ಸಜೆಷನ್ ಆಗ್ಲಿ ಅಥವಾ ಒಂದು ಏನಾದ್ರು ಡೆವಲಪ್ಮೆಂಟ್ ಮಾಡೋದಕ್ಕಾಗಿ ಕಷ್ಟ ಆಗುತ್ತೆ. ಸೊ ಈ ಎಲ್ಲಾ ಕಾರಣದಿಂದ ಮಾಸ್ಟರ್ ಪ್ಲಾನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅದರಿಂದ ಇದಕ್ಕೆ ನಾವು ಮೋರ್ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇದನ್ನ ಪ್ರಿಪೇರ್ ಮಾಡಿ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಅದಕ್ಕೆ ಕ್ವಾಂಟಿಟಿ ಸಿಕ್ಕದು. ಸೊ ಅದೇ ರೀತಿ ಈಗ ಸೆಕ್ಷನ್ 13 ಏನ್ ಹೇಳುತ್ತೆ ಅಂದ್ರೆ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಫಾರ್ ಅಡಿಷನಲ್ ಏರಿಯಾ ಅಂತ. ಈಗ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಫಾರ್ ಅಡಿಷನಲ್ ಏರಿಯಾದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕಂಟಿನ್ಯೂ ಮಾಡ್ಬೋದಾ, ಇಲ್ಲಿ ಸ್ವಲ್ಪ ಎಲ್ಲ ಡಿಸ್ಟರ್ಬೆನ್ಸ್ ಇದೆ, ಕಂಟಿನ್ಯೂ ಮಾಡಬಹುದೇ? ಡಿಸ್ಟರ್ಬೆನ್ಸ್ ಇದೆ ಏನಾದ್ರೂ ದಯವಿಟ್ಟು ತಮ್ಗೆ ಕ್ವೆಶನ್ಸ್ ಇದ್ರೆ ಲಾಸ್ಟ್ ಅಲ್ಲಿ ಕೇಳಿ, ನಾನು ದಯವಿಟ್ಟು ಆನ್ಸರ್ ಮಾಡ್ತೀನಿ. ಈಗ ನಾನು ಕಂಟಿನ್ಯೂ ಮಾಡಬಹುದೇ? ಆಡಿಬಲ್ ಆಗಿದ್ದೀನ? ಒಂದಿಬ್ಬರಿಗೆ ಪ್ರೆಸೆಂಟೇಷನ್ ಕಾಣ್ತಾ ಇರ್ಲಿಲ್ಲ, ಅದಕ್ಕೆ ಮತ್ತೆ ಓಕೆ, ನಾವು ಒನ್ಸ್ ಅಗೈನ್ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಸೆಕ್ಷನ್ಸ್. ಈಗ ನಾವು 13A ತನಕ ಹೇಳಿದ್ದೆ. ಈಗ 13B. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈಗ ಗೌರ್ಮೆಂಟ್ ಕಡೆಯಿಂದ ನಮ್ಗೊಂದು ಸಜೆಷನ್ ಬರುತ್ತೆ. ಈಗ ನೀವು ಮಾಸ್ಟರ್ ಪ್ಲಾನ್ ಮಾಡಿದೀರಾ, ಅದಕ್ಕೆ ಹೊಂದ್ಕೊಂಡಾಗೆ ಒಂದು ಆಲ್ರೆಡಿ ಒಂದು ಪಾಕೆಟ್ ನ ಬಿಟ್ಟೋಗಿದೆ, ಅಲ್ಲಿ ನೀವು ಸೇರಿಸ್ಕೊಂಡ್ರೆ ಮಾಸ್ಟರ್ ಪ್ಲಾನ್ಗೆ ಆ ಏರಿಯಾನ ನಿಮ್ಗೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಜೊತೆಗೆ ರೆವಿನ್ಯೂನು ಬರುತ್ತೆ, ಅಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ. ನೀವೇನಾದ್ರು ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಪ್ರಪೋಸ್ ಮಾಡಿದ್ರೆ ಅಂತ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಸೂಚನೆ ಸಿಕ್ತಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಅಡಿಷನಲ್ ಏರಿಯಾಗೆ ಸೆಪರೇಟ್ ಆಗಿ, ಅಥವಾ ಈಗ ಏನಾದ್ರು ಪ್ರಾಸೆಸ್ ಅಲ್ಲಿ ಇದ್ರೆ ಮಾಸ್ಟರ್ ಪ್ಲಾನ್ ಪ್ರಿಪರೇಷನ್ ಜಾಯಿಂಟ್ ಆಗಿ, ಅಂದ್ರೆ ಈಗ ಏನ್ ಮಾಡ್ತಾ ಇದೀವಿ ಮಾಸ್ಟರ್ ಪ್ಲಾನ್ ಆ ಜುರಿಸ್ಟಿಕ್ಷನ್ ಜೊತೆಗೆ ಈ ಅಡಿಷನಲ್ ಏರಿಯಾನು ಸೇರಿಸ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡ್ಬೋದು. ಬಟ್ ಈಗಾಗ್ಲೇ ನಾವು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಅದು ಅಪ್ರೂವಲ್ ಸ್ಟೇಜ್ ಹೊಟ್ಟೋಗಿದ್ರೆ ಸೆಪರೇಟ್ ಆಗಿ ಆ ಅಡಿಷನಲ್ ಏರಿಯಾಗೆ ಗೌರ್ಮೆಂಟ್ ಅವ್ರು ಏನ್ ಸೂಚಿಸಿರ್ತಾರೆ ಅದಕ್ಕೆ ಸೆಪರೇಟ್ ಆಗಿ ನಾವು ಮಾಸ್ಟರ್ ಪ್ಲಾನ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ 13C. ಈಗ ತಮ್ಗೆಲ್ಲರಿಗೂ ಗೊತ್ತು, ಹಿಂದೆ ನಾವು ಮಾಸ್ಟರ್ ಪ್ಲಾನ್ ನ ODP CDP ಅಂತ 2 ಹಂತದಲ್ಲಿ ಮಾಡ್ತಾ ಇದ್ವಿ. ಬಟ್ 2006 ಆನ್ವರ್ಡ್ಸ್ ಇವೆರಡು ಅಬಾಲಿಷ್ ಆಗಿ ಈಗ ಅದಕ್ಕೆ ನಾವು ಅಬಾಲಿಷ್ ಮಾಡಿ ಇದನ್ನ ಅಂತ ಒಂದು ನ್ಯೂ ಟರ್ಮಿನಾಲಜಿ ಫ್ರೇಮ್ ಆಯ್ತು. ಸೊ ODP ಅಂತ ಅಂದ್ರೆ ಔಟ್ಲೈನ್ ಡೆವಲಪ್ಮೆಂಟ್ ಪ್ಲಾನ್ ಅಂತ, ಅದೇ ರೀತಿ CDP ಅಂದ್ರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ. ಈ ODP ಅಂದ್ರೆ ಅದೇ ಒಂದು ಜುರಿಸ್ಟ್ರಿಕ್ಷನ್ ಗೌರ್ಮೆಂಟ್ ಅವರು LPA ಅಂತ ಒಂದು ಡಿಕ್ಲೇರ್ ಮಾಡಾದ ನಂತರ ಸಂಬಂಧಪಟ್ಟ ಅಥಾರಿಟಿ ಅವರು ಮಾಸ್ಟರ್ ಪ್ಲಾನ್ ನ ಪ್ರಿಪೇರ್ ಮಾಡ್ಬೇಕಿತ್ತು. ಅದು 1 ವರ್ಷದೊಳಗೆ ಒಂದು ಪ್ಲಾನ್ ನ ಮಾಡ ಅಂತದಕ್ಕೆ ODP ಅಂತ ಕರಿತೀವಿ. ಅದೇ ರೀತಿ ಕಾಂಪ್ರಹೆನ್ಸಿವ್ ಆಗಿ ಎಲ್ಲಾ ವಿಷಯಗಳನ್ನು ಗಣನೆಗೆ ತಗೊಂಡು ನಾವು ಡೀಟೇಲ್ ಆಗಿ ಮಾಡ್ತೀವಲ್ಲ, ಅದಕ್ಕೆ ನಾವು CDP ಅಂತ ಕರಿತಾ ಇದ್ವಿ. ಬಟ್ ಇದೆರಡು ಔಟ್ಡೇಟೆಡ್ ಆಗಿ, ಇದೆರಡು ಈಗ ಅಬಾಲಿಷ್ ಆಗಿ ಈಗ ನಾವು ಮಾಸ್ಟರ್ ಪ್ಲಾನ್ ಅಂತ ಕರಿತೀವಿ. ಎನಿಮೋರ್ ODP ಅಂಡ್ CDP ಇಸ್ ನಾಟ್ ದೇರ್. ಇದೆರಡು ಕ್ಲಬ್ ಆಗಿ ಈಗ ನಾವು ಮಾಸ್ಟರ್ ಪ್ಲಾನ್ ಅಂತ ಕರಿತಾ ಇರೋದು. ನಾವು ಕಮಿಂಗ್ ಟು ಸೆಕ್ಷನ್ 13D.
ಇದೇನಂತ ಅಂದ್ರೆ ಆಸ್ ಐ ಆಲ್ರೆಡಿ ಟೋಲ್ಡ್, ಈಗ ನಾವು ಮಾಸ್ಟರ್ ಪ್ಲಾನ್ ಒಂದನ್ನ ಕಷ್ಟಪಟ್ಟು ಮಾಡಿರ್ತೀವಿ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ, ತುಂಬಾ ಜನದ ಇನ್ವಾಲ್ವ್ಮೆಂಟ್ ಸೇರಿ, ಯಾಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದು ಪ್ರಶ್ನೆ ಇದ್ರೆ ಅದೇನಾಗುತ್ತೆ ಅಂತ ಅಂದ್ರೆ, ಈಗ ಬದಲಾವಣೆಗಳು ದಿನ ಆಗ್ತಾನೆ ಇರುತ್ತೆ. ಜೊತೆಗೆ ಕೆಲವೊಂದು ಹೊಸ ಟೆಕ್ನಾಲಜಿ, ಹೊಸ ನಮ್ಗೆ ಏರಿಯಾಗಳು, ಕೆಲವೊಂದು ಹೊಸ ಬದಲಾವಣೆಗಳು, ಡೆವಲಪ್ಮೆಂಟ್ಸ್ಗಳು ಅನಿವಾರ್ಯ. ಸೊ ಅದನ್ನೆಲ್ಲ ನಾವು ಗಣನೆಗೆ ತಗೊಂಡ್ರಷ್ಟೇ ನಾವು ಒಂದು ಪ್ಲಾಂಟ್ ಸಿಟಿ ಆಗಿ, ಸಸ್ಟೈನಬಲ್ ಸಿಟಿ ಆಗಿ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅದು ಒಂದು ಲೀವಬಲ್ ಸಿಟಿ ಆಗಿ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಒನ್ಸ್ ಇನ್ 10 yearsಗೆ ಇದು ರಿವೈಸ್ ಮಾಡೋದು ಸೂಕ್ತ ಅಂತ 13D ಹೇಳುತ್ತೆ. ಅದೇ ರೀತಿ ನಮ್ ZR ಅಲ್ಲಿ ಅಥವಾ ನಮ್ದು ಯಾವ್ದಾದ್ರು ಆಕ್ಟ್ ಗಳಲ್ಲಿ ಏನಾದ್ರು ನಮ್ಗೇನಾದ್ರೂ ಹೊಸ ರೂಲ್ಸ್ ಗಳನ್ನ ಏನಾದ್ರು ತರಬೇಕು ಅಂತ ಅಂದ್ರೆ ಅದನ್ನ 13 ಅಂಡರ್ ಸೆಕ್ಷನ್ 13E ಅಲ್ಲಿ ಮಾಡ್ತೀವಿ. ದಟ್ ಇಸ್ ಅಮೆಂಡ್ಮೆಂಟ್ ಟು ರೆಗ್ಯುಲೇಷನ್ಸ್ ಅಂತ ಮಾಡ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗು ಅದು ಸೂಕ್ತ ಮೈಸೂರ್ಗೋ ಅಥವಾ ಬೆಂಗಳೂರಿಗೆ ಯಾವುದೇ ಒಂದು ಸಿಟಿಗೆ, ಸೊ ದಟ್ ಏನು ನಾವು ವಾಟರ್ ಟೇಬಲ್ ನ ಇನ್ಕ್ರೀಸ್ ಮಾಡ್ಬೋದು. ಇಲ್ಲೆಲ್ಲ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ವಾಟರ್ ನ ಏನ್ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅದನ್ನ ನಾವು ಸೆಕೆಂಡರಿ ಪರ್ಪಸ್ಗೆ ಅಥವಾ ಒಂದು ನಾವು ಉಪಯೋಗ ಮಾಡ್ಕೊಂಡ್ರೆ ನಮ್ಗೆ ಈ ವಾಟರ್ ಬಾಡಿ ಮೇಲೆ ಅಷ್ಟೊಂದು ಪ್ರೆಷರ್ ಇರಲ್ಲ. ಆಮೇಲೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಆ ನೀರನ್ನು ನಾವು ಬಳಸ್ಕೊಂಡ್ರೆ ಸೂಕ್ತ ಅಂತ ಹೇಳಿ ಕೆಲವೊಂದು ZR ಅಲ್ಲಿ ಅದನ್ನೆಲ್ಲ ಅಮೆಂಡ್ಮೆಂಟ್ಸ್ ಆಗಿದೆ. ಸೊ ಅದೇ ರೀತಿ ಅರ್ತ್ ಕ್ವೇಕ್ ರೆಸಿಸ್ಟೆನ್ಸ್, ಆಮೇಲೆ ಈ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ ಆಕ್ಸೆಸಿಬಿಲಿಟಿ ಆಗ್ಬೇಕು ನಮ್ ಡೆವಲಪ್ಮೆಂಟ್ಸ್ ಅಂತ ಅಂದ್ರೆ ಅವ್ರಿಗೆ ಆದ ರೀತಿಯಲ್ಲಿ ಅವ್ರ ಆಕ್ಸೆಸಿಬಿಲಿಟಿ ಆಗಕ್ಕೆ ಅವ್ರಿಗೆ ಹೆಂಗೆ ನಾವು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೋದು ಅಂತ. ಸೊ ಈ ತರ ಕೆಲವೊಂದು ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ಕೋತಾ ಇರ್ತೀವಿ. ಅಥವಾ ಡಿಸಾಸ್ಟರ್ ಪ್ರೋನ್ ಏರಿಯಾಸ್ ಗಳಿಗೆ. ಸೊ ಈ ZR ಗಳಲ್ಲಿ ಕೆಲವೊಂದ್ಸಲ ನಾವೇನ್ ಮಾಡಿರ್ತೀವಿ ಅಂದ್ರೆ ಇದೆಲ್ಲ ಕೈ ಬಿಟ್ಟು ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಅದು ಸೂಕ್ತ ಅನ್ಸಿದ್ರೆ ಅದನ್ನ ನಾವು ಅಮೆಂಡ್ಮೆಂಟ್ ಮಾಡ್ಕೋಬಹುದು. ಸೊ ಫೈನಲಿ ಸೆಕ್ಷನ್ 14 ಇಟ್ ಸೇಸ್ ಎನ್ಫೋರ್ಸ್ಮೆಂಟ್ ಆಫ್ ದ ಮಾಸ್ಟರ್ ಪ್ಲಾನ್ ಅಂಡ್ ರೆಗ್ಯುಲೇಷನ್ಸ್ ಅಂತ. ಈಗ ನಾವ್ ಏನೆಲ್ಲ ಮಾತಾಡಿದ್ವಿ, ಏನೆಲ್ಲ ನೋಡಿದ್ವಿ, ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಇದೆಲ್ಲ ನಾವು ಮಾಡಿ ಇದು ಕರೆಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಲಿಲ್ಲ, ಇಲ್ಲಿರೋದನ್ನ ನಾವು ಅಳವಡಿಸ್ಕೊಳ್ಳಿಲ್ಲ, ಇದನ್ನೆಲ್ಲ ಗಾಳಿ ತೂರಿ ನಾವೇ ನಮ್ದೇ ಆದದ್ ಓನ್ ಸ್ಟೈಲ್ ಅಲ್ಲಿ ಅಥವಾ ಓನ್ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವಿ ಅಂದ್ರೆ ಅವಾಗ ಇಷ್ಟೆಲ್ಲ ನಾವು ಪ್ರಿಪೇರ್ ಮಾಡಿರೋದು, ಇಷ್ಟೆಲ್ಲ ನಾವು ತಿಳ್ಕೊಂಡಿರೋದು, ಇಷ್ಟೆಲ್ಲ ಡಿಸ್ಕಸ್ ಮಾಡಿರೋದು ವೇಸ್ಟ್ ಆಗಿ ಪೇಪರ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಎನ್ಫೋರ್ಸ್ಮೆಂಟ್ ಶುಡ್ ಬಿ ಡನ್ ರಿಜಿಡ್ಲಿ. ಅವಾಗ್ಲೇ ಮಾಸ್ಟರ್ ಪ್ಲಾನ್ಗೆ ಒಂದು ಸ್ಯಾಂಟಿಟಿ ಕೊಟ್ಟಾಗತ್ತೆ. ಸೊ ದಿಸ್ ಇಸ್ ವೇರ್ ಐ ಫೀಲ್ ನಾವು ಫೇಲ್ ಆಗ್ತಾ ಇರೋದು. ನಾವೆಲ್ಲ ತುಂಬಾನೇ ಕಷ್ಟಪಟ್ಟು ಡಾಟಾ ಕಲೆಕ್ಟ್ ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ, ಪ್ರಪೋಸಲ್ ಮಾಡ್ತೀವಿ, ಬಟ್ ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ಲಿಲ್ಲ. ಯಾರ್ದೋ ಒಂದು ಒತ್ತಡ, ಯಾವುದೋ ಒಂದು ಇದಕ್ಕೆ ಆಮಿಷಕ್ಕೆ ಒಳಗಾಗಿ ನಾವ್ ಇದನ್ನ ಕರೆಕ್ಟ್ ಆಗಿ ಮಾಸ್ಟರ್ ಪ್ಲಾನ್ ಅಲ್ಲಿ ಇರೋದನ್ನ ಸ್ಟಡಿ ಮಾಡ್ಕೊಂಡು, ಕೆಲವೊಂದ್ಸಲ ಅವೇರ್ನೆಸ್ ಇರಲ್ಲ, ಅದ್ರ ಬಗ್ಗೆ ನಮಗ್ ಗೊತ್ತಿರಲ್ಲ ಅಂದಾಗ್ಲೂ ನಾವೇನ್ ಮಾಡ್ತೀವಿ, ತಪ್ಪು ಮಾಡೋದು ಸಹಜ ಅಪ್ರೂವಲ್ ಕೊಡ್ಬೇಕಾದ್ರೆ. ಸೊ ಇದನ್ನ ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದ್ರೆ ಇದನ್ನ ನಾವು ಕರೆಕ್ಟ್ ಆಗಿ ಅಳವಡಿಸ್ಕೊಂಡಾಗ ತಪ್ಪಾಗೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನುಭವ. ಸೊ ಅದರಿಂದನೇ ಇವತ್ತು ನಾವ್ ಇದನ್ನ ಒತ್ತು ಕೊಟ್ಟು ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಇರೋದು ಅಂತಾನು ಹೇಳ್ಬೋದು. ಇದು ಒಂದು ಲ್ಯಾಂಡ್ ಯೂಸ್ ಪ್ಲಾನ್ ಅಂತ ಕರಿತೀವಿ. ಇದು ನಾನು ಆಗ್ಲೇ ಹೇಳಿದೆ, ಚಾಮರಾಜನಗರ ಮಾಸ್ಟರ್ ಪ್ಲಾನ್ ಈ ಹಿಂದೆ ಒಂದು 2007 ಅಲ್ಲಿ ಗವರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಯ್ತು. ಈಗ ಇದನ್ನೇ ನಾವು ಕರೆಂಟ್ಲಿ ಯೂಸ್ ಮಾಡ್ತಾ ಇದೀವಿ. ಇದು ಚಾಲ್ತಿಯಲ್ಲಿದೆ. ಈಗ ಒಂದು ಸಬ್ಮಿಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಕ್. ಅದು ನೆಕ್ಸ್ಟ್ 10 yearsಗೆ ಹೆಂಗೆ ಬೆಳವಣಿಗೆ ಬರುತ್ತೆ, ಹೇಗೆ ಲ್ಯಾಂಡ್ ಯೂಸ್ ಇರ್ಬೇಕು, ಎಲ್ಲೆಲ್ಲಿ ರೋಡ್ ವೈಡಿಂಗ್ ಆಗ್ಬೇಕು ಅನ್ನೋದನ್ನೆಲ್ಲ ಅಳವಡಿಸಿರ್ತೀವಿ ಇದರಲ್ಲಿ. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಆಮೇಲೆ ಡಿಫ್ರೆಂಟ್ ನೊಟೇಶನ್ಸ್ ಎಲ್ಲ ಇದೆ. ರೈಟ್ ಸೈಡ್ಗೆ ನಿಮ್ಗೊಂದು ಇಂಡೆಕ್ಸ್ ಅಂತ ಇದೆ, ರೈಟ್ ಸೈಡ್ಗೆ ಡಿಫ್ರೆಂಟ್ ನೊಟೇಶನ್ಸ್, ಆಮೇಲೆ ಡಿಫ್ರೆಂಟ್ ಸಿಂಬಲ್ಸ್, ಅದನ್ನೆಲ್ಲ ನಾನು ನಿಮ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಅದೇ ರೀತಿ ನಿಮ್ಗೆ ಆ ಡಿಫ್ರೆಂಟ್ ಸಿಂಬಲ್ಸ್ ಕೆಳಗಡೆ, ಕಲರ್ ಕೋಡ್ ಕೆಳಗಡೆ ನಿಮ್ಗೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ನಾರ್ತ್ ಡೈರೆಕ್ಷನ್, ಸ್ಕೇಲ್ ರೆಪ್ರೆಸೆಂಟೇಷನ್, ಟೈಟಲ್, ಇವೆಲ್ಲ ನೋಡ್ಬೋದು. ಇವೆಲ್ಲ ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ಯಾವುದೇ ಒಂದು ಪ್ಲಾನ್ ಆಗಿರ್ಬೋದು. ಇದು ಮಾಸ್ಟರ್ ಪ್ಲಾನ್ ಒಂದೇ ಅಲ್ಲ, ಒಂದು ಬಿಲ್ಡಿಂಗ್ ಪ್ಲಾನ್ ತಯಾರು ಮಾಡ್ಬೇಕಾದ್ರೂ ಇದೆಲ್ಲ ಆಸ್ಪೆಕ್ಟ್ಸ್ ಅದರಲ್ಲಿ ನಾವು ತೋರಿಸ್ಲೇಬೇಕು. ಅವಾಗ್ಲೇ ಆ ಪ್ಲಾನ್ ಏನಂದ್ರೆ ಒಂದು ರೀಡಬಲ್, ಆಮೇಲೆ ಒಬ್ರಿಗೆ ಅದ್ ನೋಡಿದಾಗ ಅದು ಅರ್ಥ ಆಗೋ ರೀತಿ ಇರುತ್ತೆ. ಓಕೆ, ಈಗ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ಸ್ಟೆಪ್ಸ್ ಇನ್ವಾಲ್ವ್. ಈಗ ಪ್ರಾಕ್ಟಿಕಲ್ ಆಗಿ ಹೇಗೆ ಪ್ರಿಪೇರ್ ಮಾಡೋದು. ಈಗ ಇಷ್ಟೋ ತನಕ ನಾವು
ಮಾಸ್ಟರ್ ಪ್ಲಾನ್ ಅಂದ್ರೆ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ, ಅದಿಲ್ಲ ಅಂದ್ರೆ ಏನಾಗುತ್ತೆ, ಆಮೇಲೆ ಯಾವ ಸೆಕ್ಷನ್ ಅಂಡರ್ ಅಥವಾ ಯಾವ ಪ್ರಾವಿಷನ್ ಅಂಡರ್ ನಾವು ಮಾಸ್ಟರ್ ಪ್ಲಾನ್ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಗೆ ಅಥಾರಿಟಿ ಇದೆ, ಇದೆಲ್ಲ ನೋಡ್ವಿ. ಈಗ ಪ್ರಾಕ್ಟಿಕಲ್ ಆಗಿ ನಾವ್ ಹೇಗ್ ಪ್ರಿಪೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ನೋಡೋಣ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಪ್ಡೇಟಿಂಗ್ ದ ಬೇಸ್ ಮ್ಯಾಪ್. ಬೇಸ್ ಮ್ಯಾಪ್ ಅಂದ್ರೆ ಆಸ್ ಐ ಆಲ್ರೆಡಿ ಟೋಲ್ಡ್, ಅದು ಒಂದು ರೆಫರೆನ್ಸ್ ಮ್ಯಾಪ್. ಅಂದ್ರೆ ಹಿಂದೆ ಒಂದು ಮ್ಯಾಪ್ ಈಗಾಗ್ಲೇ ಎಲ್ಲಾ ಸಿಟೀಸ್ಗೂ ಇರುತ್ತೆ. ಆ ಬೇಸ್ ಮ್ಯಾಪ್ ಅಲ್ಲಿ ಕೆಲವೊಂದು ಫೀಚರ್ಸ್ ಇರುತ್ತೆ. ಆ ಬೇಸ್ ಮ್ಯಾಪ್ ಅನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಗಣನೆಗೆ ತಗೊಂಡು ಈಗ ಏನೇನು ಡೆವಲಪ್ಮೆಂಟ್ಸ್ ಬಂದ್ಬಿಟ್ಟಿದೆ ಆ ಡೆವಲಪ್ಮೆಂಟ್ಸ್ ನೆಲ್ಲ ಅದ್ರಲ್ಲಿ ಆ ಬೇಸ್ ಮ್ಯಾಪ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಅನ್ಆಥರೈಸ್ಡ್ ಆಗಿರ್ಬೋದು, ಕೆಲವೊಂದು ಆಥರೈಸ್ಡ್ ಆಗಿರ್ಬೋದು. ಬಟ್ ಈಗಾಗ್ಲೇ ಏನೇನ್ ಡೆವಲಪ್ಮೆಂಟ್ಸ್ ಬಂದಿದೆ, ಜೊತೆಗೆ ಏನೇನ್ ರೋಡ್ಸ್ ಬಂದಿದೆ, ಏನೇನ್ ಬಿಲ್ಡಿಂಗ್ಸ್, ಏನೇನ್ ಆಕ್ಟಿವಿಟೀಸ್ ಬಂದಿದೆ, ಅದನ್ನೆಲ್ಲ ಹಿಂದೆ ಏನಿರಲ್ಲ ಆ ಬೇಸ್ ಮ್ಯಾಪ್ ಅಲ್ಲಿ. ಯಾಕಂದ್ರೆ ಈ ಬೇಸ್ ಮ್ಯಾಪ್ ಇದು ಹಿಂದೆ ತುಂಬಾ ಹಿಂದೆ ಪ್ರಿಪೇರ್ ಮಾಡಿರೋ ಅಂತದ್ದು. ಸೊ ಆ ಬೇಸ್ ಮ್ಯಾಪ್ಗೆ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಸೊ ತದಾನಂತರ ನಾವು ಐಡೆಂಟಿಫಿಕೇಶನ್ ಆಫ್ ಇಶ್ಯೂಸ್. ಸೊ ಐಡೆಂಟಿಫಿಕೇಶನ್ ಆಫ್ ಇಶ್ಯೂಸ್ ಅಂದ್ರೆ ಈಗ ಹಿಂದೆ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಕೆಲವೊಂದು ಕಾರ್ಟೋಗ್ರಫಿಕಲ್ ಅಥವಾ ಟೈಪೋಗ್ರಫಿಕಲ್ ಎರರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸರ್ವೆ ನಂಬರ್ ನಾವು ತಪ್ಪಾಗಿ ಮೆನ್ಷನ್ ಮಾಡಿರ್ಬೋದು ಹಿಂದಿನ ಮಾಸ್ಟರ್ ಪ್ಲಾನ್ ಅಲ್ಲಿ. ಈ ತರ ಏನೇನೋ ಕಾರ್ಟೋಗ್ರಫಿಕಲ್ ಎರರ್, ಟೈಪೋಗ್ರಫಿಕಲ್ ಎರರ್, ಇನ್ನೇನೋ ಒಂದು ತಪ್ಪುಗಳಾಗಿರುತ್ತೆ ಹಿಂದಿನ ಮಾಸ್ಟರ್ ಪ್ಲಾನ್. ಅದನ್ನೆಲ್ಲ ನಾವು ಇಲ್ಲಿ ಸರಿಪಡಿಸ್ಕೋಬೇಕು ಈಗ ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಅಲ್ಲಿ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್ ಐಡೆಂಟಿಫಿಕೇಶನ್ ಆಫ್ ಇಶ್ಯೂಸ್ ಅಂತ. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ ಇನ್ಕ್ಲೂಷನ್ ಆಫ್ ಆಲ್ರೆಡಿ ಡೆವಲಪ್ಡ್ ಅಂಡ್ ನ್ಯೂ ರೋಡ್ಸ್. ಸೊ ಈಗಾಗ್ಲೇ ನಾನು ಹೇಳ್ದಾಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ಬಂದ್ಬಿಟ್ಟಿರುತ್ತೆ. ಈಗ ನಾನು ಲಾಸ್ಟ್ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ನೀವು ನೋಡಿದ ಹಾಗೆ 2007 ಅಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ ರಿವಿಷನ್ 1 ನ. ಆ 2007 ಆದ್ಮೇಲೆ ಈಗ ನಾವು ಇನ್ನೊಂದು ಮಾಸ್ಟರ್ ಪ್ಲಾನ್ ಮಾಡಿ ಸಬ್ಮಿಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಆ ನ್ಯೂ ಮಾಸ್ಟರ್ ಪ್ಲಾನ್ ಅಲ್ಲಿ ಈಗ ಏನ್ ಆಲ್ರೆಡಿ ಬಂದ್ಬಿಟ್ಟಿದೆ ಆಕ್ಟಿವಿಟೀಸ್, ರೋಡ್ಸ್ ಗಳು, ಅದನ್ನ ನಾವ್ ಈಗ ಯಾರೋ ಒಂದು ಲೋಕಲ್ ಬಾಡಿ ಒಂದು ರೋಡ್ ಅಲ್ಲಿ ಅವಶ್ಯಕತೆ ಇದೆ ಅಂತ ಮಾಡಿರ್ತಾರೆ. ಸೊ ಅದೀಗಾಗ್ಲೇ ಅಂತದನ್ನೆಲ್ಲ ಬರ್ಬೋದು ಅನ್ನೋದನ್ನ ನಾವು ಪ್ರಪೋಸಲ್ ಕೊಟ್ರೆ ಆವಾಗ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ಡ್ ವೇ ಅಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾ ಗ್ರೋ ಆಗುತ್ತೆ. ಆಮೇಲೆ ಅದಲ್ಲದೆ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ನೋಡ್ಬೇಕಪ್ಪ ಅಂತ ಅಂದ್ರೆ ಎಕ್ಸಿಸ್ಟಿಂಗ್ ಸಿಚುಯೇಷನ್ ಅನಾಲಿಸಿಸ್. ಎಕ್ಸಿಸ್ಟಿಂಗ್ ಸಿಚುಯೇಷನ್ ಅನಾಲಿಸಿಸ್ ಅಂದ್ರೆ ಅಗೇನ್ ಇಲ್ಲಿ ಈಗ ಅಟ್ ಪ್ರೆಸೆಂಟ್ ಏನಿದೆ, ಇನ್ನು ಎಷ್ಟು ಶಾರ್ಟೇಜ್ ಇದೆ. ಫಾರ್ ಎಕ್ಸಾಂಪಲ್ ಹೌಸಿಂಗ್ ಇರ್ಬೋದು. ಇನ್ 10 ವರ್ಷದೊಳಗೆ ಈಗ ಈ 10 ವರ್ಷಕ್ಕಾಗುವಷ್ಟು ಪಾಪ್ಯುಲೇಷನ್ಗೆ ಎಷ್ಟು ಹೌಸಸ್ ನಾವು ಕೇಟರ್ ಮಾಡ್ಬೇಕು, ಎಷ್ಟು ಶಾರ್ಟೇಜ್ ಇದೆ, ಆಮೇಲೆ ಅದನ್ನ ಯಾವ ಏರಿಯಾದಲ್ಲಿ ಕೊಟ್ರೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಥವಾ ಹೌಸಿಂಗ್ ಲೇಔಟ್ ನಾವು ಕೇಟರ್ ಮಾಡಬಹುದು ಆ ಪರ್ಟಿಕ್ಯುಲರ್ ಸಿಟಿಗೆ. ಇಂಥದೆಲ್ಲ ನಾವು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಇದು ಬರೀ ಒಂದೇ ಆಸ್ಪೆಕ್ಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ರೋಡ್ಸ್ ಗಳಾಗಿರ್ಬೋದು ಅಥವಾ ಡಿಫ್ರೆಂಟ್ ಅದರ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಒಂದು ಪಾರ್ಕ್ ಆಗಿರ್ಬೋದು, ಇಂಥದನ್ನೆಲ್ಲ ನಾವು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಗೆ ಶಾರ್ಟೇಜ್ ಇದೆಯಾ ಅಥವಾ ಸಾಕಾಗಿದ್ಯಾ, ಅಥವಾ ಇನ್ ಮುಂದೆ ಇನ್ನೆಷ್ಟು ಬೇಕಾಗುತ್ತೆ ಅಥವಾ ಅದು ಮುಂದಿನ ದಿನಗಳಿಗೂ ಸಾಕಾಗತ್ತಾ ಅನ್ನೋದನ್ನೆಲ್ಲ ನಾವಿಲ್ಲಿ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಈಗ ಎಕ್ಸಿಸ್ಟಿಂಗ್ ಏನಿದೆ ಲ್ಯಾಂಡ್ ಯೂಸ್ ಅನ್ನೋದನ್ನು ನಾವು ಗಣನೆಗೆ ತಗೋಬೇಕಾಗುತ್ತೆ. ಯಾಕಂದ್ರೆ ನಾವೀಗ ಏನೋ ಒಂದು ಪ್ರಪೋಸಲ್ ನ ಕೊಡ್ತೀವಿ, ಒಂದು ಲ್ಯಾಂಡ್ ಯೂಸ್ ನ ಹಾಕ್ತಿವಿ ಅಂತೀವಿ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಈಗಾಗಲೇ ಎಕ್ಸಿಸ್ಟಿಂಗ್ ಇದೆ, ಅಲ್ಲಿ ಯೆಲ್ಲೋ ಕಲರ್ ಗೆ ನಾವು ರಿಸರ್ವ್ ಮಾಡಿರ್ತೀವಿ. ಬಟ್ ಅದ್ರ ಅಕ್ಕಪಕ್ಕ ಏನು ನಾವು ಆ ರೆಸಿಡೆನ್ಷಿಯಲ್ ಲ್ಯಾಂಡ್ ಯೂಸ್ ಆಕ್ಟಿವಿಟೀಸ್ ಗೆ ಏನು ಹೊಂದ್ಕೊಳ್ಳುತ್ತೆ ಆ ಆಕ್ಟಿವಿಟೀಸ್ ನಾವು ಪ್ರಪೋಸಲ್ ಅಲ್ಲಿ ಕೊಟ್ರೆ ಅವಾಗ ಅದು ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಫೀಸಿಬಲ್ ಟು ಇಂಪ್ಲಿಮೆಂಟ್ ಅಂಡ್ ಇಟ್ ವಿಲ್ ಬಿ ಕನ್ವೀನಿಯಂಟ್ ಫಾರ್ ದ ಯೂಸರ್ಸ್ ಆಲ್ಸೋ. ಸೊ ಈ ರೀತಿ ನಾವು ಎಕ್ಸಿಸ್ಟಿಂಗ್ ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಆಮೇಲೆ ಪ್ರಪೋಸಲ್ ಕೊಟ್ರೆ ಅದು ಹೊಂದ್ಕೊಂಡು ಹೋಗುತ್ತೆ ಅಂಡ್ ಇಟ್ ವಿಲ್ ಸಸ್ಟೈನ್ ಫಾರ್ ಎ ಲಾಂಗರ್ ಪೀರಿಯಡ್ ಅನ್ನೋದು ನನ್ನ ಭಾವನೆ. ಸೊ ನೆಕ್ಸ್ಟ್ ಅದೇ ರೀತಿ ಈಗ ನಾವ್ ಏನೇ ಒಂದು ಪ್ರಪೋಸಲ್ ಮಾಡ್ಬೇಕು ಅಂದ್ರೂ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ಲಾನ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್ಕ್ಯುಲೇಷನ್ ಪ್ಯಾಟರ್ನ್. ಯಾಕೆಂದ್ರೆ ಈ ಸರ್ಕ್ಯುಲೇಷನ್ ಎಲ್ಲೆಲ್ಲಿ ರೋಡ್ ಬರುತ್ತೆ ಅನ್ನೋದನ್ನ ಫಸ್ಟ್ ನಾವು ನಿಗದಿ ಪಡಿಸ್ಕೊಂಡೆ ನಂತರ ಯಾವ್ಯಾವ ಆಕ್ಟಿವಿಟಿ ಎಲ್ಲಿ ಪಾರ್ಕು, ಎಲ್ಲಿ ಓಪನ್ ಸ್ಪೇಸು, ಎಲ್ಲಿ ಪಬ್ಲಿಕ್ ಯುಟಿಲಿಟಿ ಬರ್ಬೇಕು ಅನ್ನೋದನ್ನ ನಾವು ಮಾಡಿದ್ರೆ ಅವಾಗ ನಾವು ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ಡ್ ವೇ ಅಲ್ಲಿ ಹೋಗ್ಬೋದು. ಈಗ ನಾವು ಸರ್ಕ್ಯುಲೇಷನ್ ಪ್ಯಾಟರ್ನ್ ಡಿಫೈನ್ ಮಾಡದೆ ಆಕ್ಟಿವಿಟೀಸ್ ನ ಹಾಕ್ಬಿಟ್ಟು ನಂತರ ಅದ್ರ ಮೇಲೆ ರೋಡ್ ಹಾಕಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ಸ್ ಮೇಲೆ ರೋಡ್ ಹಾಕಿದ್ರೆ ಅದು
ಅಪೆಸಾರ್ಡ್ ವೇ ಆಫ್ ಪ್ಲಾನಿಂಗ್ ಆಗೋಗ್ಬಿಡುತ್ತೆ. ಸೊ ನಾವೇನಿದ್ರು ಮೊದ್ಲು ನಾವು ಸರ್ಕ್ಯುಲೇಷನ್ ಪ್ಯಾಟರ್ನ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಸೊ ದಟ್ ಇಸ್ ದ ರೀಸನ್ ಇಟ್ ಸೇಸ್ ಪ್ರಪೋಸ್ ಸರ್ಕ್ಯುಲೇಷನ್ ಪ್ಯಾಟರ್ನ್ ನ ಫಸ್ಟ್ ವರ್ಕ್ಔಟ್ ಮಾಡಿ, ಆಮೇಲೆ ನಂತರ ನಾವು ಅದಕ್ಕಿಂತ ಮುಂಚೆ ನಾ ಹೇಳ್ದಾಗೆ ಎಕ್ಸಿಸ್ಟಿಂಗ್ ಕಂಡೀಷನ್ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಸರ್ಕ್ಯುಲೇಷನ್ ಪ್ಯಾಟರ್ನ್ ಅನ್ನ ಒಂದು ಮ್ಯಾಪ್ ನಾವು ತಯಾರಿಸ್ಕೋಬೇಕು. ನಂತರ ನಾವು ಇನ್ನೇನು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲಿ ರೋಡು, ಎಲ್ಲಿ ಪಾರ್ಕು, ಎಲ್ಲಿ ಯಾವ ಆಕ್ಟಿವಿಟಿ ಬರಬೇಕು, ರೆಸಿಡೆನ್ಷಿಯಲ್ ಲೇಔಟ್, ಎಲ್ಲಿ ಕಮರ್ಷಿಯಲ್ ಲೇಔಟ್, ಎಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ ಬಂದ್ರೆ ಸೂಕ್ತ ಅನ್ನೋದನ್ನ ಪ್ರಪೋಸಲ್ ಅಲ್ಲಿ ನಾವು ತೋರಿಸಬಹುದು. ಸೊ ಈ ಪ್ರಪೋಸಲ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ನಮ್ಗೆ ಮುಂದಿನ ದಿನಗಳಲ್ಲಿ ಇದು ಅಪ್ರೂವಲ್ ಆದ್ಮೇಲೆ ಬಂದ್ರೆ, ಏನಾದ್ರು ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಅಳವಡಿಸ್ಕೊಂಡಿರೋ ಆಕ್ಟಿವಿಟೀಸ್ ಗೆ ಕೇಳ್ತಾ ಇದ್ರೆ ಅವ್ರಿಗೆ ಅಂತ ಅಪ್ರೂವಲ್ ನಾವು ಕೊಡ್ಬಹುದು. ಸೊ ಅದರಿಂದ ಇದನ್ನೆಲ್ಲ ನಾವು ಮಾಸ್ಟರ್ ಪ್ಲಾನ್ ಮ್ಯಾಪ್ಸ್ ಅಲ್ಲಿ ZR ಅಲ್ಲಿ ನಾವು ನಿಗದಿಪಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ಫಾಲೋ ಮಾಡ್ಬೇಕಾಗತ್ತೆ. ನಮ್ಗೆ ಏನಾದ್ರು ಅಪ್ಲಿಕೇಶನ್ ಬಂದಾಗ ಇದರ ಜೊತೆಗೆ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗತ್ತೆ. ಸೊ ನಾನು ಹೇಳಿದೆ ಈಗ ಸ್ಟೆಪ್ಸ್ ಇನ್ವಾಲ್ವ್ಡ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೇಸ್ ಮ್ಯಾಪ್ ನ ಖಂಡಿತ ಎಲ್ಲರೂ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅಂತ. ಇದು ಒಂದು ಬೇಸ್ ಮ್ಯಾಪ್ ನಮ್ದು ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಇನ್ ದ ಇಯರ್ 2015 ಅಲ್ಲಿ ಇದ್ದಂತ ಡೆವಲಪ್ಮೆಂಟ್ಸ್ ಅನ್ನ ಈ ಮ್ಯಾಪ್ ಅಲ್ಲಿ ಹೈಲೈಟ್ ಮಾಡಿದೀವಿ. ಈ ತರ ಇರುತ್ತೆ ಒಂದು ಬೇಸ್ ಮ್ಯಾಪ್ ಅಂದ್ರೆ. ಸೊ ಈಗಾಗ್ಲೇ ನಾನು ಹೇಳ್ದಂಗೆ ಎಕ್ಸಿಸ್ಟಿಂಗ್ ಎಲ್ಲ ನಾವು ಗಣನೆಗೆ ತಗೋಬೇಕಾಗತ್ತೆ. ಸೊ ಕೆಲವೊಂದು ನೋಡಿ ಎಲ್ಲೆಲ್ಲಿ ಈ ಪಿಂಕ್ ಕಲರ್ ಅಲ್ಲಿ ಹೈಲೈಟ್ ಮಾಡಿದೀವಿ ನೋಡಿ ಬಿಲ್ಡಿಂಗ್ ಔಟ್ಲೈನ್. ಸೊ ಇದೆಲ್ಲ ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆವಲಪ್ಮೆಂಟ್ಸ್ ಆಗೋಗ್ಬಿಟ್ಟಿದೆ, ಅಂದ್ರೆ ಬಿಲ್ಡಿಂಗ್ಸ್ ಗಳು ಬಂದ್ಬಿಟ್ಟಿದೆ. ಸೊ ಈ ಬಿಲ್ಡಿಂಗ್ಸ್ ಗಳನ್ನ ನಾವ್ ಈಗಿನ ಮಾಸ್ಟರ್ ಪ್ಲಾನ್ ಅಲ್ಲಿ ಏನು ಮಾಡ್ತಾ ಇದೀವಿ ಅದ್ರಲ್ಲಿ ಅಳವಡಿಸ್ಕೋಬೇಕು. ಸೊ ಈಗ ಅದಕ್ಕೆ ಇದನ್ನೊಂದು ಡಿಜಿಟೈಸೇಷನ್ ಆಫ್ ಬಿಲ್ಡಿಂಗ್ ಅನ್ನೋ ಒಂದು ಸಿಸ್ಟಮ್ ಅಲ್ಲಿ ನಾವು ಮಾಡಿ ಎಲ್ಲೆಲ್ಲಿ ಏನೇನ್ ಬಿಲ್ಡಿಂಗ್ಸ್ ಏನೇನ್ ಡೆವಲಪ್ಮೆಂಟ್ಸ್ ಬಂದಿದೆ. ಡೆವಲಪ್ಮೆಂಟ್ಸ್ ಅಂದ್ರೆ ಇದು ಒಂದು ವಾಸ್ಟ್ ಟರ್ಮಿನಾಲಜಿ. ಅದು ಒಂದು ಲೇಔಟ್ ಆಗಿರ್ಬೋದು, ಅಲ್ಲಿ ಬಿಲ್ಡಿಂಗ್ ಬಂದಿಲ್ದೇ ಇರ್ಬೋದು, ಬಟ್ ಅಲ್ಲಿ ಒಂದು ಲೇಔಟ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಈ ತರದಕ್ಕೆಲ್ಲ ನಾವು ಡೆವಲಪ್ಮೆಂಟ್ಸ್ ಅಂತೀವಿ. ಏನೇನು ಹಿಂದಿನ ಮಾಸ್ಟರ್ ಪ್ಲಾನ್ ಅಲ್ಲಿ ಇಲ್ಲ, ಈಗ ನಾವು ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದೀವಿ ಅದ್ರಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಸೊ ಇದು ಒಂದು ವೇ ಆಫ್ ಏನು ಇನ್ಕ್ಲೂಡಿಂಗ್ ದ ಬಿಲ್ಡಿಂಗ್ಸ್ ಇನ್ ದ ನ್ಯೂ ಮಾಸ್ಟರ್ ಪ್ಲಾನ್. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಒಂದೇ ಮ್ಯಾಪ್ ಅಲ್ಲಿ ಎಂಟೈರ್ ನಮ್ದು ಲೋಕಲ್ ಪ್ಲಾನಿಂಗ್ ಏರಿಯಾನ ತೋರ್ಸೋದು ತುಂಬಾ ಕಷ್ಟ ಸಾಧ್ಯವಾಗುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಆ ಎಂಟೈರ್ ಮಾಸ್ಟರ್ ಪ್ಲಾನ್ ನ ನಾವು ಒಂದು ಪಾರ್ಟ್ ಬೈ ಪಾರ್ಟ್ ಸಬ್ ಡಿವೈಡ್ ಮಾಡ್ಕೋತೀವಿ. ಸೊ ಈಗ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜೂರಿಸ್ಟ್ರಿಕ್ಷನ್ ಅಂದ್ರೆ LPA ನ ನಾವೊಂದು 5 ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ. ಸೊ 5 ಭಾಗಗಳನ್ನು ಆಮೇಲೆ ಡೀಟೇಲ್ ಆಗಿ ನಾವು ಏನ್ ಮಾಡ್ತೀವಿ, ಅಲ್ಲಿ ಎಲ್ಲಿ ರೋಡ್ ಇದೆ, ಎಲ್ಲಿ ಮನೆಗಳಿದೆ, ಎಲ್ಲಿ ಬಿಲ್ಡಿಂಗ್ಸ್ ಇದೆ, ಎಲ್ಲಿ ಪಾರ್ಕ್ ಇದೆ ಅಂತ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದನ್ನ ಅನಲೈಸ್ ಮಾಡಿ ಅದಕ್ಕೆ ಪ್ರಪೋಸಲ್ ನ ಕೊಡ್ತೀವಿ. ಅದಕ್ಕೆ ಈ ತರ ಒಂದು ಸಬ್ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ನೀವು ನೋಡ್ಬೋದು ಈ ಮ್ಯಾಪ್ ಅಲ್ಲಿ PD1, PD2, PD3 ಅಂತ ನಾವು ನೇಮ್ ಮಾಡಿದೀವಿ. PD1 ಅಂದ್ರೆ ಪ್ಲಾನಿಂಗ್ ಡಿಸ್ಟ್ರಿಕ್ಟ್ 1 ಅಂತ. ಅಂದ್ರೆ ಪ್ಲಾನಿಂಗ್ ಡಿಸ್ಟ್ರಿಕ್ಟ್ ಅಂದ್ರೆ ಆ ಪರ್ಟಿಕ್ಯುಲರ್ ಒಂದು ಪೋರ್ಷನ್ ಆಫ್ ಏನು LPA ಅದನ್ನ ನಾವು ಅದರಲ್ಲಿ ಝೂಮ್ ಮಾಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ. ಇದು ಇಲ್ಲಿ ನಿಮ್ಗೆ ಕ್ಲಾರಿಟಿ ಇರುತ್ತೆ, ಜೊತೆಗೆ ಇಲ್ಲಿ ಮೈನ್ಯೂಟ್ ಡೀಟೇಲ್ ಸುಧಾ ಹೈಲೈಟ್ ಆಗಿರುತ್ತೆ. ಯಾಕೆಂದ್ರೆ ಒಂದೇ ಪ್ಲಾನ್ ಅಲ್ಲಿ ಎಲ್ಲ ಗ್ರಾಮಗಳದು ಮತ್ತೆ ಟೌನ್ದು ಚಾಮರಾಜನಗರ ಟೌನ್ದು ಹೈಲೈಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಡೀಟೇಲ್ಸ್ ಅದು ಕ್ಲಿಯರ್ ಆಗಿ ಕಾಣಲ್ಲ. ಸೊ ಅದರಿಂದ ಈ ತರ ಗ್ರಿಡ್ ಮ್ಯಾಪ್ಸ್ ಅಥವಾ ಪ್ಲಾನಿಂಗ್ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡ್ಕೋತೇವೆ. ಸೊ ಅದರಿಂದಾನೇ ನಮ್ಗೆ ಈ ಸಲ ಚಾಮರಾಜನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದು 83 ಶೀಟ್ ಅಲ್ಲಿ ಕಂಪೋಸ್ ಮಾಡಿದೀವಿ. ಇದು ನೋಡ್ಬೋದು ಏನಂತ ಅಂದ್ರೆ ಇದೆಲ್ಲ ಅದೇ ಅಗೇನ್ ಗ್ರಿಡ್ಸ್ ಇದೆಲ್ಲ PD ಎಲ್ಲ ಮಾಡ್ಕೊಳ್ಳೋದು ಏನಂತಂದ್ರೆ ನಮ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಇರ್ಲಿ, ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ಏನು ವಿಲೇಜ್ ನ ಅಥವಾ ಒಂದು ಪರ್ಟಿಕ್ಯುಲರ್ ಪಾಕೆಟ್ ನ ತಗೊಂಡು ಇದರಲ್ಲಿ ಡಿಟೇಲ್ ಆಗಿ ಎಲ್ಲ ತೋರಿಸಿರ್ತೀವಿ. ಇದು ಡೀಟೇಲ್ ಆದಂತ ಲ್ಯಾಂಡ್ ಯೂಸ್ ಮ್ಯಾಪ್ ಒಂದು ಗ್ರಿಡ್ ಸಂಬಂಧಪಟ್ಟದ್ದು. ಈಗ ನೀವು ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ ನೀವು ನೋಡ್ಬೋದು ಏನೋ ಒಂದು ಕೀ ಮ್ಯಾಪ್ ಅಂತ ಇದೆ. ನಮ್ದು ಎಂಟೈರ್ ಏನು ಅಂತ ಅಂದ್ರೆ ಲೋಕಲ್ ಪ್ಲಾನಿಂಗ್ ಏರಿಯಾನ ಡಿಪಿಕ್ಟ್ ಮಾಡಿದೀವಿ. ಅದ್ರ ಜೊತೆಗೆ ಏನ್ ಹೇಳಿ ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಗೊಂದು ಕೀ ಮ್ಯಾಪ್ ಅಂತ ಇದೆಯಲ್ಲ
ಅಲ್ಲಿ ನಾವೊಂದು ಹೈಲೈಟ್ ಮಾಡಿದೀವಿ ಯಾವ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ LPA ಏರಿಯಾನ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಡೀಟೇಲ್ ಔಟ್ ಮಾಡಿದೀವಿ ಅಂತ. ಸೊ ಆ ಪೋರ್ಷನ್ಗೆ ನಾವೆಲ್ಲ ಡೀಟೇಲ್ ಆಗಿ ಲ್ಯಾಂಡ್ ಯೂಸರ್ಸ್ ನ ಅಸೈನ್ ಮಾಡಿದೀವಿ, ರೋಡ್ಸ್ ಗಳು ಎಲ್ಲೆಲ್ಲಿ ಎಕ್ಸಿಸ್ಟಿಂಗ್ ಏನೇನ್ ಫೀಚರ್ಸ್ ಇದೆ ಅದನ್ನೆಲ್ಲ ನಾವು ತೋರಿಸಿದೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಒನ್ ಪೋರ್ಷನ್ ಅಥವಾ ಒನ್ ಪಾಕೆಟ್ ಆಫ್ LPA ಅದನ್ನ ಇಲ್ಲಿ ಡಿಟೇಲ್ ಮಾಡಿದೀವಿ. ಅದರಿಂದ ಇದನ್ನ ಗ್ರಿಡ್ ಮ್ಯಾಪ್ ಅಂತ ಕರಿತೀವಿ ಅಥವಾ PD ಮ್ಯಾಪ್ ಅಂತಾನು ಕರಿಬಹುದು. ಅದೇ ರೀತಿ ಇದು ಇನ್ನೊಂದು ಪೋರ್ಷನ್ ಪಾಕೆಟ್ದು ಒಂದು ಮ್ಯಾಪ್. ಸೊ ಇದು ಒಂದು ಡಿಪಿಕ್ಟ್ ಮಾಡಿದೀವಿ ಅಂದ್ರೆ ಈ ಮ್ಯಾಪ್ ಅಲ್ಲಿ ಟೋಟಲಿ ನಮ್ದು ಚಾಮರಾಜನಗರ ಮುನ್ಸಿಪಲ್ ಲಿಮಿಟ್ ಅಲ್ಲಿ ಅಂದ್ರೆ CMC ಲಿಮಿಟ್ ಅಲ್ಲಿ ಎಷ್ಟು ವಾರ್ಡ್ಸ್ ಇದೆ, ಯಾವ್ಯಾವ ವಾರ್ಡ್ ಅಲ್ಲಿ ಎಷ್ಟೆಷ್ಟು ಡೆನ್ಸಿಟಿ ಇದೆ ಅನ್ನೋದನ್ನ ಇದನ್ನ ಡಿಪಿಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ ಚಾಮರಾಜನಗರ CMC ಅಂದ್ರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಜುರಿಸ್ಟ್ರಿಕ್ಷನ್ ಅಲ್ಲಿ ಒಂದು 31 ವಾರ್ಡ್ ಅಂತ ಇದೆ. ಆ 31 ವಾರ್ಡ್ ಅಲ್ಲಿ ಜನಸಂಖ್ಯೆ ಹೇಗೆ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಈ ಮ್ಯಾಪ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಾರ್ಕರ್ ಶೇಡ್ ಆಫ್ ಗ್ರೀನ್ ಏನನ್ನು ಸೂಚಿಸುತ್ತೆ ಅಂತ ಅಂದ್ರೆ ಅಲ್ಲಿ ಹೈ ಡೆನ್ಸಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇದಾರೆ ಅಂತ. ಅದೇ ಆಸ್ ದ ಕಲರ್ ಏನು ಗ್ರಾಜುವಲ್ ಆಗಿ ಡಿಕ್ರೀಸ್ ಹೋಗ್ತಾ ಇದ್ದಂಗೆ ಅಲ್ಲೆಲ್ಲ ಡೆನ್ಸಿಟಿ ಕಡಿಮೆ ಇದೆ ಅಂತ ತೋರಿಸುತ್ತೆ. ಸೊ ಆಸ್ ಯೂಶುವಲ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಫೆಸಿಲಿಟೀಸ್ ಇರುತ್ತೆ ಆಮೇಲೆ ಕೋರ್ ಏರಿಯಾದಲ್ಲಿ ಯೂಶುವಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಆಸ್ ವಿ ಮೂವ್ ಆನ್ ಟು ಏನು ಅವೇ ಫ್ರಮ್ ದ ಕೋರ್ ಏರಿಯಾ ಅಥವಾ ಔಟ್ಸ್ಕಟ್ಸ್ ಗೆ ನಿಮ್ಗೆ ಏನಾಗುತ್ತೆ ಅಲ್ಲೆಲ್ಲ ಸ್ವಲ್ಪ ಜನಸಂಖ್ಯೆ, ಯಾಕೆಂದ್ರೆ ಅದು ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಅಲ್ಲೆಲ್ಲ ಡೆನ್ಸಿಟಿ ಅಥವಾ ಏನು ಜನಸಂಖ್ಯೆ ಕಡಿಮೆ ಇದೆ. ಸೊ ಅಲ್ಲೆಲ್ಲ ನಿಮ್ಗೆ ಲೈಟರ್ ಶೇಡ್ ಆಫ್ ಗ್ರೀನ್ ಕಾಣುತ್ತೆ. ಸೊ ಇದು ಒಂದು ಮ್ಯಾಪ್ ಇನ್ ದ ಮಾಸ್ಟರ್ ಪ್ಲಾನ್ ಸೆಟ್ ಆಫ್ ಮ್ಯಾಪ್ಸ್ ಅಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋಂಥದ್ದು ನಾನು ಒಂದು ಟೋಪೋ ಶೀಟ್ ಅಂತ. ಈ ಟೋಪೋ ಶೀಟ್ ಅವರು ಗೌರ್ಮೆಂಟ್ ಅವರು ಮಾಡಿ ಎಲ್ಲ ಏರಿಯಾಗೂ ಮಾಡಿರ್ತಾರೆ. ಸೊ ಈ ಟೋಪೋ ಶೀಟ್ ಅಗೇನ್ ನಮ್ಗೆ ಒಂದು ಬೇಸ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ ಯಾವ ಕಡೆ ಸ್ಲೋಪ್ ಇದೆ, ಯಾವ ಕಡೆ ನ್ಯಾಚುರಲ್ ಫೀಚರ್ಸ್ ಇದೆ, ಯಾವ ಕಡೆ ಕಲ್ಚರಲ್ ಫೀಚರ್ಸ್ ಇದೆ. ನ್ಯಾಚುರಲ್ ಫೀಚರ್ಸ್ಗೆ ಇನ್ನೊಂದ್ ಹೆಸರು ಏನಪ್ಪಾ ಅಂದ್ರೆ ಫಿಸಿಕಲ್ ಫೀಚರ್ಸ್. ಫಿಸಿಕಲ್ ಫೀಚರ್ಸ್ ಅಂದ್ರೆ ಅಲ್ಲಿ ಮರ ಇರ್ಬೋದು, ಪಾರ್ಕ್ ಇರ್ಬೋದು, ಓಪನ್ ಸ್ಪೇಸ್ ಇರ್ಬೋದು, ಅಥವಾ ನಾಲಾ ಇರ್ಬೋದು, ಅಥವಾ ಒಂದು ಏನು ಒಂದು ನಮ್ಗೆ ಡ್ರೈನ್ ಇರ್ಬೋದು. ಸೊ ಇದೆಲ್ಲ ಕಮ್ಸ್ ಅಂಡರ್ ಫಿಸಿಕಲ್ ಫೀಚರ್ಸ್. ಅದೇ ರೀತಿ ಕಲ್ಚರಲ್ ಫೀಚರ್ಸ್ ಅಂತಾನು ಇದೆ. ಕಲ್ಚರಲ್ ಫೀಚರ್ಸ್ ಅಂದ್ರೆ ಮ್ಯಾನ್ ಮೇಡ್ ಫೀಚರ್ಸ್. ಅಂದ್ರೆ ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನುಷ್ಯರು ಒಂದಷ್ಟು ಡೆವಲಪ್ಮೆಂಟ್ಸ್ ಮಾಡಿರ್ತಾರೆ ಈ ಏರಿಯಾದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಅಥವಾ ಒಂದು ಶಾಲೆನೇ ಆಗಿರ್ಬೋದು, ಅದೆಲ್ಲ ಇದರಲ್ಲಿ ಡಿಪಿಕ್ಟ್ ಆಗಿರುತ್ತೆ. ಅಥವಾ ಆಮೇಲೆ ಅದ್ರ ಜೊತೆಗೆ ಯಾವ ಕಡೆ ಸ್ಲೋಪ್ ಇದೆ, ಯಾವ ಕಡೆ ವ್ಯಾಲಿ ಇದೆ ಅನ್ನೋದೆಲ್ಲ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಗಣನೆಗೆ ತಗೊಂಡು ನಾವು ಯಾವ ಕಡೆ ರೋಡ್ ಸ್ಲೋಪ್ ಕೊಡ್ಬೇಕು, ಯಾವ ಕಡೆ ನಾಲಾನ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು. ಕೆಲವೊಂದ್ಸಲ ನಾಲಾ ಎಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ, ಕೆಲವೊಂದು ವಾಟರ್ ಬಾಡಿ ಅದು ನಮ್ಗೆ ಈಗ ಕಾಣದೇ ಇಲ್ಲ. ಸೊ ಅಂತದೆಲ್ಲ ನಾವು ವಿಲೇಜ್ ಮ್ಯಾಪ್ ಮತ್ತೆ ಈ ಟೋಪೋ ಶೀಟ್ ಇಂದ ನಾವು ಅದನ್ನ ನೋಡಿ ಅದನ್ನ ನಾವು ಪ್ರಿಸರ್ವ್ ಮಾಡಿ ಕನ್ಸರ್ವ್ ಮಾಡಿ ಮುಂದಿನ ದಿನಗಳಲ್ಲಿ ಅದು ಜನರಿಗೆ ಉಪಯೋಗ ಆಗೋ ರೀತಿಲಿ ಮಾಡ್ಬೋದು. ಸೊ ಅದರಿಂದ ಇವನ್ನೆಲ್ಲ ನಾವು ಗಣನೆಗೆ ತಗೊಂಡೆ ನಾವು ವರ್ಕೌಟ್ ಮಾಡಿದ್ರೆ ಅದೇನಾಗುತ್ತೆ, ಒಂದು ಓವರ್ ಆಲ್ ಕಾಂಪ್ರಹೆನ್ಸಿವ್ ಆಗಿ ನಾವು ಮಾಸ್ಟರ್ ಪ್ಲಾನ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಕಡೆ ವ್ಯಾಲೀಸ್ ಇದೆ, ಯಾವ ಕಡೆ ಸ್ಲೋಪ್ ಇದೆ, ಹೆಂಗೆ ವಾಟರ್ ಬಾಡೀಸ್ ಇಲ್ಲಿ ಟ್ರಿಬ್ಯೂಟರೀಸ್ ಅದಕ್ಕೆ ಹೊಂದ್ಕೊಂಡಾಗೆ ಸೆಕೆಂಡ್ರಿ ಟ್ರಿಬ್ಯೂಟರೀಸ್, ಟರ್ಜರಿ ಟ್ರಿಬ್ಯೂಟರೀಸ್ ಹೆಂಗಿದೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ಲ್ಯಾಂಡ್ ಅಲ್ಲಿ ಅಂತ ಈ ಟೋಪೋ ಶೀಟ್ ತೋರಿಸ್ತಾ ಇದೆ. ಸೊ ಇದು ನಿಮಗ್ ನೋಡ್ಬೋದು. ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ ತಗೊಂಡು ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಆ ಟೋಪೋ ಶೀಟು ಮತ್ತೆ ವಿಲೇಜ್ ಮ್ಯಾಪ್ ಮತ್ತೆ ಕೆಲವೊಂದು ಸ್ಟಡೀಸ್ ಎಲ್ಲ ಗಣನೆಗೆ ತಗೊಂಡು ನಾವಿಲ್ಲಿ ಏನ್ ಮಾಡಿದೀವಿ, ಇಲ್ಲಿ ನಾವು ಹೈಲೈಟ್ ಮಾಡಿದೀವಿ ಯಾವ ಕಡೆ ರೋಡು ಮತ್ತೆ ಅದಕ್ಕೆ ಡ್ರೇನು ಫಾರ್ಮೇಶನ್ ಮಾಡಿ ಹೆಂಗ್ ಸ್ಲೋಪ್ ಕೊಟ್ರೆ ಇದ್ರ ಜೊತೆಗೆ ನಾವು ಇದನ್ನ ಗಣನೆಗೆ ತಗೊಂಡಾಗ ಮಾಡಿದ್ರೆ ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಬ್ಲಾಕೇಜ್ ಆಗ್ಲಿ ಅಥವಾ ಏನು ಸ್ಟಾಗ್ನೆಟ್ ವಾಟರ್ ಆಗ್ಲಿ ಅಥವಾ ನಮ್ಗೆ ಒಂದು ಸಿಟಿನ ನಾವು ಪ್ಲಾನ್ಡ್ ವೇ ಅಲ್ಲಿ ಕೊಂಡೊಯ್ಬಹುದು. ಸೊ ಅದರಿಂದ ಅದನ್ನೆಲ್ಲ ಗಣನೆಗೆ ತಗೊಂಡು ಈ ತರ ನಾವು ಒಂದು ರೋಡ್ ಪ್ಯಾಟರ್ನ್ ನ ಡಿಫೈನ್ ಮಾಡ್ಲಿಕ್ಕಾಗ್ಲಿ ಅಥವಾ ನಾವು ಎನಿ ಒಂದು ಡೆವಲಪ್ಮೆಂಟ್ಸ್ ಮಾಡ್ಬೇಕಾದ್ರೆ ಇದನ್ನ ನಾವು ಗಣನೆಗೆ ತಗೋಬೇಕಾಗತ್ತೆ.
ಇದು ಬಂದು ಒಂದು ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಂತ. ಅಂದ್ರೆ ಈಗ ಆಲ್ರೆಡಿ ಈ ತರ ಒಂದು ಮ್ಯಾಪ್ ಇದೆ ನಮ್ಗೆ, ಬಟ್ ಇದಕ್ಕೆ ನಾವು ಇನ್ ಎಲ್ಲಿ ಖಾಲಿ ಇದೆ, ವೇಕೆಂಟ್ ಜಾಗ ಇದೆ, ಅಲ್ಲಿ ಏನ್ ಅವಶ್ಯಕತೆ ಇದೆ, ಏನ್ ಇಲ್ಲ ಇಲ್ಲಿವರೆಗೂ, ಅದು ಜನರಿಗೆ ಇನ್ನೇನ್ ಮಾಡಿದ್ರೆ ಅವಶ್ಯಕತೆ ಆಗುತ್ತೆ ವೇಕೆಂಟ್ ಲ್ಯಾಂಡ್ ಅಲ್ಲಿ, ಅದನ್ನ ನಾವು ಯೋಚನೆ ಮಾಡಿ ಆಮೇಲೆ ಅದು ಏನು ನಮ್ದು ಪ್ಲಾನಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ನೋಡ್ಕೊಂಡು ನಾವು ಪ್ರಪೋಸಲ್ ಅಲ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಎಕ್ಸಾಂಪಲ್ ಆಫ್ ಚಾಮರಾಜನಗರ ರಾಮಸಮುದ್ರ ಅದೇ ಒಂದು ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ಮ್ಯಾಪ್. ಈಗ ಇಲ್ಲಿ ನೀವು ನೋಡ್ಬೋದು, ಈಗ ಅಲ್ಲಿ ತುಂಬಾ ಹಸಿರಿತ್ತು, ಪ್ರೀವಿಯಸ್ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದು ತುಂಬಾ ಹಸಿರಾಗಿತ್ತು ಮ್ಯಾಪ್ ಔಟ್ಸ್ಕಟ್ಸ್ ಅಲ್ಲಿ. ಬರೀ ಒಂದು ಸೆಂಟರ್ ಪೋರ್ಷನ್ ಆಫ್ ದ ಮ್ಯಾಪ್ ಅಲ್ಲಿ ನಿಮ್ಗೆ ಥಿಕ್ ಡೆವಲಪ್ಮೆಂಟ್ಸ್ ಕಾಣ್ತಾ ಇದೆ, ಸ್ವಲ್ಪ ಯೆಲ್ಲೋ, ಅದ್ರ ಜೊತೆಗೆ ಒಂದು ಪಿಂಕ್ ಕಲರ್, ಆಮೇಲೆ ಬ್ಲೂ ಕಲರ್, ಗ್ರೀನ್ ಕಲರ್ ಎಲ್ಲ. ಬಟ್ ಇನ್ ಅದ್ರ ಸುತ್ತ ಎಲ್ಲ ನಿಮ್ಗೆ ಲಾರ್ಜ್ ಪ್ಯಾಚ್ ಆಫ್ ಏನು ಹಸಿರೀಕರಣ ನೋಡ್ಬೋದು. ಬಟ್ ಆದ್ರೆ ಈಗ ಏನಾಗಿದೆ ನಮ್ ಪ್ರಪೋಸಲ್ ಅಲ್ಲಿ ಸ್ವಲ್ಪ ಯೆಲ್ಲೋ ಕಲರು ಜಾಸ್ತಿ ಕಾಣಿಸ್ತಾ ಇದೆ. ಅದ್ ಯಾಕೆ ಅಂದ್ರೆ ನಾವ್ 2007ರಲ್ಲಿ ಮಾಡಿರೋ ಅಂತದಕ್ಕೂ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಲ್ಲಿಗೂ ಆವಾಗ್ಲಿಗೂ ಈಗ್ಲಿಗೂ ಡೆವಲಪ್ಮೆಂಟ್ಸ್ ತುಂಬಾನೇ ಆಗಿದೆ. ಆಮೇಲೆ ಜೊತೆಗೆ ಎಲ್ಲೆಲ್ಲಿ ಏನ್ ತರ ಡೆವಲಪ್ಮೆಂಟ್ಸ್ ಬಂದ್ರೆ ಸೂಕ್ತ ಅನ್ನೋದನ್ನೆಲ್ಲ ಇಲ್ಲಿ ನಾವು ಪ್ರಪೋಸ್ ಮಾಡಿದೀವಿ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಇನ್ ಕಲರ್ಸ್ ಕಾಣಿಸ್ತಾ ಇದೆ. ಹಿಂದಿನ ಮಾಸ್ಟರ್ ಪ್ಲಾನ್ ಅಲ್ಲಿ ಜಾಸ್ತಿ ಹಸಿರು ಕಲರ್ ಇತ್ತು, ಬಟ್ ಇಲ್ಲಿ ನಿಮ್ಗೆ ಯೆಲ್ಲೋ ಕಲರ್ ಜಾಸ್ತಿ ಕಾಣಿಸ್ತಾ ಇದೆ. ಈ ಮುಂದಿನ ಸ್ಲೈಡ್ ಗಳಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ಕಲರ್ ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಈಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ಅನ್ಕೊಂತೀನಿ, ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ಮ್ಯಾಪ್ಗೂ ಪ್ರಪೋಸ್ ಲ್ಯಾಂಡ್ ಯೂಸ್ ಮ್ಯಾಪ್ಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಈ ತರ ಅದರಿಂದ ನಮ್ಗೆ ಮಾಸ್ಟರ್ ಪ್ಲಾನ್ ಅಲ್ಲಿ ಸೀರೀಸ್ ಆಫ್ ಮ್ಯಾಪ್ಸ್ ನ ತಯಾರು ಮಾಡ್ಬೇಕಾಗುತ್ತೆ. ಒಂದು ಡೆವಲಪ್ಮೆಂಟ್ ನ ಮಾಡ್ಬೇಕಾದ್ರೆ ಈ ತರ ನಾವು ಸೀರೀಸ್ ಆಫ್ ಮ್ಯಾಪ್ಸ್ ಅಲ್ಲಿ ನಾವು ಸ್ಟಡಿ ಮಾಡಿ ಅನಲೈಸ್ ಮಾಡಿ ಈ ತರ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಿದ್ರಷ್ಟೇ ನಾವು ಒಂದು ಅಪ್ರೂವಲ್ ಕೊಡ್ಲಿಕ್ಕೆ ನಮ್ಗೆ ಯೂಸ್ ಆಗತ್ತೆ ಅದು. ಈಗ ಹಿಂದಿನ ಮ್ಯಾಪ್ ತರನೇ ಇದು ಒಂದ್ ಮ್ಯಾಪ್, ಬಟ್ ಅಗೇನ್ ಇಟ್ ಇಸ್ ಕಾಲ್ಡ್ ಆಸ್ ಏನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪಾ ಅಂದ್ರೆ ಪ್ರಪೋಸ್ಡ್ ಲ್ಯಾಂಡ್ ಯೂಸ್ ಕನ್ಸರ್ವೇಷನ್ ಮ್ಯಾಪ್ ಅಂತ. ಇಲ್ಲಿ ಒಂದು ಕನ್ಸರ್ವೇಷನ್ ಅಂತ ಒಂದು ನ್ಯೂ ಟರ್ಮ್ ನ ನೀವು ನೋಡ್ತಾ ಇದ್ದೀರಾ. ಇದೇನಪ್ಪಾ ಅಂದ್ರೆ ಕನ್ಸರ್ವೇಷನ್ ಅಂತ ಅಂದ್ರೆ ಮೋಸ್ಟ್ ಲೈಕ್ಲಿ ಡೆವಲಪಬಲ್ ಏರಿಯಾ ಅಂತ ಅದ್ರದ್ದು ಡೆಫಿನೇಷನ್. ಅಂದ್ರೆ ಈಗ ನಾವು ಒಂದು ಜೂರಿಸ್ಟ್ರಿಕ್ಷನ್ ನ ಇದೆ, ಆ ಜೂರಿಸ್ಟ್ರಿಕ್ಷನ್ ಬಿಯಾಂಡ್ ಎಲ್ಲೆಲ್ಲಿ ಡೆವಲಪ್ ಆಗ್ಬೋದು ಈ ಮುಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಕನ್ಸರ್ವೇಷನ್ ಏರಿಯಾ ಅಂತ ಕರಿತೀವಿ. ಸೊ ಅದ್ರದ್ದು ಬಿಯಾಂಡ್ ಇರೋದೇ LPA ಏರಿಯಾ. ನಾವ್ ಯೂಶಲಿ ಲ್ಯಾಂಡ್ ಯೂಸ್ ಎಲ್ಲ ಹಾಕೋದು, ಅಸೈನ್ ಮಾಡೋದು ಅಂದ್ರೆ ಡಿಫ್ರೆಂಟ್ ಕಲರ್ ಕೋಡ್ಸ್ ಕೊಡೋದು ನಾವೇನಪ್ಪಾ ಅಂತಂದ್ರೆ ಕನ್ಸರ್ವೇಷನ್ ಏರಿಯಾ ಒಳಗಿರೋದಕ್ ಮಾತ್ರ. ಕನ್ಸರ್ವೇಷನ್ ಬಿಟ್ಟು ಇನ್ನೇನು ಕನ್ಸರ್ವೇಷನ್ಗೂ ನಮ್ದು LPA ಬೌಂಡ್ರಿ ಮಧ್ಯ ಇರುತ್ತಲ್ಲ ಅಲ್ಲಿಗೆ ನಾವು ಕಲರ್ ಕೋಡ್ಸ್ ಕೊಡಲ್ಲ. ಅದೆಲ್ಲ ಏನೇನ್ ಈಗ ಎಕ್ಸಿಸ್ಟಿಂಗ್ ಇದೆ ಅದೇ ರೀತಿ ನಾವು ಸಿಂಬಲ್ಸ್ ನ ಕೊಡ್ತೀವಿ. ಸೊ ನಾವೀಗ ಏನಾದ್ರು ಪ್ರಪೋಸಲ್ ಕೊಡೋದು ಅಂತ ಅಂದ್ರೆ ಕನ್ಸರ್ವೇಷನ್, ಯಾಕೆಂತಂದ್ರೆ ನಾವು ಹೊರಗಡೆ ಕೊಟ್ರೆ ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾನೇ ಕೊಡ್ಬೇಕಾಗತ್ತೆ. ಆಮೇಲೆ ಜೊತೆಗೆ ಅಷ್ಟು ಹಣ, ಆಮೇಲೆ ಅಷ್ಟು ಡೆವಲಪ್ಮೆಂಟ್ಸ್ ಏನಾದ್ರು ಬರ್ಲಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಅದು ಇಂಪ್ರಾಕ್ಟಿಕಬಲ್ ಆಗತ್ತೆ. ಅದರಿಂದ ನಾವು ಏನ್ ನಾವು ಪ್ರಪೋಸಲ್ ಕೊಡ್ತೀವಿ ಅದು ನಾವು ಒಂದು ಕನ್ಸರ್ವೇಷನ್ ಲಿಮಿಟ್ ತನಕ ನಾವು ಮಾಡ್ಕೊಂತೀವಿ. ಸೊ ಕನ್ಸರ್ವೇಷನ್ ಅಂದ್ರೆ ಐ ಆಮ್ ರಿಪೀಟಿಂಗ್ ಇಟ್ ಒನ್ಸ್ ಅಗೇನ್, ನಮ್ದು ಏನ್ ಜೂರಿಸ್ಟ್ರಿಕ್ಷನ್ ಇತ್ತು ಹಿಂದೆ ಅದಕ್ಕಿಂತ ಹೊಂದ್ಕೊಂಡಾಗೆ ಇನ್ನೇನು ಇನ್ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಡೆವಲಪ್ ಆಗತ್ತೆ ಅಥವಾ ಯೋಜನೆ ಆಗತ್ತೆ, ಅದಕ್ಕೆ ನಾವು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಅದು ಡಿಫ್ರೆನ್ಸ್ ಬಿಟ್ವೀನ್ ಪ್ರಪೋಸ್ ಲ್ಯಾಂಡ್ ಯೂಸ್ ಅಂಡ್ ಪ್ರಪೋಸ್ ಲ್ಯಾಂಡ್ ಯೂಸ್ ಕನ್ಸರ್ವೇಷನ್ ಮ್ಯಾಪ್ ಅಂದ್ರೆ. ನೀವಿಲ್ಲಿ ನೋಡ್ಬೋದು ಇದೊಂದು ಸರ್ಕ್ಯುಲೇಷನ್ ಪ್ಯಾಟರ್ನ್ ಮ್ಯಾಪ್. ಅಂದ್ರೆ ಇಲ್ಲಿ ಈ ಸರ್ಕ್ಯುಲೇಷನ್ ಮ್ಯಾಪ್ ಅಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದೀವಿ. ಅಗೇನ್ ಡಿಫ್ರೆಂಟ್ ಕಲರ್ಸ್ಗೆ ಒಂದೊಂದು ಕಲರ್ಗೆ ಒಂದೊಂದು ಕೋಡ್ ಇದೆ. ಫಾರ್ ಎಕ್ಸಾಂಪಲ್ ಮೆಜೆಂಟಾಗೊಂದು, ರೆಡ್ಗೊಂದು, ಯೆಲ್ಲೋಗೊಂದು, ಆಮೇಲೆ ಡಾಟೆಡ್ ಅಲ್ಲಿ ಇದ್ರೆ ಒಂದು. ಡಾಟೆಡ್ ಅಲ್ಲಿ ಇದ್ರೆ ಇಟ್ ರೆಪ್ರೆಸೆಂಟ್ಸ್ ಅದು ಪ್ರಪೋಸಲ್, ಅಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಅಲ್ಲಿ ಒಂದು ರೋಡ್ ಬಂದ್ರೆ ಸೂಕ್ತವಾಗತ್ತೆ ಆ ಏರಿಯಾಗೆ ಅಂತ. ಅದೇ ಕಂಟಿನ್ಯೂಸ್ ಲೈನ್ ಅಲ್ಲಿ ಇರೋದೆಲ್ಲ ಈಗಾಗ್ಲೇ ಎಕ್ಸಿಸ್ಟಿಂಗ್ ಇದೆ ರೋಡು ಅಂತ. ಇದೊಂದು ಇಮೇಜ್ ಆಫ್ ಗೂಗಲ್ ಮ್ಯಾಪ್, ಎಲ್ಲೆಲ್ಲಿ ಎಕ್ಸಿಸ್ಟಿಂಗ್ ರೋಡ್ ಇದೆ ಚಾಮರಾಜನಗರದಲ್ಲಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಎಲ್ಲಿ NH ಇದೆ, ಎಲ್ಲಿ ಸ್ಟೇಟ್ ಹೈವೇ, ಎಲ್ಲಿ ಡಿಸ್ಟ್ರಿಕ್ಟ್ ರೋಡ್ ಇದೆ, ಎಲ್ಲಿ ವಿಲೇಜ್ ರೋಡ್ ಇದೆ ಅಂತದೆಲ್ಲ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ನೊಟೇಶನ್ ಅಲ್ಲಿ ಇದ್ರಲ್ಲಿ ನಾವು ತೋರಿಸಿರ್ತೀವಿ. ಇದರಲ್ಲಿ ನೀವು ಡಿಟೇಲ್ ಆಗಿ ನೋಡ್ಬೋದು. ಇದು ಎಂಟೈರ್ LPಗೆ ವಿತ್ ಡಿಫ್ರೆಂಟ್ ಕಲರ್ಸ್ ಅಂಡ್ ಡಿಫ್ರೆಂಟ್ ನೊಟೇಶನ್ಸ್ ನಾವು ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಾವು ಒಂದು ರೆಪ್ರೆಸೆಂಟ್ ಮಾಡಿದೀವಿ.
ಯಾವ್ಯಾವ ರೋಡು ಎಷ್ಟೆಷ್ಟು ವಿಡ್ತ್ಗೆ ಪ್ರಪೋಸ್ ಮಾಡಿದೀವಿ, ಅದೇ ರೀತಿ ಅದ್ ಯಾವ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ, ಆಮೇಲೆ ಯಾವ್ದು ನಾವು ಹೊಸದಾಗಿ ಪ್ರಪೋಸ್ ಮಾಡಿದೀವಿ ಅನ್ನೋದನ್ನು ಐಡೆಂಟಿಫೈ ಮಾಡಿದೀವಿ ಡಿಫ್ರೆಂಟ್ ಕಲರ್ ಕೋಡ್ ಅಂಡ್ ಡಿಫ್ರೆಂಟ್ ನೊಟೇಶನ್ ಅಲ್ಲಿ. ಜೊತೆಗೆ ಯಾವ್ದು ಈಗ ಆಲ್ರೆಡಿ ಎಕ್ಸಿಸ್ಟಿಂಗು, ಆಮೇಲೆ ಅದಕ್ಕೆ ಬಿಲ್ಡಿಂಗ್ ಲೈನ್ ಎಷ್ಟು ಬಿಡ್ಬೇಕು ಎಲ್ಲದನ್ನು ಈ ಮ್ಯಾಪ್ ಅಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ಏನಾದ್ರೂ ಈಗ ಯಾವ್ದಾದ್ರು ಒಂದು ರೋಡ್ ವೈಡ್ನಿಂಗ್ ಆಗಂತ ಜಾಗದಲ್ಲಿ ಏನಾದ್ರೂ ಒಂದು ಅಪ್ಲಿಕೆಂಟು ನಮ್ಗೆ ಅವ್ರ ಪ್ರಾಪರ್ಟಿ ಇದ್ದು ನಮ್ಗೆ ಏನಾದ್ರು ಅಪ್ಲಿಕೇಶನ್ ಸಲ್ಸಿದ್ರೆ ನಾವ್ ಅವಾಗ ಆ ರೋಡ್ ವೈಡ್ನಿಂಗ್ ಇದೆಯಾ ಅಂತ ನೋಡ್ಕೊಂಡು ಅದೇನಾದ್ರು ರೋಡ್ ವೈಡ್ನಿಂಗ್ ಇದ್ರೆ ಅವ್ರದ್ದು ಏರಿಯಾ ಪ್ರಾಪರ್ಟಿಯಲ್ಲಿ ನಾವು ರೋಡ್ ವೈಡ್ನಿಂಗ್ ಏನ್ ಬೇಕು ಅದನ್ನ ಬಿಡಿಸಿ ತದನಂತರ ಅವ್ರಿಗೆ ಡೆವಲಪ್ಮೆಂಟ್ಗೆ ನಾವು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಸೊ ಆದ್ರಿಂದ ಇದು ಆ ಟೈಮಲ್ಲಿ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ನಾವೇನಾದ್ರೂ ರೋಡ್ ವೈಡ್ನಿಂಗ್ಗೆ ಈಗ್ಲೇ ಜಾಗ ಬಿಡಿಸ್ಲಿಲ್ಲ, ಅವ್ರೇನಾದ್ರೂ ಹಾಗೆ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ಖಂಡಿತ ಅದನ್ನ ರಿಮೂವ್ ಮಾಡೋದಾಗ್ಲಿ ಅಥವಾ ಅವ್ರ ಕಂಪನ್ಸೇಷನ್ ಕೊಡಕ್ಕಾಗ್ಲಿ ಈಗ ಅಥಾರಿಟಿಗಳಲ್ಲಿ ನಿಮ್ಗೆ ಗೊತ್ತಿದೆ ಫಂಡ್ ತುಂಬಾ ಕ್ರಂಚ್ ಇದೆ. ಸೊ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಅವ್ರು ಯಾವಾಗ ನಮ್ಗೆ ಅಪ್ಲಿಕೇಶನ್ ಸಲ್ಲಿಸ್ತಾರೆ ನಾವ್ ಇದನ್ನು ಒಂದು ನೋಡ್ಬೇಕಾಗತ್ತೆ. ಏನಾದ್ರೂ ಅವ್ರ ಪ್ರಾಪರ್ಟಿಗೆ ಹೊಂದ್ಕೊಂಡಾಗಿರೋ ರೋಡು ಏನಾದ್ರೂ ಅದು ಎಕ್ಸಿಸ್ಟಿಂಗ್ ಇದೆಯಾ ಅಥವಾ ಪ್ರಪೋಸಲ್ ಇದೆಯಾ. ಈಗ ಎಕ್ಸಿಸ್ಟಿಂಗ್ ಇದ್ರೆ ನಾವು ಖಂಡಿತ ಅಪ್ರೋಚ್ ಇರುತ್ತೆ, ನಾವು ಕೊಡ್ಬೋದು. ಬಟ್ ಪ್ರಪೋಸಲ್ ಇದ್ದು ಅದಿನ್ನೂ ರೋಡ್ ಇಂಪ್ಲಿಮೆಂಟೇಷನ್ಗೆ ಬಂದಿಲ್ಲ, ಯಾವ ಅಥಾರಿಟಿನೂ ಮಾಡಿಲ್ಲ ಅಥವಾ ಯಾವ ಲೋಕಲ್ ಬಾಡಿನೂ ಅದನ್ನ ರೋಡ್ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಅಪ್ರೋಚ್ ಇಲ್ಲ ಅಂದ್ರೆ ಅದನ್ನ ನಾವು ರಿಜೆಕ್ಟ್ ಮಾಡ್ಬೇಕಾಗತ್ತೆ, ನಾವೇನು ಅಪ್ರೂವಲ್ ಕೊಡಕ್ ಬರಲ್ಲ. ಅದೇ ರೀತಿ ಏನಾದ್ರೂ ಅಲ್ಲಿ ಎಕ್ಸಿಸ್ಟಿಂಗ್ ರೋಡ್ ಇದ್ದು ಅದು ಸಾಕಷ್ಟು ಕಂಜೆಷನ್ ಇದೆ ಆ ರೋಡ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ಜಾಸ್ತಿ ಇದೆ, ಸೊ ಹಂಗಾಗಿ ಅದು ವೈಡ್ನಿಂಗ್ ಮಾಡ್ಬೇಕು ಅಂತ ನಾವೇನಾದ್ರೂ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಡಿಫೈನ್ ಮಾಡ್ಕೊಂಡಿದ್ರೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿಸಿ ಅದನ್ನ ನಾವು ಆ ವೈಡ್ನಿಂಗ್ ಗೆ ಬೇಕಾದಷ್ಟು ಜಾಗನ ನಾವು ರಿಲಿಂಕ್ವಿಶ್ಮೆಂಟ್ ಮಾಡ್ಕೊಂಡು ತದಾನಂತರ ಇನ್ನು ಉಳಿಕೆ ಜಾಗದಲ್ಲಿ ಅವ್ರಿಗೆ ಸೆಟ್ ಬ್ಯಾಕ್ ಎಲ್ಲ ಬಿಡಿಸಿ ನಾರ್ಮ್ಸ್ ಪ್ರಕಾರ ಏನ್ FAR ಏನ್ ಕವರೇಜ್ ಇರುತ್ತೆ ಆ ಏರಿಯಾಗೆ ಅದೇ ರೀತಿ ನಾವು ಅವ್ರಿಗೆ ಡೆವಲಪ್ಮೆಂಟ್ ನ ನಾವು ಡೆವಲಪ್ಮೆಂಟ್ ಆಗೋದಕ್ಕೆ ಅಪ್ರೂವಲ್ ನ ಕೊಡ್ಬೇಕಾಗತ್ತೆ ಲೋಕಲ್ ಬಾಡಿ ಅವರು ಅಥವಾ ಕನ್ಸರ್ನ್ಡ್ ಅಥಾರಿಟಿ ಅವರು. ಸೊ ನಾನು ಹೇಳ್ದಾಗೆ ಇಲ್ಲಿ ನಿಮ್ಗೆ ಒಂದಷ್ಟು ಹಲವಾರು ಕಲರ್ಸ್ ನ ನೋಡ್ತಾ ಇದೀರಿ. ಈಗ ಫಾರ್ ಎಕ್ಸಾಂಪಲ್ ಯೆಲ್ಲೋ ಅಂದ್ರೆ ಅದೇನ್ ಸೂಚಿಸುತ್ತೆ ಅಂದ್ರೆ ಎಲ್ಲೆಲ್ಲಿ ವಸತಿ ಬಡಾವಣೆಗಳು, ಎಲ್ಲೆಲ್ಲಿ ವಸತಿ ಉದ್ದೇಶದ ಆಕ್ಟಿವಿಟಿಗಳಿದೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯೆಲ್ಲೋ ಕಲರ್ ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಅಗೇನ್ ಇಲ್ಲಿ ಎರಡು ತರ ಯೆಲ್ಲೋ ಕಲರ್ ಇದೆ, ಒಂದು ಡಾರ್ಕ್ ಶೇಡ್ ಆಫ್ ಯೆಲ್ಲೋ ಕಲರ್, ಇನ್ನೊಂದು ಲೈಟ್ ಶೇಡ್. ಎಕ್ಸಿಸ್ಟಿಂಗ್ ಅಂತಂದ್ರೆ ಡಾರ್ಕರ್ ಶೇಡ್ ಅಲ್ಲಿ ಇದೆ ಅಂದ್ರೆ ಈಗಾಗ್ಲೇ ಒಂದ್ ಪರ್ಟಿಕ್ಯುಲರ್ ಮ್ಯಾಪ್ ಅಲ್ಲಿ ಡಾರ್ಕರ್ ಶೇಡ್ ಆಫ್ ಯೆಲ್ಲೋ ಇದ್ರೆ ಏನ್ ಅಂತ ಸೂಚಿಸುತ್ತೆ ಅಂದ್ರೆ ಅಲ್ಲಾಗ್ಲೇ ವಸತಿ ಆಕ್ಟಿವಿಟಿ ಅಂದ್ರೆ ರೆಸಿಡೆನ್ಷಿಯಲ್ ಆಕ್ಟಿವಿಟಿ ನಡೀತಾ ಇದೆ ಅಂತ. ಈಗ ಇನ್ ಉಳಿದಿದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಸ್ಪೇಸ್ ಸ್ಟ್ಯಾಂಡರ್ಡ್ ನಾನು ಈಗಾಗ್ಲೇ ತಮ್ಗೆ ಹೇಳ್ದಾಗೆ ಏನಂತ ಅಂದ್ರೆ ಒಂದು ಸಿಟಿಗೆ ಒಂದ್ ಇಷ್ಟಿಷ್ಟು ಪರ್ಸೆಂಟೇಜು ಇರ್ಬೇಕು ಒಂದೊಂದು ಆಕ್ಟಿವಿಟಿ, ಇಷ್ಟಿದ್ರೇನೆ ಅದು ಒಂದು ನಾವು ಏನು ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಒಂದು ನಮ್ಗೆ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆ. ಸೊ ಏನಂದ್ರೆ ನಮ್ಗೆ ಒಂದು ಸಿಟಿನ ನಾವು ಪ್ಲಾನ್ ಮಾಡ್ಬೇಕಾದ್ರೆ ಅದರಲ್ಲಿ ನಾವು ವಸತಿ ಉದ್ದೇಶಕ್ಕೋಸ್ಕರ ನಾವು 65% ಮ್ಯಾಕ್ಸಿಮಮ್ ವಸತಿ ಉದ್ದೇಶಕ್ಕೆ ನಾವು ಕಾಯ್ದಿರಿಸಬಹುದು. ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಬೇಸಿಕ್ ಫೆಸಿಲಿಟಿ ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ಇಸ್ ಏನು, ವಾಟರ್, ಶೆಲ್ಟರ್, ಮತ್ತೆ ಇದೇನು ಬೇಸಿಕ್ ಫೆಸಿಲಿಟಿ. ಇದೊಂದು ಏನು ಎಲ್ಲಾ ಹ್ಯೂಮನ್ ಬೀಯಿಂಗು ಒಂದು ಸೂರು ಅನ್ನೋದು ಒಂದು ಬೇಸಿಕ್ ಫೆಸಿಲಿಟಿ. ಸೊ ಇದಕ್ಕೆ ಮುಖ್ಯ ಹೊತ್ತು ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ಅಪ್ ಟು ಒಂದು ಎನಿ ಸಿಟಿಲಿ ಒಂದು ಎನಿ ಲೇಔಟ್ ಮಾಡ್ಬೇಕಾದ್ರೂ ನಾವು ಒಂದು 55% ಮ್ಯಾಕ್ಸಿಮಮ್, ಅದ್ರ ಬಿಯಾಂಡ್ ಸೂಕ್ತ ಅಲ್ಲ ಅಂತ ತಿಳಿಸುತ್ತೆ ನಮ್ಗೆ. ಸೊ 55% ಅಷ್ಟು ನಾವು ವಸತಿಗೆ ನಾವು ರಿಸರ್ವ್ ಮಾಡ್ಬೋದು. ಸೊ ಈಗ ನಮ್ಗೆ ಇದ್ದಿದ್ದು ಏನಾಗಿತ್ತು ಅಂದ್ರೆ ಒಂದು 45% ಅಷ್ಟು ಏನು ವಸತಿ ಇತ್ತು ಆಲ್ರೆಡಿ ಎಕ್ಸಿಸ್ಟಿಂಗ್. ಸೊ ಇನ್ನು ಉಳಿದಿದ್ದು ಒಂದು 54.85 ಆಗಸ್ಟ್ ಇನ್ನೇನಿತ್ತು ಅದನ್ನ ನಾವು ಹೊಸ ಪ್ರಪೋಸಲ್ ಅಲ್ಲಿ ಯೆಲ್ಲೋ ಕಲರ್ ಇದೇನು ಸಿಂಬಲ್ ಇಂದ ಅಥವಾ ಕಲರ್ ಕೋಡ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ ನಾವು ಪ್ರಪೋಸ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಲ್ಲಿ. ಅದೇ ರೀತಿ ಬ್ಲೂ ಅನ್ನೋದು ಇಟ್ ರೆಪ್ರೆಸೆಂಟ್ಸ್ ಕಮರ್ಷಿಯಲ್ ಆಕ್ಟಿವಿಟಿ ಅಂದ್ರೆ ಒಂದು ವಾಣಿಜ್ಯ ಉದ್ದೇಶಕ್ಕೆ ಎಲ್ಲೆಲ್ಲಿ ಈಗಾಗ್ಲೇ ನಡೀತಾ ಇದೆ ಅಂತದನ್ನೆಲ್ಲ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಬ್ಲೂ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಅದೇ ಡಾರ್ಕರ್ ಶೇಡ್ ಆಫ್ ಬ್ಲೂ ಇಂಡಿಕೇಟ್ಸ್ ಆಲ್ರೆಡಿ ಅಲ್ಲೆಲ್ಲ ವಾಣಿಜ್ಯ ಚಟುವಟಿಕೆ ನಡೀತಾ ಇದೆ ಅಂತ. ಲೈಟರ್ ಶೇಡ್ ಆಫ್ ಬ್ಲೂ ಏನು ಸೂಚಿಸುತ್ತೆ ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಅಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ನಾವು ಕಾಯ್ದಿರಿಸಿದ್ರೆ ಅಲ್ಲಿ ಸೂಕ್ತವಾಗಿರುತ್ತೆ ಅನ್ನೋದನ್ನ ನಾವು ಅದನ್ನ ಡಿನೋಟ್ ಮಾಡಿದೀವಿ. ಅದು ಪ್ರಪೋಸ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಲ್ಲಿ ನೀವು ಇಂಥದನ್ನೆಲ್ಲ ನೀವು ನೋಡ್ಬೋದು.
ಸೊ ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಲ್ಲಿ ಬರೀ ಒಂದೇ ಕಾಲಮ್ ಇರುತ್ತೆ, ಡಾರ್ಕರ್ ಶೇಡ್ ಆಫ್ ಕಲರ್ಸ್. ಈ ಪ್ರಪೋಸ್ ಲ್ಯಾಂಡ್ ಯೂಸ್ ಅಲ್ಲಿ ಇದೆರಡೂ ಇರುತ್ತೆ ಲೆಜೆಂಡ್ ಅಲ್ಲಿ. ಸೊ ಅಗೇನ್ ಈ ಕಮರ್ಷಿಯಲ್ ಇಟ್ ಡಿಪೆಂಡ್ಸ್, ಅಗೇನ್ ಏನ್ ಹೇಳುತ್ತೆ ಅಂದ್ರೆ ಒಂದು 6 to 7%. ಅದೇ ರೀತಿ ಇಂಡಸ್ಟ್ರಿಯಲ್ಗೆ ಒಂದು 3% ಅಷ್ಟು. ಆಮೇಲೆ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಯೂಸಸ್, ಪಾರ್ಕ್ ಅಂಡ್ ಓಪನ್ ಪ್ಲೇಸಸ್. ಈ ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಅಗೇನ್ ಆಫ್ಟರ್ ರೆಸಿಡೆನ್ಷಿಯಲ್ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲ್ಯಾಂಡ್ ಯೂಸ್. ಯಾಕೆಂದ್ರೆ ಇದೊಂದು ಲಂಗ್ ಸ್ಪೇಸ್ ತರ ನಮ್ಗೆ ಆಕ್ಟ್ ಆಗುತ್ತೆ. ಆಮೇಲೆ ಈ ಜಾಗನ ಎಲ್ರೂ ಸಾರ್ವಜನಿಕರು ಉಪಯೋಗ ಪಡ್ಕೋಬಹುದು. ಸೊ ಇದು ಒಂದು ನಮ್ಗೆ ಏನಾಗುತ್ತೆ ಅಂದ್ರೆ ಬ್ರೀದಿಂಗ್ ಸ್ಪೇಸ್, ಲಂಗ್ ಸ್ಪೇಸ್ ಅಂತ ಕರಿಬಹುದು. ಅಥವಾ ಈ ತರದ್ ಒಂದು ನಮ್ಗೆ ಆಕ್ಟಿವಿಟಿ ಅಥವಾ ಈ ತರದ್ ಒಂದು ಜಾಗ ಇದ್ರೆ ಅದರಲ್ಲಿ ನಾವು ಸಾಕಷ್ಟು ಚಟುವಟಿಕೆಗಳನ್ನ ಅದಕ್ಕೆ ಹೊಂದ್ಕೊಂಡ್ ಹೋಗೋ ಹಂಗೆ ಚಟುವಟಿಕೆಗಳನ್ನ ನಾವು ಕಂಡಕ್ಟ್ ಮಾಡ್ಬೋದು. ಸೊ ಅದರಿಂದ ಈ ಪಾರ್ಕ್, ಪ್ಲೇ ಗ್ರೌಂಡ್, ಓಪನ್ ಸ್ಪೇಸ್ಗೆ ಇನ್ ಎನಿ ಸಿಟಿ ಅಥವಾ ನಾವೇನಾದ್ರು ಒಂದು ಲೇಔಟ್ ಪ್ಲಾನ್ ನ ಅಪ್ರೂವಲ್ ಮಾಡ್ತೀವಿ ಅಂತಂದ್ರೆ 10% ಮಿನಿಮಮ್ ಕಾಯ್ದಿರಿಸಲೇಬೇಕಾಗುತ್ತೆ. 10 to 12% ಅಂತ ಹೇಳುತ್ತೆ, ಬಟ್ ಮಿನಿಮಮ್ 10%. ಬಟ್ ಅದಕ್ಕಿಂತ ಜಾಸ್ತಿ ಕೊಟ್ರು ಒಳ್ಳೇದೇ, ಬಟ್ 10% ಇಸ್ ಮಿನಿಮಮ್. ಅದೇ ರೀತಿ ಪಬ್ಲಿಕ್ ಯುಟಿಲಿಟಿ ಅಂತ ಒಂದು ಲ್ಯಾಂಡ್ ಯೂಸ್ ಇದೆ. ಈ ಪಬ್ಲಿಕ್ ಯುಟಿಲಿಟಿ ಕ್ಯಾಟಗರಿಯಲ್ಲಿ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು STP ಪ್ಲಾಂಟ್ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಒಂದು ರಿಸರ್ವಾಯರ್, ಅಥವಾ ಒಂದು ಏನು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯೂನಿಟ್, ಬಯೋಗ್ಯಾಸ್ ಪ್ಲಾಂಟ್, ಇಂಥದನ್ನೆಲ್ಲ ನಾವು ಪಬ್ಲಿಕ್ ಯುಟಿಲಿಟಿ ಅನ್ನೋ ಲ್ಯಾಂಡ್ ಯೂಸ್ ಇಂದ ಡಿನೋಟ್ ಮಾಡ್ತೀವಿ. ಅದಕ್ಕೆ ಬ್ರೌನ್ ಕಲರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೀವೇನಾದ್ರು ಒಂದು ಮ್ಯಾಪ್ ಅಲ್ಲಿ, ಲ್ಯಾಂಡ್ ಯೂಸ್ ಮ್ಯಾಪ್ ಅಲ್ಲಿ ಬ್ರೌನ್ ಕಲರ್ ನೋಡಿದ್ರೆ ದಟ್ ಸಿಗ್ನಿಫೈಸ್ ಅಲ್ಲೊಂದೇನೋ ಪಬ್ಲಿಕ್ ಯುಟಿಲಿಟಿಗೆ ರಿಸರ್ವ್ ಆಗಿದೆ. ಅದೇ ರೀತಿ ಏನಾದ್ರು ಗ್ರೇ ಕಲರ್ ಇದ್ರೆ ಒಂದು ಮ್ಯಾಪ್ ಅಲ್ಲಿ, ಲ್ಯಾಂಡ್ ಯೂಸ್ ಮ್ಯಾಪ್ ಅಲ್ಲಿ, ಆವಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಅದು ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಕ್ಟಿವಿಟಿ ಅಲ್ಲಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಅದು ರೋಡ್ ಇರ್ಬೋದು, ಅಥವಾ ಅಲ್ಲೊಂದು ಬಸ್ ಶೆಲ್ಟರ್ ಇರ್ಬೋದು, ಅಥವಾ ಒಂದು ಬಸ್ ಡಿಪೋರ್ಟ್ ಇರ್ಬೋದು. ಇದನ್ನೆಲ್ಲ ನಾವೇನ್ ಮಾಡಿರ್ತೀವಿ, ಗ್ರೇ ಕಲರ್ ಅಲ್ಲಿ ಡಿನೋಟ್ ಮಾಡಿರ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಕಲರ್ ಕೋಡ್ಸ್. ಅದೇ ರೀತಿ ಅಗ್ರಿಕಲ್ಚರ್ಗೆ ಅಗೇನ್ ಒಂದು ಗ್ರೀನ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ, ಬಟ್ ಅದ್ರದ್ದು ನೊಟೇಶನ್ ನೀವು ಅಬ್ಸರ್ವ್ ಮಾಡ್ಬೋದು ಕೆಳಗಡೆ. ಅದಕ್ಕೆ ಡ್ಯಾಶ್ ಅಂಡ್ ಡಾಟ್ ಅನ್ನೋದು ಒಂದು ರೆಪ್ರೆಸೆಂಟೇಶನ್ ಅಲಾಂಗ್ ವಿತ್ ಗ್ರೀನ್ ಕಲರ್ ಕೊಟ್ಟಿರ್ತೀವಿ. ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾನು ಈಗಾಗಲೇ ತಿಳಿಸ್ದಾಗೆ ನಾವು ಕಲರ್ ಕೋಡ್ ಕೊಡೋದು ಅಪ್ ಟು ಕನ್ಸರ್ವೇಷನ್ ಬೌಂಡ್ರಿ ವರ್ಗೆ. ನಮ್ಮಲ್ಲಿ 3 ತರ ಬೌಂಡ್ರಿ ಇದೆ. ಒಂದ್ ಯಾವುದು ಅಂತ ಅಂದ್ರೆ ಈಗ ಏನಿದೆ ಎಕ್ಸಿಸ್ಟಿಂಗ್ ನಮ್ದು LPA ಬೌಂಡ್ರಿ ಅದೊಂದು, ಅದ್ರ ಜೊತೆಗೆ ಬಿಯಾಂಡ್ ದಟ್ ಅದಾದ್ಮೇಲೆ ಬರೋ ಅಂತದ್ದು ಕನ್ಸರ್ವೇಷನ್ ಬೌಂಡ್ರಿ, ಅದಾದ್ಮೇಲೆ ಬರೋ ಅಂತದ್ದು LPA ಬೌಂಡ್ರಿ. ಸೊ ಈ LPAಗೂ ಮತ್ತು ಕನ್ಸರ್ವೇಷನ್ ಬೌಂಡ್ರಿ ಮಧ್ಯ ಇರೋಂತ ಪ್ರಾಪರ್ಟಿಗಳಿಗೆ ನಾವು ಲ್ಯಾಂಡ್ ಯೂಸ್ ಅಸೈನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಆವಾಗ ಏನಾಗುತ್ತೆ ಅಂತ ಅಂದ್ರೆ ಅಲ್ಲೇನಾದ್ರೂ ಕೆಲವೊಂದ್ಸಲ ಈ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ಸ್ ಏನಾದ್ರು ಆಗಿದ್ರೆ ದಟ್ ಕಮ್ಸ್ ಅಂಡರ್ ಎಕ್ಸಿಸ್ಟಿಂಗ್ ಡೆವಲಪ್ ಬೌಂಡ್ರಿ ಆಫ್ ವಿಲೇಜಸ್ ಅಂಡ್ ರೂರಲ್ ಪಾಕೆಟ್ಸ್ ಅಂತ. ಅದನ್ನ ನಾವು ಯೆಲ್ಲೋ ಕಲರ್ ಅಲ್ಲಿ ಡಿನೋಟ್ ಮಾಡಿರ್ತೀವಿ. ಅಂದ್ರೆ ಇದೇನಂತ ಅಂದ್ರೆ ಅದೆಲ್ಲ ಗ್ರಾಮಗಳಾಗಿರ್ಬೋದು. ಸೊ ಆ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ಸ್ ಆಗಿರೋ ಕಡೆ ಏನ್ ಮಾಡ್ತೀವಿ ಅಂದ್ರೆ ಅಗೇನ್ ಯೆಲ್ಲೋ ಕಲರ್ ಅಲ್ಲಿ ನೀವು ಇದನ್ನ ಎಲ್ಲಿ ನೋಡ್ಬೋದು ಅಂದ್ರೆ ಈ ಯೆಲ್ಲೋ ಕಲರ್ ದಟ್ ಇಸ್ ಎಕ್ಸಿಸ್ಟಿಂಗ್ ಡೆವಲಪ್ ಬೌಂಡ್ರಿ ಆಫ್ ವಿಲೇಜಸ್ ಅಂಡ್ ರೂರಲ್ ಪಾಕೆಟ್ ಅಂತ ಅಂದ್ರೆ ಬಿಟ್ವೀನ್ LPAಗೂ ಮತ್ತು ಕನ್ಸರ್ವೇಷನ್ ಬೌಂಡ್ರಿಗೂ ಮಧ್ಯ ಇರೋಂತ ಯೆಲ್ಲೋ ಕಲರ್ ಪಾಕೆಟ್ಸ್ಗೆ ನಾವು ಈ ತರ ವಿಲೇಜ್ ಎಕ್ಸ್ಪಾನ್ಷನ್ ಅಂದ್ರೆ ಅಲ್ಲಿ ಹಿಂದೆ ಏನೋ ಒಂದು ಗ್ರಾಮ ಇತ್ತು, ಆ ಗ್ರಾಮ ಹೊಂದ್ಕೊಂಡಾಗೆ ಒಂದಷ್ಟು ಮನೆಗಳಿವೆ, ಅದನ್ನ ನಾವು ಈ ತರ ಡಿನೋಟ್ ಮಾಡಿರ್ತೀವಿ. ಆಮೇಲೆ ಅದೇ ರೀತಿ ವಾಟರ್ ಬಾಡೀಸ್ಗೆ ನಾಲ ಇರ್ಬೋದು, ಒಂದೇನೋ ಕೆರೆ ಇರ್ಬೋದು, ಅಂತದನ್ನೆಲ್ಲ ಈ CN ಕಲರ್ ಅಂದ್ರೆ ಈ ಲೈಟ್ ಬ್ಲೂ ಕಲರ್ ಅಲ್ಲಿ ನಾವು ಡಿನೋಟ್ ಮಾಡಿರ್ತೀವಿ. ಅದೇ ರೀತಿ ಹಿಲಾಕ್ಸ್, ಕ್ವಾರಿಗೆಲ್ಲ ಇಲ್ಲೊಂದು ಕೆಳಗಡೆ ಒಂದು ನೊಟೇಶನ್ ತೋರಿಸಿದೀವಿ, ಅದು ಸ್ಟ್ಯಾಂಡರ್ಡ್ ನೊಟೇಶನ್. ಆ ರೀತಿ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಟೋಟಲಿ ಪುಟ್ ಟುಗೆದರ್ ಎಲ್ಲ ಸೇರಿದ್ರೆ ನಮ್ಗೆ 100% ಆಗಿರ್ಬೇಕು. ಸೊ ಈಗಾಗ್ಲೇ ನಾನು ಹೇಳ್ದಂಗೆ ಈ ಲ್ಯಾಂಡ್ ಯೂಸ್ ಅಸೈನ್ ಮಾಡ್ಬೇಕಾದ್ರೆ ಮೇಜರ್ ಒತ್ತು ಕೊಡೋದು ನಾವು ರೆಸಿಡೆನ್ಷಿಯಲ್ ಆಕ್ಟಿವಿಟೀಸ್ಗೆ. ಯಾಕೆಂದ್ರೆ ಮನುಷ್ಯನ್ಗೆ ಸೂರು ಅನ್ನೋದು ಮುಖ್ಯ, ಶೆಲ್ಟರ್ ಅನ್ನೋದು ತುಂಬಾ ಬೇಸಿಕ್ ನೆಸೆಸಿಟಿ. ಸೊ ಆ ಸೂರನ್ನ ಕಲ್ಪಿಸ್ಕೊಡೋದು ನಮ್ದು ಪ್ಲಾನರ್ದು ಅಥವಾ ಎನಿ ಡೆವಲಪ್ಮೆಂಟ್ಗೆ ಅದು ಮುಖ್ಯವಾದ ವಿಚಾರವಾಗಿರುತ್ತೆ. ಅದ್ರ ಜೊತೆಗೆ ಇನ್ನು ಆನ್ಸಿಲರಿ ಆಕ್ಟಿವಿಟೀಸ್ ಅಂದ್ರೆ ಆ ಮನೆಗೆ ಬೇಕಾಗಂತ ಆನ್ಸಿಲರಿ ಆಕ್ಟಿವಿಟೀಸ್ ಲೈಕ್ ರಸ್ತೆ ಇರ್ಬೋದು, ಪಾರ್ಕ್ ಇರ್ಬೋದು, ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಇರ್ಬೋದು ಚಿಕ್ಕದು, ಅಂತದನ್ನೆಲ್ಲ ಕಲ್ಪಿಸ್ಕೊಡೋದು ಎಲ್ಲ ಸೇರಿ 100% ಅಂತ ಆಗತ್ತೆ. ಆಮೇಲೆ ಇಲ್ಲಿ ಒಂದು ಮ್ಯಾಪ್ ನ ನೀವು ನೋಡ್ಬೋದು. ಈ ಮ್ಯಾಪ್ ಏನ್ ತೋರಿಸುತ್ತೆ ಅಂದ್ರೆ ಹಿಂದೆ
2021 ಅಲ್ಲಿ ಮಾಡಿರೋ ಮ್ಯಾಪ್ಗೂ ಈಗ ನಾವ್ ಏನ್ ಮಾಡಿದೀವಿ 2031 ಅಲ್ಲಿ ಏನ್ ಚೇಂಜಸ್ ಆಗಿದೆ, ಯಾವ ತರ ಡೆವಲಪ್ಮೆಂಟ್ಸ್ ಆಗಿದೆ, ಆಮೇಲೆ ಏನೇನು ನಾವೀಗ ಅಳವಡಿಸ್ಕೊಂಡಿದೀವಿ ಈಗ 2031 ಅಲ್ಲಿ 2021 ಅಲ್ಲಿ ಏನಿರ್ಲಿಲ್ಲ, ಇದೆರಡನ್ನೂ ನಾವು ಕಂಪೇರ್ ಮಾಡಿ ಇನ್ ಯಾವ ತರ ನಾವು ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಸ್ಟರ್ ಪ್ಲಾನ್ ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಸಸ್ಟೈನಬಲ್ ಆಗಿರುತ್ತೆ ಅನ್ನೋದನ್ನ ನಾವು ಈ ಮ್ಯಾಪ್ ಅಲ್ಲಿ ತೋರಿಸಿದೀವಿ. ಸೊ ಇಟ್ಸ್ ಜಸ್ಟ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಪ್ರೀವಿಯಸ್ಗೂ ಈಗ ನಾವು ಸಲ್ಲಿಸ್ತಾ ಇದೀವಲ್ಲ ಆ ಮ್ಯಾಪ್ಗೂ ಒಂದು ಕಂಪ್ಯಾರಿಸನ್ ಮಾಡಿ ಈ ಮ್ಯಾಪ್ ಅಲ್ಲಿ ನಾವು ತೋರಿಸಿದೀವಿ. ಸೊ ನಾವ್ ಇಷ್ಟೋ ತನಕ ಮಾತಾಡಿದ್ವಿ ಮಾಸ್ಟರ್ ಪ್ಲಾನ್ ಬಗ್ಗೆ, ಅದ್ರದ್ದು ಆಬ್ಜೆಕ್ಟಿವ್ಸ್ ಏನು, ಅದು ಎಲ್ಲಿ ಯೂಸ್ ಆಗುತ್ತೆ, ಆಮೇಲೆ ಯಾವ ಪ್ರಾವಿಷನ್ ಅಂಡರ್ ನಾವು ಪ್ರಿಪೇರ್ ಮಾಡ್ಬೇಕು. ಬಟ್ ನಾನು ಆಗ್ಲೇ ಹೇಳ್ದಾಗೆ ಇವೆಲ್ಲ ನಾವು ತಿಳ್ಕೊಂಡು ಅದನ್ನ ಸರಿಯಾದ ರೀತಿಲಿ ನಾವು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ನಾವು ಇಷ್ಟೆಲ್ಲ ಮಾಡಿದ್ದು ಪೇಪರ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ನಮ್ ಸಿಟಿ ಹ್ಯಾಪಜಾರ್ಡ್ ಆಗೇ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ನಮ್ ಸಿಟಿಯಲ್ಲಿ ಸಾಕಷ್ಟು ನಾವು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಆಮೇಲೆ ಅದು ಪ್ರಾಬ್ಲಮ್ಸ್ ಗಳು ಬಂದಾದ್ಮೇಲೆ ನಾವು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇದನ್ ಮೊದ್ಲೇ ನಾವು ಎಚ್ಚೆತ್ಕೊಂಡು ನಾವು ಸರಿಯಾದ ರೀತಿಲಿ ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನಾಗುತ್ತೆ, ಸಾಕಷ್ಟು ಹಣ ಜೊತೆಗೆ ಎನರ್ಜಿ ಜೊತೆಗೆ ನಮ್ಗೆ ಕನ್ವೀನಿಯಂಟ್ ಆಗಿರುತ್ತೆ ಆ ಸಿಟಿಲಿ ವಾಸ ಮಾಡಿದವ್ರಿಗೆ ಅಂತ ನನ್ನ ಅನಿಸಿಕೆ. ಸೊ ಅದರಿಂದ ನಾವು ಲೋಕಲ್ ಬಾಡಿಯಲ್ಲಿ ಯಾರ್ಯಾರು ಕೆಲಸ ನಿರ್ವಹಿಸ್ತಾ ಇದೀವಿ, ಕಾರ್ಪೊರೇಷನ್ ಆಗಿರ್ಬೋದು, CMCR ಆಗಿರ್ಬೋದು, ಪಟ್ಟಣ ಪಂಚಾಯತಿ ಅವರಾಗಿರ್ಬೋದು, ಅಥವಾ ಅಥಾರಿಟಿ ಅವರಾಗಿರ್ಬೋದು, ಅಂದ್ರೆ ಪ್ಲಾನಿಂಗ್ ಅಥಾರಿಟಿ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಮಾಸ್ಟರ್ ಪ್ಲಾನ್ ನ ಏನ್ ಮಾಡಿರ್ತಾರೆ ಅದನ್ನ ನಾವು ಎಲ್ಲಾರುವೆ ಅದನ್ನ ಫಸ್ಟ್ ನಾವು ಸ್ಟಡಿ ಮಾಡ್ಕೊಂಡು ಅದ್ರಲ್ಲಿರೋ ಮುಖ್ಯ ಗುಣಲಕ್ಷಣಗಳನ್ನೆಲ್ಲ ತಿಳ್ಕೊಂಡು ಅದನ್ನ ಸರಿಯಾದ ರೀತಿಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ, ನಾವು ಅಪ್ರೂವಲ್ ಕೊಡ್ಬೇಕಾದ್ರೆ ಅಥವಾ ನಾವೇನೋ ಪ್ರಪೋಸ್ ಮಾಡ್ತೀವಿ, ಈಗ ಎಲ್ಲೋ ಗ್ರಾಂಟ್ ಸಿಗುತ್ತೆ ಏನೋ ಟಾಯ್ಲೆಟ್ಸ್ ಎಲ್ಲ ಕಟ್ಲಿಕ್ಕೆ ಅಥವಾ ಏನೋ ಸ್ಟೇಡಿಯಂ ಕಟ್ಲಿಕ್ಕೆ, ನಾವ್ ಅವಾಗ ಈ ಮಾಸ್ಟರ್ ಪ್ಲಾನ್ ನ ಕರೆಕ್ಟ್ ಆದ ರೀತಿಯಲ್ಲಿ ನಮ್ಗೆ ಅದು ಗೊತ್ತಿದ್ರೆ ಎಲ್ಲಿ ಅದು ಸ್ಟೇಡಿಯಂಗೆ ನಾವು ಪ್ರಪೋಸ್ ಮಾಡ್ಬೋದು, ಗೌರ್ಮೆಂಟ್ ಇಂದ ಬರೋ ಅಂತ ದುಡ್ಡನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಈ ಮಾಸ್ಟರ್ ಪ್ಲಾನ್ ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅಲ್ಲಿ ನಿಗದಿಪಡಿಸಿರೋ ಅಂತ ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಆಗಿರ್ಬೋದು, ಅಥವಾ ಇದಕ್ಕೆ ಅಂತ ಒಂದೊಂದು ಉದ್ದೇಶಕ್ಕೆ ಅಂತ ಅಲಾಟ್ ಆಗಿರುತ್ತೆ, ಆ ಏರಿಯಾದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಆಗಿದ್ರೆ ಅಂತ ಕಡೆ ಲೋಕಲ್ ಬಾಡಿಯವರು ಅದನ್ನ ಸಜೆಸ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದು ವ್ಯತಿರಿಕ್ತ ಆಗಲ್ಲ, ಅದು ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್. ಅವಾಗ ಏನಾಗುತ್ತೆ, ಅದು ಸಾಕಷ್ಟು ಜನಮನ್ನಣೆಗೂ ಒಳಗಾಗುತ್ತೆ. ಆಮೇಲೆ ಎಲ್ಲೂ ಅಬ್ಜೆಕ್ಷನ್ಸ್ ಬರಲ್ಲ, ಆಮೇಲೆ ಎಲ್ಲೂ ಅದು ಅಡೆತಡೆ ಆಗಲ್ಲ. ಬಟ್ ನಾವು ಯದ್ವಾ ನಮ್ಗೆ ಏನೋ ಮನ್ಸೋ ಇಚ್ಛೆ ನಾವೇನೋ ಡೆವಲಪ್ಮೆಂಟ್ ಮಾಡ್ಬೇಕು ಗೌರ್ಮೆಂಟ್ ಅವ್ರು ಹೇಳಿದಾರೆ ಅಂತ ಮಾಡ್ಬಿಟ್ರೆ ಏನಾಗುತ್ತೆ, ಅದು ವ್ಯತಿರಿಕ್ತ ಆದಾಗ ನಾಳೆ ದಿನ ಅದು ಅರ್ಧಂಬರ್ಧಕ್ ನಿಂತೋಗ್ಬೋದು, ಕೋರ್ಟ್ ಕೇಸ್ಗಳಾಗ್ಬೋದು, ಸಾಕಷ್ಟು ಅಬ್ಜೆಕ್ಷನ್ಸ್ ಆಗ್ಬೋದು, ಇದನ್ನೆಲ್ಲ ತಡೆಗಟ್ಟಬಹುದು. ಸೊ ಅದರಿಂದ ಮಾಸ್ಟರ್ ಪ್ಲಾನ್ ನ ದಯವಿಟ್ಟು ಈ ಮೂಲಕ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಎಲ್ರು ದಯವಿಟ್ಟು ಮಾಸ್ಟರ್ ಪ್ಲಾನ್ ಕಾಪಿನ ನಿಮ್ದು ಜೂರಿಸ್ಡಿಕ್ಷನ್ ಅಲ್ಲಿ ಯಾರು ಪ್ರಿಪೇರ್ ಮಾಡ್ತಾರೆ ಅವರಿಂದ ಸಲಹೆ ಸೂಚನೆ ತಗೊಂಡು ಆ ಮಾಸ್ಟರ್ ಪ್ಲಾನ್ ನ ನೀವು ಇಟ್ಕೊಂಡು ನೀವೇನೇ ಆದ್ರೂ ಅಪ್ರೂವಲ್ ಡೆವಲಪ್ಮೆಂಟ್ಸ್ ನೀವೇನೇ ಆದ್ರೂ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂದ್ರೆ ಇದನ್ನ ನೀವು ಗಣನೆಗೆ ತಗೊಂಡ್ರೆ ಅವಾಗ ಖಂಡಿತ ಅದು ಸರಿಯಾದ ಸೂಕ್ತ ಮಾರ್ಗದಲ್ಲಿ ಹೋಗ್ಬೋದು ನಾವು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು ನೋಡೋಣ ಈಗ ಎಷ್ಟು ಮುಖ್ಯ ಲೋಕಲ್ ಬಾಡೀಸ್ ಈ ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಅವ್ರದ್ದೇನ್ ಪಾತ್ರ ಅಂತ. Planning is also a scheduled functions of ULBs in 74th Constitution Amendment Act. ನಿಮಗೆ ಗೊತ್ತಿದೆ ಈಗ 74th Constitution Amendment ಆಗಿರೋದು ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲ ಲೋಕಲ್ ಬಾಡೀಸ್ಗೂ ಮೋರ್ ಪವರ್ ಕೊಟ್ಟಿದೆ ಗೌರ್ಮೆಂಟ್. ಸೊ ಮೋರ್ ಪವರ್ ಕೊಟ್ಟಿದೆ ಅಂದ್ರೆ ನಾವು ಹೆಂಗೋ ಹ್ಯಾಪಜಾರ್ಡ್ ವೇ ಅಲ್ಲಿ ಮಾಡೋದಕ್ಕೆ ಸೂಕ್ತ ಇರಲ್ಲ. ನಾವು ಬೀಯಿಂಗ್ ಇನ್ such responsible position, we should follow some rules and regulations, guidelines. ಆಮೇಲೆ ಅದಲ್ಲದೆ ನಾವು ಈ ತರ ಎಲ್ಲ ಕಾನೂನು ಚೌಕಟ್ಟೊಳಗೆ ನಾವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅವಾಗ ನಮ್ಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಅಡೆತಡೆ ಹರಾಸ್ಮೆಂಟ್ ಇವೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇದನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ULBs ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಶೆಲ್ ಪ್ಲೇ ಆಕ್ಟಿವ್ ರೋಲ್ ಇನ್ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್. ಈಗ ಮಾಸ್ಟರ್ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ
ಕನ್ಸರ್ನ್ಡ್ ಅಥಾರಿಟಿ ಅವರು ಕರೆದಿರ್ತಾರೆ ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ಗೆ, ಆ ಜುರಿಸ್ಟ್ರಿಕ್ಷನ್ ಅಲ್ಲಿ ಇರೋ ಗ್ರಾಮ ಪಂಚಾಯತಿ ಆಫೀಸರ್ಸ್ ಮತ್ತೆ ಪಬ್ಲಿಕ್ಸ್ಗೆ ಎಲ್ರಿಗೂ. ಸೊ ನೀವ್ ಅವಾಗ ಪಾರ್ಟಿಸಿಪೇಟ್ ಮಾಡ್ಬೇಕು. ಪಾರ್ಟಿಸಿಪೇಟ್ ಮಾಡಿ ನಿಮ್ ಗ್ರಾಮದಲ್ಲಿ ನಿಮ್ದು ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ದಯವಿಟ್ಟು ತಿಳಿಸಿ, ಅದನ್ನೆಲ್ಲ ಸೂಕ್ತ ರೀತಿಲಿ ಹೆಂಗೆ ಸರಿಪಡಿಸ್ಕೋಬಹುದು ಅಂತ ನಿಮ್ ಇನ್ವಾಲ್ವ್ಮೆಂಟ್ ಇದ್ದು ನೀವ್ ಆಸಕ್ತಿ ತೋರಿಸಿ ನೀವ್ ಅದಕ್ಕೆ ಒಂದು ಒಳ್ಳೆ ರೀತಿಲಿ ಕೊಂಡೊಯ್ಬಹುದು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೆ ಯಾವ್ದೋ ಒಂದ್ ಗ್ರಾಮದ ಬಗ್ಗೆ ಎಲ್ರಿಗೂ ಎಲ್ಲ ವಿಚಾರನೂ ಗೊತ್ತಿರಲ್ಲ. ಸೊ ನೀವ್ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಕೈ ಜೋಡಿಸಿದ್ರೆ ಖಂಡಿತ ಅವಾಗ ಈ ಮುಂದಿನ ದಿನಗಳಲ್ಲಿ ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದಾಗ, ನಾವು ಮಾಸ್ಟರ್ ಪ್ಲಾನ್ ನ ಕನ್ಸಿಡರ್ ಮಾಡಿದಾಗ ನಮ್ಗೆ ತೊಂದರೆಗಳು ಆಗಲ್ಲ ಅನ್ನೋದು ಈ ಮೂಲಕ ನಾನು ತಿಳಿಸ್ತೇನೆ. ಅದೇ ರೀತಿ ULBs are the implementing agencies of many proposals of the master plan. ಹೌದು, ಈಗ ನಾವೇನೋ ಒಂದು ಅಥಾರಿಟಿ ಕಡೆಯಿಂದ ಒಂದು ರೋಡ್ ಇಲ್ಲ ಹಾಕಿದ್ರೆ ಸೂಕ್ತ ಅಂತ ನಾನು ಮಾಸ್ಟರ್ ಪ್ಲಾನ್ ಅಲ್ಲಿ ನಿಗದಿಪಡಿಸಿರ್ತೀವಿ, ಅದು ಗವರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ. ಬಟ್ ನೀವು ರೋಡ್ ಮಾಡ್ಬೇಕಾದ್ರೆ ಈ ಮಾಸ್ಟರ್ ಪ್ಲಾನ್ ಅಲ್ಲಿ ಎಲ್ಲಿ ಸಜೆಸ್ಟ್ ಮಾಡಿರ್ತೀವಿ ಆ ರೋಡ್ ಅನ್ನೇ ನೀವು ಕೈಗೆತ್ಕೊಂಡ್ರೆ ಅವಾಗ ಏನಾಗುತ್ತೆ, ಅದು ಇಂಪ್ಲಿಮೆಂಟೇಷನ್ ಬರುತ್ತೆ. ಜೊತೆಗೆ ಅದು ಏನಾಗುತ್ತೆ, ಕನೆಕ್ಟಿವಿಟಿ ಇರುತ್ತೆ, ಮಿಸ್ಸಿಂಗ್ ಲಿಂಕ್ಸ್ ಇರಲ್ಲ. ಜೊತೆಗೆ ಅದು ಎಷ್ಟು ವಿಡ್ತ್ ಇರಬೇಕು, ಜೊತೆಗೆ ಅದು ಎಲ್ಲಿ ಡ್ರೈನ್ ಬರ್ಬೇಕು, ಅದು ಯಾವ ಕಡೆ ಸ್ಲೋಪ್ ಹೋಗಿರ್ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ನಾವು ಸರ್ಕ್ಯುಲೇಷನ್ ಪ್ಯಾಟರ್ನ್ ಅನ್ನೋ ಒಂದು ಮ್ಯಾಪ್ ಅಲ್ಲಿ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಇದನ್ನೆಲ್ಲ ಸ್ಟಡಿ ಮಾಡಿ ಸಾಕಷ್ಟು ಎಲ್ಲಾ ವಿಚಾರಗಳನ್ನು ಕೈಗೆತ್ಕೊಂಡು ಅದಕ್ಕೆ ರಿಲೇಟೆಡ್ ನಾವು ಮಾಡಿರ್ತೀವಿ. ಸೊ ನೀವು ಅದನ್ನ ಗಣನೆಗೆ ತಗೊಂಡಾಗ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಒಂದು ನಿರ್ಧಾರ ಮಾಡಕ್ಕೆ. ನಿಮ್ಗೆ ಈಗ ರೋಡ್ಗೆ ಗ್ರಾಂಟ್ಸ್ ಎಲ್ಲ ಸಿಗುತ್ತೆ, ಸೊ ಎಲ್ ರೋಡ್ ಬಂದ್ರೆ ಸೂಕ್ತ ಅನ್ನೋದು ಅವಾಗ ನಿಮ್ಗೂ ಒಂದು ಈ ಮಾಸ್ಟರ್ ಪ್ಲಾನ್ ಜೊತೆ ನೀವು ಹೋದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಒಂದು ಅದು ಅನಿಸಿಕೆ ಆಗುತ್ತೆ. ಅಕಸ್ಮಾತ್ ನಾವೇನಾದ್ರು ಸಜೆಸ್ಟ್ ಮಾಡಿರೋ ತಪ್ಪಿದ್ರೆ ಈ ಮುಂದಿನ ದಿನಗಳಲ್ಲಿ ಮುಂದಿನ ಮಾಸ್ಟರ್ ಪ್ಲಾನ್ ಅಲ್ಲಾರು ಅಟ್ಲೀಸ್ಟ್ ನೀವು ಅದನ್ನ ಗಮನಕ್ಕೆ ತಂದು ಅದನ್ನ ಕೈ ಬಿಡ್ಬೋದು. ಅಥವಾ ಅದು ಏನಾದ್ರು ಬಂದ್ಬಿಟ್ಟಿದ್ರೆ ಅಲ್ಲಿ ಕಂಜೆಷನ್ ಇದ್ರೆ ಅಲ್ಲಿ ನೀವು ಇದನ್ನ ವೈಡನ್ ಮಾಡಿದ್ರೆ ಸೂಕ್ತ ಅಂತ ಸಾಕಷ್ಟು ನಿಮ್ದು ಏನಾದ್ರು ವಿತ್ ಡಾಕ್ಯುಮೆಂಟೇಶನ್ ಅದನ್ನ ಏನಾದ್ರು ನೀವು ಅಪ್ಡೇಟ್ ಮಾಡಿದ್ರೆ ಸೂಕ್ತ ಅನ್ನೋದೇನಾದ್ರು ಮನವರಿಕೆ ಮಾಡ್ಕೊಟ್ರೆ ಅದು ಖಂಡಿತ ಆಗತ್ತೆ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ. ಸೊ ಇಂಥ ನ್ಯೂನತೆಗಳನ್ನ ಸರಿಪಡಿಸ್ಕೋಬಹುದು. ಆದ್ರಿಂದ ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಪ್ರಿಪೇರ್ ಮಾಡ್ಬೇಕಾದ್ರೆ ಇನ್ವಾಲ್ವ್ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ನ ನಾವು ಕೊಡ್ಬೋದು. ಸೊ ಅದೇ ರೀತಿ ULBs are required to have a vision on the future of town. ನಾವ್ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನಾವು ಬಿಲ್ಡಿಂಗ್ ಪ್ಲಾನೇ ಮಾಡ್ಕೋತೀವಿ ಅನ್ಕೊಳ್ಳಿ. ಈಗ ಏನೋ ಒಂದು 50-80 ಸೈಟ್ ಅಲ್ಲಿ ನಾ ಏನೋ ಒಂದು ಬಿಲ್ಡಿಂಗ್ ಪ್ಲಾನ್ ಮಾಡ್ಕೋಬೇಕು. ಸೊ ನಾನ್ ಬಿಲ್ಡಿಂಗ್ ಪ್ಲಾನ್ ಮಾಡ್ಬೇಕಾದ್ರೆ ಖಂಡಿತ ನನ್ಗೆ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ನನಗೆ, ಫಸ್ಟ್ ಫ್ಲೋರ್ ಏನಾದ್ರೂ ನನ್ ಮಕ್ಳು ದೊಡ್ಡವರಾದ್ಮೇಲೆ ಅಥವಾ ನಾ ಬಾಡಿಗೆ ಅದು ನನ್ಗೆ ಮುಂದಿನ ದಿನಗಳಲ್ಲಿ ಅದು ಉಪಯೋಗ ಆಗತ್ತೆ ಅಂತ ನನ್ಗೆ ಈಗೇನ್ ಎಷ್ಟಾಗತ್ತೆ ಅಷ್ಟನ್ನ ನಾನು ಕಟ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಹೆಂಗಿರ್ಬೇಕು ಅಂತ ಈಗ್ಲೇ ನಾನು ಫೌಂಡೇಶನ್ ಪ್ರಿಪೇರ್ ಮಾಡ್ಕೊಂಡು 2 ಅಂತಸ್ತಿಗೆ ನಾನು ಈಗ ಫೌಂಡೇಶನ್ ಹಾಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರೇನೆ ಅದು ಮಾಸ್ಟರ್ ಪ್ಲಾನ್ ಅನ್ನಿಸ್ಕೊಳ್ಳೋದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾನು ಈಗ ಮಾತ್ರ ನಂಗೆ ಏನ್ ಬೇಕು ಅದು ಮಾಡ್ಕೋತೀನಿ, ಮುಂದಿನ ದಿನಗಳಲ್ಲಿ ವರ್ಟಿಕಲ್ ಎಕ್ಸ್ಪಾನ್ಷನ್ ವರ್ಟಿಕಲ್ ಡೆವಲಪ್ಮೆಂಟ್ಸ್ ಹೋಗ್ತೀನಿ ಅಂದ್ರೆ ಆ ಫೌಂಡೇಶನ್ ಅದಕ್ಕೆ ತಡಿದೇ ಇರ್ಬೋದು. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅವಾಗ ಕಷ್ಟ ಸಾಧ್ಯವಾಗುತ್ತೆ ನಾವು ಅನ್ಕೊಂಡಿದ್ದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ. ಸೊ ಫಾರ್ ಎನಿ ಪ್ಲಾನ್ ಇದು ಮಾಸ್ಟರ್ ಪ್ಲಾನ್ ಒಂದೇ ಅಲ್ಲ, ನಾವ್ ಏನೇ ಒಂದ್ ಕೆಲಸ ಕಾರ್ಯ ಮಾಡ್ಬೇಕಾದ್ರು ಈಗ ನಾನು ಇವತ್ತು SIUD ಬರ್ಬೇಕು, ನಾನು ಹೇಗ್ ಬರ್ಬೇಕು, ಎಷ್ಟ್ ಗಂಟೆಗೆ ಎದ್ರೆ ನಾನು ಎಲ್ಲ ಮುಗಿಸಿ ನಂದು ಕೆಲಸಗಳನ್ನೆಲ್ಲ ಇಲ್ಲಿಗೆ ಎಲ್ಲದಕ್ಕೂ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡೋದ್ರಷ್ಟೇ ನಾವು ಒಂದು ಕೆಲಸನ ನಾವು ಅಚೀವ್ ಮಾಡ್ಬೋದು. ಎಲ್ಲೋ ಒಂಚೂರು ಇಯರ್ ಅಂಡ್ ದೇರ್ ಸಮ್ ಟೈಮ್ಸ್ ಹಿಕಪ್ಸಸ್ ಆರ್ ದೇರ್, ಬಟ್ ಓವರ್ ಆಲ್ ನಾವು ಫುಲ್ಫಿಲ್ ಮಾಡ್ಬೋದು. ಆ ಹಿಕಪ್ಸ್ ಇಂದ ಹೊರಗಡೆನೂ ಬಂದು ನಾವು ಪ್ಲಾನೇ ಮಾಡ್ಕೊಳ್ಳಿಲ್ಲ, ಬರೀ ಈಗಷ್ಟಕ್ಕೆ ಮಾಡಿದ್ರು ಸಾಲದು. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಾವಿನ್ ಮುಂದಿನ ದಿನಗಳಿಗೂ ನಾವ್ ಈಗ್ಲೇನೆ ಯೋಚನೆ ಮಾಡಿ ನಾವು ಮಾಡಿದ್ರೆ ವಿಷನ್ ಇಟ್ಕೊಂಡು ಅಂದ್ರೆ ಈ ತರ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ನಾವ್ ಈಗೇನು ವಿಷನ್ ಇಟ್ಕೊಂಡು ಮಾಡ್ತೀವಿ ಅದು ಆವಾಗ ರಿಯಾಲಿಟಿಗೆ ಬರುತ್ತೆ ಅನ್ನೋದು ಈ ULBಗೆ ಇರ್ಬೇಕು. ULB ಅವರು ಈಗಂದು ಪ್ಲಸ್ ವಿಷನ್ ಇಟ್ಕೊಂಡು ಮಾಡೋದ್ರಷ್ಟೇನೆ ನಮ್ಗೆ ಸಲಹೆ ಸೂಚನೆ ಕೊಟ್ರಷ್ಟೇನೆ ನಾವು ಒಂದು ಅವ್ರ ಗ್ರಾಮ ಲಿಮಿಟ್ಗೆ ಅಥವಾ ಅವ್ರ ಜುರಿಸ್ಟ್ರಿಕ್ಷನ್ಗೆ ನಾವು ಒಂದು ಒಳ್ಳೆ ರೀತಿ ಪ್ಲಾನ್ ಮಾಡ್ಬೋದು ನಮ್ ಜೊತೆ ಅವ್ರ ಕೈ ಜೋಡಿಸಿದ್ರೆ. ಅದೇ ರೀತಿ ULBs shall decide the requirements to be fulfilled for their towns or cities. ಈಗ ಕೆಲವೊಂದ್ಸಲ ಅವ್ರಿಗೆ ಡೈರೆಕ್ಷನ್ಸ್ ಇರುತ್ತೆ ಗವರ್ಮೆಂಟ್ ಕಡೆಯಿಂದ, ನೀವು ಒಂದು STP ಮಾಡ್ಬೇಕಾಗತ್ತೆ, ನೀವು ಒಂದು ಲ್ಯಾಂಡ್ ಫಿಲ್ ಸೈಟ್ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಕಸ ತುಂಬಾನೇ ಕಲೆಕ್ಟ್ ಆಗ್ತಾ ಇದೆ, ಅದಕ್ಕೆ ಆದದ್ದು ಡೆಸಿಗ್ನೇಟೆಡ್ ಪ್ಲೇಸಸ್ ಇಲ್ಲ. ನೀವು ಆಮೇಲೆ ಒಂದು ಯೂನಿವರ್ಸಿಟಿ ಮಾಡ್ಬೇಕಾಗತ್ತೆ ಒಂದು ಟೌನ್ಗೆ, ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಆ ಜನರಿಗೆ ನೀವು ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂದ್ರೆ ಅಲ್ಲಿ ಓದುವಂತ ಮಕ್ಳು ಜಾಸ್ತಿ ಇದಾರೆ, ಅಲ್ಲಿ ಯೂನಿವರ್ಸಿಟಿ ಮಾಡ್ಬೇಕು ಅಂತ ಅಂದ್ರೆ ಸೊ ಇದನ್ನೆಲ್ಲ
ನೀವು ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಅಂತ ಆಕ್ಟಿವಿಟೀಸ್ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ಪ್ಲಾನ್ಡ್ ವೇ ಆಗಿ ಅಲ್ಲಿ ನಾವು ಅಂತ ಆಕ್ಟಿವಿಟೀಸ್ ತರ್ಲಿಕ್ಕೆ ಸುಲಭ ಆಗುತ್ತೆ. ದಟ್ಸ್ ವಾಟ್ ಇಟ್ ಸೇಸ್. ULB shall decide the requirements. ಇನ್ ಮುಂದೆ ಮತ್ತೆ ಈಗ ಏನ್ ಬೇಕು ರಿಕ್ವೈರ್ಮೆಂಟ್ಸ್, ಈಗ ಏನ್ ಶಾರ್ಟೇಜ್ ಇದೆ ಫೆಸಿಲಿಟೀಸ್ ಅಂತದನ್ನೆಲ್ಲ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಅಳವಡಿಸ್ಕೊಳಕ್ಕೆ ಇವ್ರದೆಲ್ಲರ ಸಹಕಾರ ಅತ್ಯಗತ್ಯ. ಸೊ ಇವ್ರೆಲ್ಲರೂ ಸಹಕಾರ ಕೊಟ್ರೆ, ಜೊತೆಗೆ ಪಬ್ಲಿಕ್ ಸಹಕಾರದಿಂದಷ್ಟೇ ನಾವು ಮಾಸ್ಟರ್ ಪ್ಲಾನ್ ಒಂದು ಎಫೆಕ್ಟಿವ್ ಮಾಸ್ಟರ್ ಪ್ಲಾನ್ ಅಂತ ಮಾಡಿ ಕಾಂಪ್ರಹೆನ್ಸಿವ್ ಆಗಿ ಮಾಡಿ ಅದನ್ನ ಒಂದು ಇಂಪ್ಲಿಮೆಂಟೇಷನ್ಗೆ ತಂದು ಅದನ್ನ ನಾವು ಒಂದು ಸಸ್ಟೈನಬಲ್ ಆಗಿ ಮಾಡಬಹುದು. ಅದೇ ರೀತಿ ULBs are well aware of the strength, weakness and potentials of their town or cities. They should decide their requirements. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಗ್ರಾಮಕ್ಕೆ ಅಲ್ಲೆಲ್ಲೋ ಗೌರ್ಮೆಂಟ್ ಜಾಗ ಇದೆ, ಸೊ ಗೌರ್ಮೆಂಟ್ ಕಡೆಯಿಂದ ಅಲಾಟ್ ಮಾಡಿಸ್ಕೋಬಹುದು ಅಂತ ಅಲ್ಲೊಂದು ಈಗಾಗ್ಲೇ ಹೇಳಿ ರೀತಿ ಯೂನಿವರ್ಸಿಟಿ ಮಾಡ್ಬಿಟ್ಟು ಅಲ್ಲಿ ಏನು ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಜಾಸ್ತಿ ಜನ ಓದೋರಿಲ್ಲ, ಅದು ಇನ್ನೂ ಏನು ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಂತ ಅಂದ್ರೆ ಅವಾಗ ನಾನು ಅಲ್ಲಿ ಪ್ರಪೋಸ್ ಮಾಡಿ ಅದೇನಾಗುತ್ತೆ ಅಂದ್ರೆ ಅದು ಯೂಸ್ ಬರಲ್ಲ. ಸೊ ಅದರಿಂದ ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿಯವರು ಅದನ್ನ ದಿನನಿತ್ಯ ಅವ್ರು ನೋಡೋದ್ರಿಂದ ಅಲ್ಲಿ ಜನಗಳಿಗೆ ಅಲ್ಲಿ ಫೆಸಿಲಿಟೀಸ್ ಏನ್ ಶಾರ್ಟೇಜ್ ಇದೆ, ಅಲ್ಲಿ ಏನ್ ಪೊಟೆನ್ಶಿಯಲ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಮೈನಿಂಗ್ ಗೆ ಅಲ್ಲಿ ಪೊಟೆನ್ಶಿಯಲ್ ಇರ್ಬೋದು, ಅಂದ್ರೆ ಅಲ್ಲಿ ಕ್ವಾರೀಸ್ ಇರ್ಬೋದು. ಸೊ ಅಲ್ಲಿ ಆ ಪರ್ಟಿಕ್ಯುಲರ್ ಲ್ಯಾಂಡ್ ಯೂಸ್ ನೀವು ರಿಸರ್ವ್ ಮಾಡಿ, ಇಲ್ಲೆಲ್ಲ ಮೈನಿಂಗ್ ಆಕ್ಟಿವಿಟೀಸ್ ಇರೋದ್ರಿಂದ ಅಲ್ಲಿ ಬಫರ್ ಕೊಡಿ. ಸೊ ಬಫರ್ ಕೊಟ್ರೆ ಒಳ್ಳೇದು. ನೀವು ಅಲ್ಲಿ ರೆಸಿಡೆನ್ಷಿಯಲ್ ಹಾಕ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಲೇಔಟ್ ಬಂದ್ರೆ ನಾಳೆ ದಿನ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲ ಆ ಸಂಬಂಧಪಟ್ಟ ಲೋಕಲ್ ಬಾಡಿಯವರು ಇದನ್ನೆಲ್ಲ ಗಮನಕ್ಕೆ ತಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಇದನ್ನ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಲೋಕಲ್ ಬಾಡಿ ಅವ್ರಿಗಾಗ್ಲಿ ಅಥಾರಿಟಿ ಅವ್ರಿಗಾಗ್ಲಿ ಗೌರ್ಮೆಂಟ್ ಮಾಡಿದ್ದಕ್ಕೆ ಒಂದು ಹೆಸರು ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವೀಗ ಏನೋ ಒಂದು ಪ್ಲಾನ್ ಮಾಡ್ಬಿಡ್ತೀವಿ, ಅದು ಪ್ರಾಕ್ಟಿಕಲಿ ಇಫ್ ಇಟ್ ಇಸ್ ನಾಟ್ ಫೀಸಿಬಲ್ ಅಗೇನ್ ಇಟ್ ವಿಲ್ ಗೋ ವೇಸ್ಟ್. ಅದರಿಂದ ಇದಕ್ಕೆಲ್ಲ ಮುಖ್ಯ ಕಾರಣ ULBs ಅವರು. ಸೊ ULBs ಶುಡ್ ಆಕ್ಟ್ ಆಸ್ ಅ ಮ್ಯಾನೇಜರ್ ಆಫ್ ದ ಸಿಟಿ. ಸೊ ಇವರು ಬಹುಮುಖ್ಯ ಪಾತ್ರ ವಹಿಸ್ಬೇಕಾಗತ್ತೆ. ಅಂಡ್ ಇವ್ರು ಬಹುಮುಖ್ಯ ಪಾತ್ರ ವಹಿಸಿ ನಮ್ಗೆ ಸ್ಟ್ರೆಂತ್ ಆ ಪರ್ಟಿಕ್ಯುಲರ್ ಗ್ರಾಮದ್ದು ಅಥವಾ ಅವ್ರ ಪರ್ಟಿಕ್ಯುಲರ್ ಜುರಿಸ್ಟ್ರಿಕ್ಷನ್ ಏನೇನ್ ವೀಕ್ನೆಸ್ ಇದೆ, ಏನ್ ಪೊಟೆನ್ಶಿಯಲ್ ಇದೆ ಅವ್ರ ಜುರಿಸ್ಟ್ರಿಕ್ಷನ್ ಅಲ್ಲಿ ಅದನ್ನೆಲ್ಲ ತಿಳಿಸಿದ್ರೆ ನಾವು ಈಸಿಯಾಗಿ ಒಂದು ಒಳ್ಳೆ ಮುಂದಿನ ದಿನಗಳಲ್ಲಿ ಪ್ರಪೋಸಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈಗ ನೆಕ್ಸ್ಟ್ ಇನ್ನೇನಾದ್ರೂ ನಿಮ್ಗೆ ಕ್ಲಾರಿಫಿಕೇಶನ್ ಆ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಜಾಸ್ತಿ ಕನ್ನಡ ಯಾರಿಗೂ ಪ್ರಶ್ನೆ ಇದೆಯಾ? ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಬೋದಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾರಾದ್ರು ಯಾರಿದಾರ? ಅಲ್ಲಪ್ಪ, ಅಲ್ಲಿ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡಿದಾರ? ಯಾರು ಪ್ರಶ್ನೆಗಳಿದ್ರೆ ಕೇಳಿ. ತಮ್ಮ ತಮ್ಮ ULBಗಳಲ್ಲಿ ಮಾಸ್ಟರ್ ಪ್ಲಾನ್ ಸಂಬಂಧಪಟ್ಟಂಗೆ ಯಾವ್ದಾದ್ರು ನಿಮ್ ಪ್ರಶ್ನೆಗಳು ಬಂದಿರುತ್ತೆ, ಏನಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀರಾ, ಇಂಪ್ಲಿಮೆಂಟೇಷನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನೆಲ್ಲ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಹಂಗೇನ ಡಿಟೇಲ್ ಆಗಿ ಹೇಳಿದಿರಬ್ರಿ. ತಮ್ಮಲ್ಲಿ ನಮ್ ಕಡೆಯಿಂದ ಒಂದು ಕಳ್ಕಳಿಯ ಮನವಿ, ತಾವು ಯಾವುದೇ ಒಂದು ಬಿಲ್ಡಿಂಗ್ ಲೈಸೆನ್ಸ್ಗೆ ಅಥವಾ ಇನ್ಯಾವ್ದಾದ್ರು ಪ್ರಪೋಸಲ್ ನಿಮ್ಮ ತಮ್ಮ ಮುಂದೆ ಬಂದಾಗ ದಯವಿಟ್ಟು ಮಾಸ್ಟರ್ ಪ್ಲಾನ್ ಅನ್ನೋದನ್ನ ದಯವಿಟ್ಟು ನೋಡಿ. ಅದನ್ನ ನೋಡ್ಬಿಟ್ಟೆ ಮುಂದೆ ತಾವು ನೆಕ್ಸ್ಟ್ ಅಪ್ರೂವಲ್ಗೆ ಏನಾದ್ರು ನೀವು ಅದನ್ನ ಕಾರ್ಯಕ್ಕೆ ಕೈ ಎತ್ಕೊಳ್ಳಿ. ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ಚೆಕಿಂಗ್ ದ ಮಾಸ್ಟರ್ ಪ್ಲಾನ್ ಆಲ್ವೇಸ್ and ZR always. This is a request from our side. So that ಯಾವುದೇ ತರ ತಪ್ಪುಗಳು ನಿಮ್ ಕಡೆಯಿಂದ ಆಗಲ್ಲ ಅನ್ನೋದು ಒಂದು ಅಷ್ಟೇ.
ಹಲೋ ಹಲೋ, ಹಾ ಮೇಡಮ್, ಗುಡ್ ಆಫ್ಟರ್ನೂನ್. Good ನಾವು afternoon. ಮೈಸೂರು ಸ್ಟೂಡೆಂಟ್ಸ್, ನಾವು ಮೈಸೂರು ಹೇಳಿ ಯೂನಿವರ್ಸಿಟಿಯಿಂದ. ಹೇಳಿ ಹೇಳಿ. ನಾವು ಟೌನ್ ಪ್ಲಾನಿಂಗ್, ಅದೇ ಅರ್ಬನ್ ಅಂಡ್ ರೀಜನಿಂಗ್ ಪ್ಲಾನಿಂಗ್ ಅಲ್ಲಿ MTech ಮಾಡ್ತಾ ಇದೀವಿ. ಗುಡ್ ಗುಡ್. ಈಗ ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಕ್ ಹೇಳಿದ್ದಾರೆ ಒಂದು ಟೌನ್ಗೆ. ಬಟ್ ಅದು ಹಳೆ ಮಾಸ್ಟರ್ ಪ್ಲಾನ್ ಯಾವ್ದು ಇಲ್ಲ, ನಾವು ಹೊಸದಾಗಿ ಮಾಡ್ಬೇಕು. ಸೊ ನಾವ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ. ಅದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತ ಅಂದ್ರೆಪ್ಪ, ನೀವು ಆ ಟೌನ್ ನ ವಿಸಿಟ್ ಮಾಡ್ಬೇಕು. ಯಾವ್ದು ಸಿಟಿ ಅಥವಾ ಯಾವ ಟೌನ್ ನಿಮ್ಗೆ ಮಾಸ್ಟರ್ ಪ್ಲಾನ್ ಮಾಡಕ್ ಹೇಳಿರ್ತಾರೆ, ಆ ಸಿಟಿನ ವಿಸಿಟ್ ಮಾಡೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟದ್ದು, ಆ ಸಿಟಿಗೆ ಸಂಬಂಧಪಟ್ಟದ್ದಷ್ಟು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ವೇರಿಯಸ್ ಮುಖಾಂತರ ಕಲೆಕ್ಟ್ ಮಾಡ್ಕೋಬಹುದು. ಪ್ರೈಮರಿ ಸೋರ್ಸ್ ಇಂದ ಆಗಿರ್ಬೋದು, ಸೆಕೆಂಡರಿ ಸೋರ್ಸ್ ಇಂದ ಆಗಿರ್ಬೋದು, ಅಥವಾ ಒಬ್ರಿಂದ ಕೇಳಿ ತಿಳ್ಕೊಬಹುದು. ಸೊ ಆಮೇಲೆ ನೀವೀಗೆಲ್ಲ ಗೊತ್ತಿದೆ, ನೀವೆಲ್ಲ ಏನು ಟೆಕ್ನಾಲಜಿ ಬೇಸ್ಡ್ ಜನರೇಷನ್. ಸೊ ನಾವು ಏನು ಇಂಟರ್ನೆಟ್ ಇಂದ ಆಗ್ಲಿ, ಗೂಗಲ್ ಮಾಡಿದ್ರೆ ಸಾಕಷ್ಟು ಆ ಟೌನ್ಸ್ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಸೊ ಆ ಮಾಹಿತಿ ಜೊತೆಗೆ ನಾವು ಈ ಟೌನ್ ನ ವಿಸಿಟ್ ಮಾಡಿ, ಆಮೇಲೆ ಏನು ಅಂತಂದ್ರೆ ಒಂದು ಬೇಸ್ ಮ್ಯಾಪ್ ಅಂತ ನೀವು ಡಾಟಾ ಮುಖಾಂತರನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಒಂದು ಲೋಕಲ್ ಬಾಡಿ ಅಂತ ಇರುತ್ತೆ. ಲೋಕಲ್ ಬಾಡಿ ಅಂತ ಅಂದ್ರೆ ಪ್ಲಾನಿಂಗ್ ಅಥಾರಿಟಿ ಇರ್ಬೋದು, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು, ಅಥವಾ ಏನು ಇಲ್ಲ ಅಂತ ಅಂದ್ರೆ ಒಂದು ಲೋಕಲ್ ಬಾಡಿ ಅಂತೂ ಖಂಡಿತ ಇರುತ್ತೆ. ಆ ಜೂರಿಸ್ಟಿಕ್ಷನ್ಗೆ ಒಂದು CMC ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು. ಅಲ್ಲಿ ಹೋಗಿ ನೀವು ಸಾಕಷ್ಟು ಮಾಹಿತಿ ಅವರಿಂದ ನಿಮಗ್ ಸಿಗತ್ತೆ. ಸೊ ಈ ತರ ಮಾಹಿತಿಗಳನ್ನೆಲ್ಲ ನೀವು ಪಡ್ಕೊಂಡು ಅಲ್ಲಿ ಎಲ್ಲ ಸುತ್ತಾಡಿ, ಆಮೇಲೆ ಇದು ಒಂದಿಂದಲ್ಲ ಆಗದೆ ಇರೋ ಅಂತ ಕೆಲಸ. ಇದು ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಆ ಜಾಗಗಳಲ್ಲೆಲ್ಲ ಓಡಾಡಿ ನೀವು ಅಬ್ಸರ್ವ್ ಮಾಡಿ, ಆಮೇಲೆ ಡೇಟಾ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಪೇರ್ ಮಾಡಿ ನಮ್ದು ಸ್ಟ್ಯಾಂಡರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ. ಆಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಏನ್ ನ್ಯೂನತೆಗಳಿದೆ ಅದು ನಿಮ್ಗೆ ಅನಾಲಿಸಿಸ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಆ ನ್ಯೂನತೆಗಳನ್ನ ಸರಿಪಡಿಸಿ ನೀವು ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ ಪ್ರಪೋಸಲ್ ಅಲ್ಲಿ. ಆ ಪ್ರಪೋಸಲ್ನೇ ನಿಮ್ಗೆ ಇಂಪ್ಲಿಮೆಂಟೇಷನ್ಗೆ ಬರೋದು. ಸೊ ಈಗ ಇದಕ್ಕೆ ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಈಗಾಗಲೇ ತೋರಿಸಿದೆ, ಬೇಸ್ ಮ್ಯಾಪ್ ಅನ್ನೋದನ್ನ ನೀವು, ಅದು ಮ್ಯಾಂಡೇಟ್ರಿ, ಅದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಂದ ನೀವು ಬೇಸ್ ಮ್ಯಾಪ್ ಅಂತ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವಿಲೇಜ್ ಮ್ಯಾಪ್, ಆಮೇಲೆ ಟೋಪೋ ಶೀಟ್ಸ್. ಅಂದ್ರೆ ನೀವು ಯಾವ ಸಿಟಿಗೆ ಮಾಸ್ಟರ್ ಪ್ಲಾನ್ ಮಾಡ್ಲಿಕ್ಕೆ ಹೊರಡ್ತೀರಾ, ಇಂಥ ಮ್ಯಾಪ್ಸ್ ಗಳು ಈಗ ಆಲ್ರೆಡಿ ಎಲ್ಲಾ ಕಡೆಗೂ ಇದು ಗವರ್ಮೆಂಟ್ ಅವರೇ ಮಾಡಿದ್ದಾರೆ. ಫ್ರಮ್ ವೇರಿಯಸ್ ಏಜೆನ್ಸಿ ಅವ್ರನ್ನ ಇನ್ವಾಲ್ವ್ ಮಾಡಿ ಎಲ್ಲಾ ಸಿಟೀಸ್ಗೂ ಮಾಡಿದ್ದಾರೆ. ಸೊ ಆ ಸಿಟೀಸ್ ಗಳನ್ನ ಮ್ಯಾಪ್ಸ್ ಗಳು ಜೊತೆಗೆ ಆ ಸಿಟೀಸ್ ಬಗ್ಗೆ ಹಿನ್ನೆಲೆನೂ ತಿಳ್ಕೊಬೇಕಾಗತ್ತೆ. ಅದ್ರದ್ದು ರೀಜನಲ್ ಫೀಚರ್ಸ್ ಇರ್ಬೋದು, ಅಥವಾ ಆ ಸಿಟಿದು ಹಿನ್ನೆಲೆ, ಆ ಸಿಟಿದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಹೆರಿಟೇಜ್ ಸಿಗ್ನಿಫಿಕೆನ್ಸ್, ಇದನ್ನೆಲ್ಲ ತಿಳ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಮ್ದು ಡೇಟಾ ಎಷ್ಟ್ರ ಮಟ್ಟಿಗೆ ಸರಿ ಇರುತ್ತೆ ಅದ್ರ ಮೇಲೆ ನೀವು ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಡೇಟಾನೇ ತಗೊಳ್ಳಿಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಸಿಕ್ಲಿಲ್ಲ ಅಂದ್ರೆ ನಿಮ್ಗೆ ಖಂಡಿತ ಮುಂದಿನ ಸ್ಟೆಪ್ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಡೇಟಾ ವಿಲ್ ಬಿಕಮ್ ಯರ್ ಒನ್ ಆಫ್ ದ ಇಂಪಾರ್ಟೆಂಟ್ ಏನು ಸೋರ್ಸ್ ಫಾರ್ ಅಸ್. ಸೊ ಡೇಟಾ ಕಲೆಕ್ಟ್ ಮಾಡ್ಕೊಂಡು ನಂತರ ನೀವು ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ನೀವು ಹೋಗ್ತಾ ಹೋಗ್ತಾ ಹಂಗೇನೆ ಸಾಕಷ್ಟು ಬಾರಿ ಸೈಟ್ ವಿಸಿಟ್ಸ್ ಮಾಡ್ಬೇಕಾಗುತ್ತೆ. ಸೈಟ್ ವಿಸಿಟ್ ಅಂದ್ರೆ ಆ ಪರ್ಟಿಕ್ಯುಲರ್ ಟೌನ್ ವಿಸಿಟ್ ಮಾಡಿ ಡೇಟಾಗಳನ್ನೆಲ್ಲ ನೋಡ್ಕೊಂತಾ ಇದ್ದು, ಆಮೇಲೆ ಆಫೀಸರ್ಸ್ ಜೊತೆ ಎಲ್ಲ ನೀವು ಡಿಸ್ಕಷನ್ ಮಾಡಿ, ಆಮೇಲೆ ಅಲ್ಲಿ ಕೆಲವೊಬ್ರು ನಿಮ್ಗೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಆ ಪರ್ಟಿಕ್ಯುಲರ್ ಟೌನು ವಿಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು, ಅವ್ರ ಹತ್ರ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ಬೇಕಾಗುತ್ತೆ. ಸೊ ಹಂಗೆ ಮಾಡ್ಕೊಂತ ಹೋಗ್ತಾ ಹೋಗ್ತಾ ನಿಮ್ಗೆನೆ ಅದು ಒಂದು ಚಾನಲೈಸ್ ಆಗ್ತೀರಾ, ನಿಮ್ಗೆ ಒಂದು ರೂಟ್ ಸಿಗುತ್ತೆ. ಆ ರೂಟ್ ಬೇಸಿಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅಲ್ಲಿ ಏನ್ ಪೊಟೆನ್ಶಿಯಲ್ಸ್ ಇದೆ, ಏನ್ ಸ್ಟ್ರೆಂತ್ ಇದೆ, ಏನ್ ವೀಕ್ನೆಸಸ್ ಇದೆ, ಆಮೇಲೆ ಜೊತೆಗೆ ಏನ್ ಪ್ರಾಬ್ಲಮ್ಸ್ ಇದೆ, ಏನ್ ಇಶ್ಯೂಸ್ ಇದೆ, ಅದೆಲ್ಲ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಆ ಪ್ರಾಬ್ಲಮ್ಸ್ಗೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತಾನು ನಿಮ್ಗೆ ಏನಾಗುತ್ತೆ, ಈ ಡೇಟಾ ಮತ್ತೆ ಅನಾಲಿಸಿಸ್ ನಿಮ್ಗೆ ಅನುವು ಮಾಡ್ಕೊಡುತ್ತೆ. ಆ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೋದು ಅಂದ್ರೆ ಪ್ರಪೋಸಲ್ ನ ಕೊಡ್ಬೋದು. ಈ ತರ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ಈ ತರ ನಾವು ಸೊಲ್ಯೂಷನ್ ಮಾಡಿ ಇದರಿಂದ ಹೊರಗಡೆ ಬರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅನುವಾಗುತ್ತೆ. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡಿ ನಾವು ಒಂದು ಮಾಸ್ಟರ್ ಪ್ಲಾನ್ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಇದು ಆಸ್ ಐ ಆಲ್ರೆಡಿ ಟೋಲ್ಡ್, ಇದು ಒಂದಿನ 2 ದಿನದಲ್ಲಿ ಆಗಂತದಲ್ಲ, ಯಾಕಂದ್ರೆ ಇಟ್ಸ್ ಎ ಲಾಂಗ್ ಟರ್ಮ್ ಪ್ಲಾನ್ ಅಂಡ್ ಆಲ್ರೆಡಿ ಇಟ್ ಇನ್ವಾಲ್ವ್ಸ್ ಮೆನಿ ಪೀಪಲ್, ಜೊತೆಗೆ ಮೆನಿ ಎಕ್ಸ್ಪರ್ಟ್ಸ್ ಅಂಡ್ ಜೊತೆಗೆ ಸಾಕಷ್ಟು ನಾವು ಇದರಲ್ಲಿ ಇನ್ವಾಲ್ವ್ ಆದ್ರಷ್ಟೇ ನಾವು ಒಂದು ಎಫೆಕ್ಟಿವ್ ಮಾಸ್ಟರ್ ಪ್ಲಾನ್ ಅಂತ ನಾವು ಒಂದು ಸಿಟಿಗೆ ನೀಡಬಹುದು. ಮತ್ತೆ ಇದು ಪ್ರಶ್ನೆ
ಬೇರೆ ಥ್ಯಾಂಕ್ ಯು, ಯಾರಿಗಾದ್ರೂ ಪ್ರೆಸೆಂಟೇಶನ್ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಥ್ಯಾಂಕ್ ಯು. ಹಲೋ ಮ್ಯಾಮ್, ಎಸ್ ಆಶಾರಾಣಿ ಅಂತ, ನಾನು ಸ್ಟೂಡೆಂಟ್ ಮ್ಯಾಮ್. ಎಸ್ ನನಗೆ ಟಾಪಿಕ್ ಬಂದಿರೋದು ಪಾವರ್ಟಿ ಅಲಿವೇಶನ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ. ಬಟ್ ರಿಪೋರ್ಟ್ ಅಲ್ಲಿ ಮಾಸ್ಟರ್ ಪ್ಲಾನ್ ಅಲ್ಲೆಲ್ಲ ನಾವು ಮಾಡೋದಾದ್ರೆ ಲ್ಯಾಂಡ್ ಯೂಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅದು ಕನ್ಸಿಡರ್ ಮಾಡ್ತೀವಿ. ಈಗ ಬಿಲೋ ಪಾವರ್ಟಿ ಲೈನ್ ಮತ್ತೆ ಎಬೋ ಪಾವರ್ಟಿ ಲೈನ್ ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು ಮತ್ತೆ ಹೇಗ್ ಮಾಡ್ಬೇಕು ಮ್ಯಾಮ್? ಏನ್ ಗೊತ್ತಪ್ಪ, ದಿಸ್ ಇಸ್ ಅಗೇನ್ ಒನ್ ಆಫ್ ದ ರಿಲೇಟೆಡ್ ಟಾಪಿಕ್ ಆಫ್ ಮಾಸ್ಟರ್ ಪ್ಲಾನ್. ಇಟ್ಸ್ ಅ ಗುಡ್ ಕ್ವೆಶನ್ ವಾಟ್ ಯು ಆಸ್. ನೀವ್ ಹೇಳೋಂಗೆ ಕೆಲವೊಂದು ಮ್ಯಾಪ್ ಅಲ್ಲಿ ನಾವು ತೋರ್ಸ್ಲಿಕ್ಕೆ ಆಗಲ್ಲ. ಸೊ ಅಂತದನ್ನ ನಾವು ZR ಅಲ್ಲಿ ತೋರಿಸಬಹುದು. ಜೊತೆಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟಾಪಿಕ್ ನಿಮಗ್ ಸಿಕ್ಕಿರೋದು. ಏನಂತಂದ್ರೆ ನಾನು ಈಗಾಗ್ಲೇ ಹೇಳ್ದೆ, ಡೆಮೋಗ್ರಫಿ ಅನ್ನೋದು ಒಂದು ಮ್ಯಾಪ್ ನ ನಾವು ಪ್ರಿಪೇರ್ ಮಾಡ್ತೀವಿ. ಇದ್ರಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆ ಪರ್ಟಿಕ್ಯುಲರ್ ಟೌನ್ ಸಿಟಿಲಿ ಎಷ್ಟು ಜನ ಇದ್ದಾರೆ, ಅದ್ರಲ್ಲಿ ಮೇಲ್ ಎಷ್ಟು, ಫಿಮೇಲ್ ಎಷ್ಟು, BPL ಅವ್ರು ಎಷ್ಟು, APL ಅವ್ರು ಎಷ್ಟು, ಹೈ ಇನ್ಕಮ್ ಗ್ರೂಪ್ ಅವ್ರು ಎಷ್ಟಿದ್ದಾರೆ, ಜೊತೆಗೆ ಅವ್ರಿಗೆ ಫೆಸಿಲಿಟೀಸ್ ಏನೇನಿದೆ, ಆಮೇಲೆ ಅವ್ರಿಗೆ ಏನ್ ಫೆಸಿಲಿಟೀಸ್ ಇನ್ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸೆಕ್ಟರ್ ಇಂದ ಕೊಡ್ಬೇಕಾಗತ್ತೆ, ಆಮೇಲೆ ಅವ್ರಿಗೆ ಏನ್ ಒದಗಿಸ್ಕೊಟ್ರೆ ನಾವು, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮನೆಗಳಿರಲ್ಲ, ಪಾಪ ಅವ್ರು ಎಲ್ಲೋ ಸ್ಲಮ್ ಅಲ್ಲೋ ಗುಡಿಸ್ಲಲ್ಲೋ ಇರ್ತಾರೆ. ಆಮೇಲೆ ಅವ್ರಿಗೆ ಜೊತೆಗೆ ಅದನ್ನ ಆರ್ಥಿಕವಾಗಿ ಸದೃಢ ಮಾಡೋದಕ್ಕೆ ಅವ್ರಿಗೆ ಒಂದು ನಾವು ಏನು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ನಾವು ಏನು ಆ ಲ್ಯಾಂಡ್ ಯೂಸಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಹೌಸಿಂಗ್ ಸೆಕ್ಟರ್ ನಾವು ಒಂದು ಏನು ಆಶ್ರಯ ಹೌಸಸ್ ಅಂತ ಕೇಳಿದೀರಪ್ಪ, ಆಶ್ರಯ ಹೌಸಸ್ಗೆ ಅಂತ ನಾವು ಎಲ್ಲೋ ಒಂದ್ ಕಡೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ನಾವು ಡೆಸಿಗ್ನೇಟ್ ಮಾಡಿರ್ತೀವಿ ಲ್ಯಾಂಡ್ ಯೂಸ್ ಅಲ್ಲಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಂತ ಕ್ಯಾಟಗರಿ ಅವ್ರಿಗೆ ಅಲ್ಲಿ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ, ಈಗ ಫಾರ್ ಎಕ್ಸಾಂಪಲ್ ಈ ಗ್ರೇ ಸ್ಕೀಮ್ ಅಂತೆಲ್ಲ ನೀವು ಕೇಳಿರ್ಬೋದು. ಸೊ ಅಲ್ಲೆಲ್ಲ ಏನಾಗುತ್ತೆ, ಯಾರ್ಗೆ ಸೈಟ್ ಇದೆ ಅವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಅಂತ ಗೌರ್ಮೆಂಟ್ ಒಂದಷ್ಟು ಹಣ ಅಂತ ಒದಗಿಸುತ್ತೆ. ಸೊ ಆ ತರ ನಿಟ್ಟಿನಲ್ಲೆಲ್ಲ ನಾವು ಈ ಮಾಸ್ಟರ್ ಪ್ಲಾನ್ ಅಲ್ಲೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಅನಲೈಸ್ ಮಾಡಿ ಇದರಲ್ಲಿ ನಾವು ZR ಅಲ್ಲಿ ಮತ್ತೆ ನಮ್ ರಿಪೋರ್ಟ್, ಆಕ್ಚುಲಿ ರಿಪೋರ್ಟ್ ಅಲ್ಲಿ 3 ಪಾರ್ಟ್ ಇರುತ್ತೆ. ಒಂದೇನಂತ ಅಂದ್ರೆ ಡಾಟಾ ಕಲೆಕ್ಷನ್ ಏನೇನ್ ಮಾಡಿರ್ತೀವಿ ಅದನ್ನೂ ಇರುತ್ತೆ ರಿಪೋರ್ಟ್ ಅಲ್ಲಿ ZR ಅಲ್ಲಿ. ಅದ್ರ ಜೊತೆಗೆ ಅನಾಲಿಸಿಸ್ ಅಂದ್ರೆ ಈಗ ಪಾವರ್ಟಿ ಎಲಿವೇಶನ್ ಅಂದ್ರೆ ಅದೇ ಬಡವರು ಎಷ್ಟು ಮಂದಿ ಇದ್ದಾರೆ, ಜೊತೆಗೆ ಅವ್ರಿಗೆ ಏನ್ ಸೌಲಭ್ಯ ಕಲ್ಪಿಸ್ಕೊಟ್ರೆ ಅವರು ಒಂದು ಗುಡ್ ವೇ ಅಲ್ಲಿ ಅವ್ರ ಲೈಫ್ ನ ಲೀಡ್ ಮಾಡ್ಬೋದು. ಬರೀ ಮನೆ ಕೊಟ್ಬಿಟ್ರೆ ಅವ್ರು ಆರ್ಥಿಕವಾಗಿ ಸದೃಢರಾಗಲ್ಲ. ಅವ್ರಿಗೆ ಏನ್ ಹೇಳಿ ನಾವು ಅವ್ರ ಕೆಲಸ ಕಾರ್ಯಕ್ಕೆ ಅಥವಾ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ಕೊಡ್ಬೇಕಾಗುತ್ತೆ. ಅದಕ್ಕೆ ಗುಡಿ ಕೈಗಾರಿಕೆ ಅಥವಾ ಆ ತರದ್ದು ಏನೋ ಒಂದು ಆಕ್ಟಿವಿಟಿ, ಅಂದ್ರೆ ವಿತ್ ಲೆಸ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಹೆಂಗೆ ನಾವು ಏನು ಒಂದು ರೀತಿಲಿ ನಾವು ಅವ್ರಿಗೆ ಸದೃಢ ಮಾಡಬಹುದು. ಆಮೇಲೆ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಲ್ಯಾಂಡ್ ಅನ್ನ ನಾವು ಪ್ರಪೋಸ್ ಮಾಡಿರ್ತೀವಿ ನಮ್ ಲ್ಯಾಂಡ್ ಯೂಸ್ ಅಲ್ಲಿ. ಸೊ ಅಂತ ಕಡೆ ಒಂದು ಒಳ್ಳೆ ಇಂಡಸ್ಟ್ರಿ ಇನ್ವೆಸ್ಟ್ ಮಾಡೋರು ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ದ ಸಿಟಿ ವಿಲ್ ಗೆಟ್ ಏನು ಎಂಪ್ಲಾಯ್ಮೆಂಟ್. ಆವಾಗ ಆ ಎಂಪ್ಲಾಯ್ಮೆಂಟ್ ಜನರೇಟ್ ಆದ್ರೆ ಇವ್ರಂತವ್ರನ್ನೆಲ್ಲ ನಾವು ಅಲ್ಲಿ, ಈಗ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ನೀವು ಕೇಳಿರ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ ಅವ್ರು ಸಾಕಷ್ಟು ಎಂಪ್ಲಾಯ್ಮೆಂಟ್ ನ ಇಂಥ ಸೆಕ್ಟರ್ಗೆನೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇದಾರೆ. ಅವ್ರಿಗೆಲ್ಲ ಏನು ಟ್ರೈನಿಂಗ್ ಕೊಟ್ಟು ಈ ತರ ಒಂದು, ಈಗ ನಮ್ ಚಾಮರಾಜನಗರದಲ್ಲಿ ಜಾಸ್ತಿ ನಮ್ಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ನಮ್ಗೆ ಮೈನಿಂಗ್ ಆಕ್ಟಿವಿಟಿ ತುಂಬಾ ನಡೆಯುತ್ತೆ. ಅದ್ ಬಿಟ್ರೆ ಕೆಲವೊಂದು ಅದರ್ ಆಕ್ಟಿವಿಟೀಸ್ ಕನ್ಸರ್ನ್ ಟು ಇಂಡಸ್ಟ್ರಿ ಇದೆ. ಫಾರ್ ಎಕ್ಸಾಂಪಲ್ ಏನು ಬ್ರಿಕ್ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ಕಡಿಮೆನೆ ಕಂಪೇರ್ ಟು ಮೈನಿಂಗ್. ಈ ಮೈನಿಂಗ್ ಇಂಡಸ್ಟ್ರಿಗೆ ಯಾವ ತರ ಸ್ಕಿಲ್ ಲೇಬರ್ಸ್ ಬೇಕು ಮೈನಿಂಗ್ ಆಕ್ಟಿವಿಟಿ ನಡೆಸಲಿಕ್ಕೆ ಅಂತ ನಾವು ತಿಳ್ಕೊಂಡು ಫಸ್ಟ್ ಆ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅವ್ರಿಗೆ ನಾವು ಸದೃಢರಾಗಿ ಮಾಡ್ಬೇಕು. ಸದೃಢರಾಗಿ ಮಾಡಿ ಆಮೇಲೆ ಅವ್ರಿಗೆ ನಾವೇನ್ ಮಾಡ್ಬೇಕು ಅದ್ರಲ್ಲಿ ಇನ್ವಾಲ್ವ್ ಮಾಡಿ, ಜೊತೆಗೆ ಅವ್ರಿಗೆ ಈಗ ನಾವೆಲ್ಲ ಫ್ರೀ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರಲ್ಲ. ಆಮೇಲೆ ಅವ್ರು ಅದನ್ನ ಏನಾಗುತ್ತೆ ಅಂದ್ರೆ ಒಳ್ಳೆ ರೀತಿಲೂ ಉಪಯೋಗ ಪಡ್ಕೊಳ್ಳಲ್ಲ. ನಿಮ್ಗೆ ಗೊತ್ತಿದೆ, ಈಗ ಸಾಕಷ್ಟು ಕಡೆ ನಾವೆಲ್ಲ ನೋಡಿದೀವಿ. ಏನಂದ್ರೆ ನಾವೆಲ್ಲ ಫ್ರೀ ಆಗಿ ಕೊಡ್ತೀವಿ. ಈಗ ಎಲ್ಲೋ ಬಡವರು ಅಂತ ಒಂದು ಆಶ್ರಯ ಮನೆ ಕೊಟ್ಟಿರ್ತೀವಿ, ಸೈಟ್ ಕೊಟ್ಟಿರ್ತೀವಿ. ಬಟ್ ಮುಂದಿನ ದಿನಗಳಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅದನ್ನ ಮಾರಾಟ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನ ಅವ್ರಿಗೆ ಹೆಲ್ಪ್ ಮಾಡ್ದಂಗ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಎಜುಕೇಟ್ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಫುಲ್ ಫ್ರೀ ಕೊಡೋ ಬದಲು ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಕೈಲೂ ನಾವು ಒಂದಷ್ಟು ಕಮಿಟ್ಮೆಂಟ್ ಮಾಡಿಸಿ ಒಂದ್ ಹಣ ಕೊಟ್ಟು ಸಾಕಷ್ಟು ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಟ್ಟು ತದಾನಂತರ ನಮ್ಮ ಗೌರ್ಮೆಂಟ್ ಸೆಕ್ಟರ್ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ಅದನ್ನ ಮಾಡೋದ್ರಷ್ಟೇ ಅದು ಒಂದು ಎಫೆಕ್ಟಿವ್ ವೇ ಅಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ದಂಗಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವೇನೋ ಮಾಡ್ತಾ ಇರ್ತೀವಿ, ಜನಕ್ಕೆ ಅದು ತಲುಪೋರ್ಗ್ ತಲುಪಲ್ಲ, ಜೊತೆಗೆ ಜನ ಉಪಯೋಗ ಪಡ್ಕೊಳ್ಳಲ್ಲ. ಆಮೇಲೆ ಅವ್ರು ಯಾರೋ ಏನೋ ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಹಂಗಾದ್ರೆ ಕಷ್ಟ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ನಿಮ್ಗೆ ಯಾರು ಡೇಟಾ ಕೊಡ್ಲಿಲ್ಲ ಅಂದ್ರೆ
ಒಂದು ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಒಂದು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇದೆ. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಇದೆ. ಆ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಲ್ಲಿ ಅವರು ದಿನನಿತ್ಯ ಇದೇ ಕೆಲಸ ಮಾಡೋದು. ಎಲ್ಲ ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಫ್ರಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಕಲೆಕ್ಟ್ ಮಾಡ್ಕೋತಾರೆ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಕಲೆಕ್ಟ್ ಮಾಡ್ಕೊಳ್ಳೋಂತ ಸ್ಟ್ಯಾಟಿಸ್ಟಿಕ್ಸ್ ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರೋಢೀಕರಿಸಿ ಇಯರ್ಲಿ ಅವ್ರು ಅದನ್ನ ಎಲ್ಲ ಜನಸಾಮಾನ್ಯರಿಗೆ ಯೂಸ್ ಆಗ್ಲಿ ಅಂತಾನೆ ಬಿಡ್ತಾರೆ. ಅದೇನು ಒಂದು ತುಂಬಾ ನಾಮಿನಲ್ ರೇಟ್ ಅಲ್ಲಿ ಅವ್ರು ಮಾರ್ತಾರೆ. ಸ್ಟೂಡೆಂಟ್ಸ್ ಅಂದ್ರೆ ಕೆಲವೊಂದ್ಸಲ ಫ್ರೀ ಆಗಿ ಅದು ಕೊಡ್ತಾರೆ. ಸೊ ಇಲ್ಲೂ ಮೈಸೂರವರೇ ಆಗಿದ್ರೆ ದಯವಿಟ್ಟು ನೋಡಿ, ಈಗ ಸಿದ್ಧಾರ್ಥ ಲೇಔಟ್ ಅಲ್ಲಿ ನಮ್ದೊಂದು ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಇದೆ. ಆ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ಗೆ ಹೋದ್ರೆ ನಿಮ್ಗೆ ನಮ್ ಮೈಸೂರು ಮತ್ತೆ ಮೈಸೂರು ಸುತ್ತಮುತ್ತ ಇರೋ ಅಂತ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದು ಅಗ್ರಿಕಲ್ಚರ್ ಆಕ್ಯುಪೇಷನ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ಜನ APL ಅವ್ರು ಇದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಆ ಬುಕ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡು ಅದ್ರ ಜೊತೆಗೆ ನೀವು ಸ್ಪೇಸ್ ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಈಗ ಎಲ್ಲಾ ಸವಲತ್ತಿದ್ಯಾ ಅಂತ. ಅದೇನಾದ್ರು ಇಲ್ಲ ಅಂದ್ರೆ ಅದನ್ನ ನೀವು ಅನಾಲಿಸಿಸ್ ಪಾರ್ಟ್ ಅಲ್ಲಿ ನೀವು ನೋಡಿರೋದ್ರಿಂದ ಪ್ರಪೋಸಲ್ ಅಲ್ಲಿ ನೀವು ಇನ್ನೇನ್ ಅವ್ರಿಗೆ ಕೊಟ್ರೆ ಅವ್ರನ್ನ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅವ್ರಿಗೆ ಅಂತ ಪ್ರಪೋಸಲ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ. ಮ್ಯಾಮ್ ಗ್ರಾಫಿಕಲ್ ಆಗಿ ಪ್ರೆಸೆಂಟ್ ಮಾಡಕ್ಕಾಗಲ್ಲ ಅಲ್ಲ ಮ್ಯಾಮ್? ಮಾಡ್ಬೋದು. ಈ ಚಾರ್ಟ್ ಬಾರ್ ಗ್ರಾಫ್ ಅಂತೆಲ್ಲ. ಈಗ ಡೆಮೋಗ್ರಫಿ ಮ್ಯಾಪ್ ಅನ್ನ ಖಂಡಿತ ನಾವು ಮ್ಯಾಪ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾ? ಇಲ್ಲ, ಖಂಡಿತ ಅದನ್ನ ನಾವು ಎಷ್ಟು ಪಾಪ್ಯುಲೇಷನ್ ಇದಾರೆ ಅನ್ನೋದನ್ನೆಲ್ಲ ನಾವ್ ಈ ಲ್ಯಾಂಡ್ ಯೂಸ್ ಮ್ಯಾಪ್ ಎಲ್ಲ ತೋರಿಸ್ತೀವಲ್ಲ ಅಂತದ್ರಲ್ಲಿ ಆಗಲ್ಲ. ಬಟ್ ನಾವು ಬಾರ್ ಚಾರ್ಟ್ ಅಂತ ಒಂದಿದೆ ನೋಡಿ, ದಟ್ ಇಸ್ ಅ ಫಾರ್ಮ್ ಆಫ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, 2-dimensional graphical representation, and that can be showed in the demography. ಒಂದು ಡೆಮೋಗ್ರಫಿ ಮ್ಯಾಪ್ ಅಂತ ಇದೆ ಅಮ್ಮ ಮಾಸ್ಟರ್ ಪ್ಲಾನ್ ಅಲ್ಲೇ, ಅದು ಒಂದು ಟೈಪ್ ಆಫ್ ಮ್ಯಾಪ್. ಅಲ್ಲಿ ನೀವು ಗ್ರಾಫಿಕಲ್ ಆಗಿ ಈಗ ಬಾರ್ ಮ್ಯಾಪ್ ಅಲ್ಲಿ ಜೊತೆಗೆ ಪೈ ಚಾರ್ಟ್ ಅಲ್ಲಿ ಈ ತರದಲ್ಲೆಲ್ಲ ರೆಪ್ರೆಸೆಂಟ್ ಮಾಡಬಹುದು. ಔಟ್ ಆಫ್ ಇಷ್ಟು ಪಾಪ್ಯುಲೇಷನ್ ಈ ಮೈಸೂರ್ ಮೂಡಾ ಲಿಮಿಟ್ಸ್ ಗೆ ಇಷ್ಟು ಪಾಪ್ಯುಲೇಷನ್ ಅಲ್ಲಿ ಇಷ್ಟು ಪಾವರ್ಟಿ ಅಲ್ಲಿ ಇದ್ದಾರೆ ಅಂತ ಪೈ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ನೋಡಿ. ಅರ್ಥ ಆಯ್ತಾ? ಆಯ್ತು ಮ್ಯಾಮ್. ಓಕೆ. ಅದೇ ರೀತಿ ಬಾರ್ ಡಿಫ್ರೆಂಟ್ ಮ್ಯಾಪ್ಸ್ ಅಲ್ಲಿ, ಮ್ಯಾಪ್ ಮೀನ್ಸ್ ಅದೇನು ಒಂದು ನಾವು ಹಾರಿಜಾಂಟಲ್, ವರ್ಟಿಕಲ್, ಲಾಂಜಿಟ್ಯೂಡ್, ಲ್ಯಾಂಜಿಟ್ಯೂಡ್ ಆ ತರ ಅಲ್ಲ. ಈ ತರ ಡಿಫ್ರೆಂಟ್ ವೇರಿಯಸ್ ರೆಪ್ರೆಸೆಂಟೇಷನ್ ಇರುತ್ತೆ. ಅದರಲ್ಲಿ ನೀವು ಏನ್ ಮಾಡ್ಬೋದು, ಮ್ಯಾಪ್ಸ್ ನ ಮಾಡ್ಬೋದು. ಐ ಥಿಂಕ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಅರ್ಥ ಆಯ್ತಾ ಅಮ್ಮ? ಥ್ಯಾಂಕ್ ಯು ಮ್ಯಾಮ್. ಅರ್ಥ ಆಯ್ತು. ಥ್ಯಾಂಕ್ ಯು. ಎನಿ ಅದರ್ ಕ್ವೆಶ್ಚನ್ಸ್? ನಿಮ್ಗೆ ಇನ್ನೇನಾದ್ರು ಇದ್ರೆ ಕ್ಲಾರಿಫಿಕೇಶನ್ ದಯವಿಟ್ಟು ಕೇಳಿ, ಇಲ್ಲ ಅಂದ್ರೆ ವೈಂಡ್ ಆಫ್ ಮಾಡ್ತೀವಿ. ಓಕೆ. ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದ್ರು ಸಿಗುತ್ತಾ? ನಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಖಂಡಿತ. ತಾವ್ ಯಾರು ಅಂತ ಗೊತ್ತಾಗಿಲ್ಲ, ತಮ್ಮನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡ್ಕೋಬಹುದಾ? ಅದೇ ಮ್ಯಾಮ್, ನಾನು ಪ್ರಶಾಂತ್ ಅಂತ ಮಾತಾಡಿದ್ನಲ್ಲ, ಡೌಟ್ ಕೇಳಿದ್ದೆ. ಯಾವ ಕಾಲೇಜ್ ಇದೆ ತಮ್ದು? ಸ್ಕೂಲ್ ಆಫ್ ಪ್ಲಾನಿಂಗ್, ಮೈಸೂರು ಯೂನಿವರ್ಸಿಟಿ. ಓಕೆ ಓಕೆ. 9887 ಓಕೆ ಮ್ಯಾಮ್. 88124. ಯಾವ ಇಯರ್ ಇದ್ದೀರಾ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ? ಈಗ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಮ್ ಮಾಸ್ಟರ್ ಪ್ಲಾನ್ ಇದೆ ಎಕ್ಸರ್ಸೈಸ್ ಒಂದು. ಓಕೆ ಓಕೆ. ನಮ್ ಕುಶಾಲ್ ನಗರ್ ಕೊಟ್ಟಿದ್ದಾರೆ. ಓಕೆ ಓಕೆ. ದಟ್ಸ್ ಎ ವೆರಿ ಚಾಲೆಂಜಿಂಗ್ ಏರಿಯಾ. ಕುಶಾಲ್ ನಗರದಲ್ಲಿ ಅವಾಗಲೇ ಈಗ ಪ್ರೊವಿಷನಲ್ ಮಾಸ್ಟರ್ ಪ್ಲಾನ್ ಆಗಿದೆ. ಪ್ರೊವಿಷನಲ್ ಮಾಸ್ಟರ್ ಪ್ಲಾನ್ ಆಗಿದೆ. ಅಲ್ಲಿ ಸಂಬಂಧಪಟ್ಟ ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ. ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಅಲ್ಲಿ. ಹೌದು, ಖಂಡಿತ ಅಲ್ಲೆಲ್ಲ ನಿಮ್ಗೆ ಡಾಟಾ ಸಿಗುತ್ತೆಪ್ಪ. ಅಂದ್ರೆ ನೀವು ರೈಟ್ ಟೈಮ್ ಅಲ್ಲಿ ರೈಟ್ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಜೊತೆಗೆ ಏನಂತ ಅಂದ್ರೆ ನೀವು ಅದೇ ಕಾಲೇಜಿಂದ ಒಂದು ಲೆಟರ್ ತಗೊಂಡೋಗಿ ಅವಾಗ ಅವ್ರಿಗೆ ಒಂದು ಏನು ಸ್ಟೂಡೆಂಟು ಸ್ಟಡಿ ಪರ್ಪಸ್ಗೆ ಅಂತ ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದ್ರೆ ತಾವ್ ಹೇಳುವಾಗ ನಮ್ಮನ್ನ ಯಾರನ್ನಾದ್ರೂ ಭೇಟಿ ಆಗ್ಬೋದು. ನಾವು ನಮ್ಮ ಕೈಲಿಂದ ನಮ್ಮ ಏನು ಡಿಪಾರ್ಟ್ಮೆಂಟ್ ಅವ್ರ ಇದಾರೆ, ಸೊ ಅವರಿಂದ ಬೇಕಾದ್ರೆ ಮಾಹಿತಿ ಕೊಡ್ಸೋಣ. ನೀವು ಕುಶಾಲ್ ನಗರ ಪ್ಲಾನಿಂಗ್ ಅಥಾರಿಟಿಗೆ ಒಂದ್ಸಲ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸರಿ ಮೇಡಮ್, ಒಂದ್ಸಲಿ ನಂಬರ್ ರಿಪೀಟ್ ಮಾಡ್ತೀರಾ ಮೇಡಮ್? 9887888124. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ತಮ್ಗೆಲ್ಲ ಈಗ ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಏನಾದ್ರು ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ತುಂಬಾ ವಿಸ್ತಾರವಾಗಿ ಎಲ್ಲರಿಗೂ ಮನವರಿಕೆ ಆಗಿದೆ ಅಂತ ತಿಳ್ಕೊತೀನಿ. ULB ಕಡೆಯಿಂದ ಯಾವ ಪ್ರಶ್ನೆನೂ ಬರ್ಲಿಲ್ಲ, ಅದು ಸ್ಟೂಡೆಂಟ್ಸ್ ಕಡೆಯಿಂದ ಪ್ರಶ್ನೆಗಳು ಬಂದವು. ಓಕೆ, ಎನಿವೇ ತುಂಬಾ ಥ್ಯಾಂಕ್ಸ್. ನಮ್ಮ SIOD ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಶ್ರೀಮತಿ ಪಂಕಜಾ ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಇಲ್ಲ, ಪ್ರೆಸೆಂಟೇಶನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲ ಇಲ್ಲ ಇಲ್ಲ
ಅಂದ್ರೆ ಏನಂತ ಸ್ಟಾಪ್ ಆಯ್ತಲ್ಲಪ್ಪ. ಒಂದ್